ನಮಸ್ಕಾರ. ಇವತ್ತಿನಿಂದ 5 ದಿವಸ ರಾಮಾಯಣದ ಬೇರೆ ಬೇರೆ ಪ್ರಸಂಗಗಳನ್ನು ಕುರಿತು ಮೇಲ್ಕೋಟೆಯ ವಿದ್ವಾನ್ ಉಮಾಕಾಂತ ಭಟ್ಟರಿಂದ ಪ್ರವಚನಮಾಲೆ ನಡೆಯೋದಿದೆ. ಈ 5 ದಿವಸಗಳ ಕಾರ್ಯಕ್ರಮವನ್ನು ದಿವಂಗತ ಆಸ್ಥಾನ ವಿದ್ವಾನ್ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರ ಹೆಸರಿನಲ್ಲಿ ಏರ್ಪಟ್ಟಿರುವ ದತ್ತಿಯ ಆಶ್ರಯದಲ್ಲಿ ನಡೆಸ್ತಾ ಇದ್ದೇವೆ. ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹಿಂದಿನ ಪೀಳಿಗೆಯ ಒಬ್ಬ ಶ್ರೇಷ್ಠ ವಿದ್ವಾಂಸರು. ಕನ್ನಡದಲ್ಲಿ ವಾಲ್ಮೀಕಿ ರಾಮಾಯಣ, ಸ್ಕಾಂದ ಪುರಾಣ ಮೊದಲಾದ ಉತ್ಕೃಷ್ಟ ಕೃತಿಗಳನ್ನು ಕೊಟ್ಟಿದ್ದಾರೆ. ಮಾಲವಿಕಾಗ್ನಿಮಿತ್ರ ನಾಟಕವನ್ನು ಅನುವಾದ ಮಾಡಿದ್ದಾರೆ. ಸಂಸ್ಕೃತ ನಾಟಕ ಕಥೆಗಳನ್ನು ಬರೆದಿದ್ದಾರೆ. ಅವರ ಕಾಲದಲ್ಲಿ ತುಂಬ ಶ್ರೇಷ್ಠ ಪಂಡಿತರು ಅಂತ ಅನ್ನಿಸ್ಕೊಂಡಿದ್ದರು. ಈ ಕಾಕತಾಳೀಯ ಅಂದರೆ ಈ ಸಂಸ್ಥೆಯ ಜೊತೆಗೂ ಅವರ ಘನಿಷ್ಠ ಸಂಬಂಧ ಇತ್ತು. 16 ವರ್ಷ ಇಲ್ಲಿ ಪ್ರತಿ ವರ್ಷ ರಾಮೋತ್ಸವದಲ್ಲಿ ಅವರಿಂದ ರಾಮಾಯಣ ವಾಚನ ವ್ಯಾಖ್ಯಾನ ನಡೀತಾ ಇತ್ತು. ಅದನ್ನು ಕೇಳಿದವರು ಇವತ್ತಿಗೂ ಅದನ್ನು ನೆನಪು ಮಾಡಿಕೊಳ್ತಾರೆ. ಸಂಸ್ಕೃತದ ಕಾವ್ಯ ಸಾಹಿತ್ಯ, ರಾಮಾಯಣಾದಿಗಳು, ಸಂಗೀತ, ಗಮಕ ಎಲ್ಲದರಲ್ಲಿಯೂ ಅವರು ಕೃತಪರಿಶ್ರಮರು. ಆಕಾಶವಾಣಿ ಅನೇಕ ಕಾರ್ಯಕ್ರಮಗಳಲ್ಲಿ ಅವರ ಧ್ವನಿಯನ್ನು ಬಳಸ್ಕೊಳ್ತಾ ಇತ್ತು. ಆ ಕಾಲದಲ್ಲಿ ರಂಗಭೂಮಿಯ ಮೇಲೆ ಬಂದ ಸಂಸ್ಕೃತ ನಾಟಕಗಳಲ್ಲೆಲ್ಲ ಅವರು ಅಭಿನಯ ಮಾಡಿದ್ದೂ ಉಂಟು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಈ ಸಂಸ್ಥೆಯ ಜೊತೆಗೆ DVG ಅವರ ಜೊತೆಗೆ ಅವರ ಘನಿಷ್ಠ ಸಂಬಂಧ ಇತ್ತು. ಇದು ಒಂದು ಒಳ್ಳೆಯ ಕಾಕತಾಳೀಯ. ಈ ದತ್ತಿಯನ್ನು ಅವರ ಪೌತ್ರ ಡಾಕ್ಟರ್ ಸನತ್ ಕುಮಾರ್ ಅಂತ ಅಮೆರಿಕದಲ್ಲಿ ನೆಲೆಸಿದ್ದಾರೆ. ಅವರ ಪತ್ನಿ ಡಾಕ್ಟರ್ ಶೋಭಾ ಸನತ್ ಕುಮಾರ್. ಆ ದಂಪತಿಗಳು ಈ ದತ್ತಿಯನ್ನು ಪ್ರಾಯೋಜನೆ ಮಾಡಿ ದತ್ತಿಯನ್ನು ಕೊಟ್ಟಿದ್ದಾರೆ. ಆ ದತ್ತಿ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ 5 ದಿವಸಗಳ ಪ್ರವಚನ ಮಾಲೆಯನ್ನು ನಡೆಸಿಕೊಡ್ತಾ ಇರುವ ವಿದ್ವಾನ್ ಉಮಾಕಾಂತ ಭಟ್ಟರ ಪರಿಚಯ ಈಗಾಗಲೇ ಈ ವೇದಿಕೆಗೆ ಆಗಿದೆ. ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಕೊಟ್ಟಿದ್ದಾರೆ. ದೊಡ್ಡ ಸಂಸ್ಕೃತ ವಿದ್ವಾಂಸರು, ನ್ಯಾಯ ವ್ಯಾಕರಣಾದಿ ಹಲವು ಶಾಸ್ತ್ರಗಳಲ್ಲಿ ಪರಿಣಿತರು. ಶಾಸ್ತ್ರ ಸಂಬಂಧಿ ಬರಹಗಳನ್ನು ವಿಪುಲವಾಗಿ ಮಾಡಿದ್ದಾರೆ. ಮೇಲ್ಕೋಟೆಯ ಸರ್ಕಾರಿ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ನ್ಯಾಯ ಎಂದರೆ ತರ್ಕಶಾಸ್ತ್ರದ ಪ್ರಾಚಾರ್ಯರು, ಕವಿಗಳು, ಸಹೃದಯರು. ಲೋಕಶಂಕರ, ಶೃಂಗನಟನಾ ವಿಲಾಸ ಮೊದಲಾದ 10 ಶ್ರೇಷ್ಠ ಕಾವ್ಯಗಳನ್ನು ಸಂಸ್ಕೃತದಲ್ಲಿ ರಚನೆ ಮಾಡಿದ್ದಾರೆ. ಛಂದಸ್ವತಿ ಅಂತ ಬಹುಶಃ ನಾಡಿನ ಏಕೈಕ ಸಂಸ್ಕೃತ ಪದ್ಯಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಸದಾ ಅನ್ವೇಷಣಶೀಲರು ಮತ್ತು ತಾಳಮದ್ದಳೆ ಅರ್ಥಧಾರಿಗಳಾಗಿ ಅವರು ವಿಶಾಲ ಖ್ಯಾತಿಯನ್ನು ಪಡೆದಿದ್ದಾರೆ. ಯಕ್ಷಗಾನ ರೂಪಕಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಕಾಳಿದಾಸನ ಮೇಘದೂತ ಕಾವ್ಯವನ್ನು ಯಕ್ಷಗಾನಕ್ಕೆ ಅಳವಡಿಸಿದ್ದಾರೆ. ವಿದ್ವಾನ್ ಉಮಾಕಾಂತ ಭಟ್ಟರು ಇಲ್ಲಿ ತಾಳಮದ್ದಳೆ ಕಾರ್ಯಕ್ರಮಗಳಲ್ಲಿ ಅರ್ಥಧಾರಣೆ ಮಾಡಿದ್ದಾರೆ. ಕೆಲವೇ ತಿಂಗಳ ಹಿಂದೆ ಅಭಿಜ್ಞಾನ ಚಿಂತನ ಪ್ರಸ್ಥಾನ ಕುರಿತು ಇಲ್ಲಿ ಉದ್ಬೋಧಕ ಉಪನ್ಯಾಸ ಮಾಡಿದರು. ಈಗ 2 ತಿಂಗಳ ಹಿಂದೆ ಅಷ್ಟೇ ದ್ರೌಪದಿ ಸ್ವಯಂವರ, ವಲ್ಲಭಾಚಾರ್ಯರ ಮಧುರಾಷ್ಟಕ ಇವುಗಳ ಬಗ್ಗೆ ಕೂಡ ಅವರು ತಮ್ಮ ಪ್ರವಚನಗಳಿಂದ ನಮ್ಮನ್ನು ಆನಂದಪಡಿಸಿದರು. ಈ 5 ದಿವಸಗಳ ಪ್ರವಚನ ಮಾಲೆಯನ್ನು ಉಪಕ್ರಮ ಮಾಡಬೇಕು ಅಂತ ವಿದ್ವಾನ್ ಉಮಾಕಾಂತ ಭಟ್ಟರನ್ನು ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಯದಿಂದ್ರಿಯಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ರಸ್ಯ ತಸ್ಯ ಪ್ರತಿಪತ್ತಿ ಹೇತುಃ
ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ಬಂಧುಗಳೇ, ರಾಮಾಯಣದ ಬಗ್ಗೆ ಮಾತನ್ನು ಆರಂಭ ಮಾಡುವುದಕ್ಕೆ ನಿಜವಾಗಿ ನನಗೆ ಭಯ ಆಗ್ತಾಯಿದೆ. ಯಾಕೆ ಅಂದರೆ ಸಾವಿರಾರು ವರ್ಷಗಳಿಂದ ಮಾತು ಬಂದವರೆಲ್ಲ ರಾಮಾಯಣದ ಬಗ್ಗೆ ಮಾತಾಡಿದ್ದಾರೆ. ರಾಮಾಯಣ ಎಂಬ ಈ ಕಾವ್ಯ ಹುಟ್ಟಿದ್ದೇ ಮಾತು ತಾನೇ ತನ್ನ ಆಟವನ್ನು ಆರಂಭ ಮಾಡಿದಾಗ. ನೋಡಿ, ನಾವು ಕನ್ನಡಿಗರ ಹೆಮ್ಮೆ ಪಡಬೇಕು. ನಮ್ಮಲ್ಲಿ ಮಾತಾಡು ಎಂಬಂಥ ಒಂದು ಕ್ರಿಯಾಪದ ನಾವು ಬಳಸ್ತೇವೆ. ವಸ್ತುತಃ ಅದು ಆಡು ಎಂಬುದು ಮಾತ್ರ ಅಲ್ಲಿ ಕ್ರಿಯಾಪದ, ಮಾತು ಎಂಬುದು ಕ್ರಿಯಾಪದ ಅಲ್ಲ. ಆದರೆ ಮಾತಾಡು ಎಂಬುದೇ ಒಂದು ಕ್ರಿಯಾಪದವಾಗಿದೆ. ಕಾರಣ, ಇದರ ಹಿಂದೆ ಒಂದು ಗುಟ್ಟಿದೆ. ಆ ಗುಟ್ಟು ಕನ್ನಡಿಗರಿಗೆಲ್ಲ ತಿಳಿದಿದೆ ಅಂತಲ್ಲ, ಆದರೆ ಕನ್ನಡಿಗರ ಹುಟ್ಟಿನಲ್ಲಿ ಈ ಗುಟ್ಟು ತಾನಾಗಿ ಸೇರಿಕೊಂಡಿದೆ. ಇದು ನಿಜವಾಗಿ ಸಮಾಧಾನ ಪಡೋ ವಿಷಯ. ಮಾತಾಡು ಅಂದರೆ ಆಡು ಎಂಬ ಕ್ರಿಯಾಪದ ಇದೆಯಲ್ಲ, ಅಲ್ಲಾಡು ಎಂಬಲ್ಲೂ ಇದೆ ಅದು. ನೋಡಿ, ತನು ಅಲ್ಲಾಡದೇ ಇದ್ದರೂ ಮನ ಅಲ್ಲೇ ಆಡಿದರೆ ಧ್ಯಾನವೆಂಬುದು ಏರ್ಪಡುತ್ತದೆ. ಆದ್ದರಿಂದ ಈ ಮಾತು ಆಡುವುದು ಅಂದರೆ ಮಾತೇ ಅದು ಪ್ರವರ್ತಿಸಬೇಕು. ಹೀಗೆ ಮಾತು ಸ್ವತಃ ಪ್ರವರ್ತಿಸುವ ಒಂದು ಗುಟ್ಟನ್ನು ಇಟ್ಟುಕೊಂಡು ಮಾತಾಡುವುದು ಅಂತ. ನಮ್ಮ ಮನೆಯ ಮಗು ಮಾತಾಡ್ತಾ ಇದೆ, ಅದೊಂದು ನಮಗೆ ಹೆಮ್ಮೆಯ ವಿಷಯ. ಮಾತಾಡೋದನ್ನು ಕಲಿತಿದೆ ಅಂತ ಹೇಳ್ತೇವೆ, ಮಾತನ್ನು ಕಲಿತಿದೆ ಅಂತ ಹೇಳೋಲ್ಲ. ಆದರೆ ಮಕ್ಕಳು ಮಾತಾಡ್ತಾ ಆಡ್ತಾ ಮಾತನ್ನು ಕಲಿತಾರೆ. ಈ ಮಾತನ್ನು ಯಾಕೆ ನಾನು ಇಲ್ಲಿ ಎತ್ತಿಕೊಡ್ತಾ ಇದ್ದೇನೆ ಅಂತಂದರೆ, ಮಾತು ಬಂದವರೆಲ್ಲ ರಾಮಾಯಣದ ಬಗ್ಗೆ ಮಾತಾಡಿದ್ದಾರೆ ಅಂತ. ಅಂದರೆ ರಾಮಾಯಣ ಅವರ ನಾಲಿಗೆಯ ಮೇಲೆ ಮಾತನ್ನು ಆಡಿಸಿದೆ. ಇದು ನಿಜವಾದ ಅಭಿಪ್ರಾಯ ಇತ್ತು. ಯಾಕೆ ಅಂದರೆ ರಾಮಾಯಣ ನಮ್ಮದಾಗಬೇಕು ಎಂಬ ಭಾವನೆ ನಮಗಿದೆ. ರಾಮಾಯಣ ಇತಿಹಾಸವೂ ಹೌದು, ಅದು ಕಾವ್ಯವೂ ಹೌದು, ಶಾಸ್ತ್ರವೂ ಹೌದು, ವೇದವೂ ಹೌದು. ರಾಮಾಯಣದ ಬಗ್ಗೆ ನಾನು ವಿಶೇಷವಾಗಿ ಭೂಮಿಕಾ ರೂಪದಲ್ಲಿ ಏನೂ ಹೇಳೋದಿಲ್ಲ. ಯಾಕೆಂದರೆ ರಾಮಾಯಣದ ಶ್ಲೋಕಗಳನ್ನು ಇಟ್ಟುಕೊಂಡು ನಾವು ವಿಚಾರ ಮಾಡ್ತಾ ಮಾಡ್ತಾ ರಾಮಾಯಣದ ಅನೇಕ ಮುಖಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ, ನಾವು ಗ್ರಹಿಸೋದಕ್ಕೆ ಸಾಧ್ಯ ಇದೆ. ಒಂದೇ ಶಬ್ದದಲ್ಲಿ ಹೇಳಬೇಕಿದ್ರೆ, ರಾಮಾಯಣವನ್ನು ಆತ್ಮಸಾತ್ ಮಾಡಿಕೊಳ್ಳೋದಕ್ಕೆ ನಾವು ಈ ಅವಧಿಯನ್ನು ಬಳಸ್ಕೊಳ್ತಾ ಇದ್ದೇವೆ. ಯಾಕೆ ಅಂದರೆ ಆತ್ಮನಿಗಾಗಿ ಹುಟ್ಟಿದ ಕಾವ್ಯ ಅದು, ಆತ್ಮನಿಂದಲೇ ಬೆಳೆದ ಕಾವ್ಯ ಅದು. ಆತ್ಮ ತನ್ನ ಆಟಕ್ಕೆ ಪ್ರಪಂಚವನ್ನು ಬಳಸಿಕೊಂಡಂತೆ, ರೂಪ ಪ್ರಪಂಚವನ್ನು ತನ್ನ ಆಟಕ್ಕೆ, ತನ್ನ ಆಡುವಿಕೆಗೆ ನಾಮಪ್ರಪಂಚವನ್ನು ಬಳಸಿಕೊಂಡಾಗ ಹುಟ್ಟಿದ ಕಾವ್ಯ ಅದು ರಾಮಾಯಣ. ಆದ್ದರಿಂದ ರಾಮಾಯಣದ ಒಬ್ಬ ಓದುಗ ಅಂದರೆ ಅದು ಪ್ರಾರಂಭಿಕ ಹಂತ ಮಾತ್ರ. ಓದ್ತಾ ಓದ್ತಾ ರಾಮಾಯಣವನ್ನು ನಮ್ಮ ಧಮನಿಯ ಸ್ಪಂದಗಳಲ್ಲಿ ಸೇರಿಸಿಕೊಳ್ತಾ ನಾವು ಆತ್ಮಸಾತ್ ಮಾಡಿಕೊಳ್ಬೇಕಾಗಿದೆ. ಆ ದೃಷ್ಟಿಯಿಂದಲೇ ಈ ರಾಮಾಯಣ ಎಂದಿಗೂ ಹೊಸತಾಗಿರುತ್ತೆ. ಯಾರು ಎಷ್ಟು ಮಾತಾಡಲಿ, ಯಾರು ಎಷ್ಟು ಆಲೋಚನೆ ಮಾಡಲಿ, ಅದು ಹೊಸತಾಗಿರುತ್ತೆ. ಯಾಕೆ ಅಂದರೆ ಪ್ರಪಂಚದಲ್ಲಿ ಅತ್ಯಂತ ಹೊಸತಾಗಿರೋದು ಯಾವುದು ಅಂತ ಕೇಳಿದರೆ ನಮಗೆ ನಾವೇ, ಬೇರೆ ಯಾವುದೂ ಹೊಸತಲ್ಲ. ಇದು ನೀವು ನಿನ್ನೆ ಹಾಕ್ಕೊಂಡು ಶರ್ಟೇ ಹಾಕ್ಕೊಂಡು ಬಂದಿದ್ದೀರಿ ಇವತ್ತು ಅಂತ ಹೇಳ್ಬಿಡ್ಬೋದು ಬೇರೆಯವರಲ್ಲಿ. ಆದರೆ ನಿನ್ನೆಯ ಬಟ್ಟೆ, ನಿನ್ನೆಯ ಹೊಟ್ಟೆ, ನಿನ್ನೆಯ ಊಟ, ನಿನ್ನೆಯ ರಟ್ಟೆ ಎಲ್ಲ ನಮಗೆ ಹೊಸತಾಗ್ತದೆ. ಆಯಾ ಕ್ಷಣಕ್ಕೆ ಚೆನ್ನಾಗಿ ಒದಗಿದಾಗಲೂ ಹೊಸತಾಗ್ತದೆ, ಚೆನ್ನಾಗಿ ಒದಗದೇ ಇದ್ದಾಗಲೂ ಹೊಸತಾಗ್ತದೆ. ಆದ್ದರಿಂದ ನಮಗೆ ನಾವೇ ಹೊಸ್ತು. ಈ ದೃಷ್ಟಿಯಿಂದ ರಾಮಾಯಣ ನಾವಾದರೆ, ನಾವು ರಾಮಾಯಣಕ್ಕೆ ಹತ್ತಿರವಾದರೆ, ನಾವು ನಮಗೆ ಹೇಗೆ ಹೊಸತಾಗ್ತಾಯಿವೋ ಹಾಗೆ ರಾಮಾಯಣವೂ ನಮಗೆ ಹೊಸತಾಗ್ತಾ ಇರುತ್ತೆ. ರಾಮಾಯಣ ಎಂಬ ಶಬ್ದಾರ್ಥವನ್ನು ನಿರ್ವಚನ ಮಾಡೋದಕ್ಕೆ ವ್ಯಾಖ್ಯಾನಕಾರರು ತುಂಬ ಶ್ರಮವಹಿಸಿದ್ದಾರೆ. ಒಂದೊಂದು ವ್ಯಾಖ್ಯಾನದಲ್ಲಿ ಒಂದೊಂದು ರೀತಿಯಿಂದ ವಿಗ್ರಹವಾಕ್ಯವನ್ನು ಹೇಳಿದ್ದಾರೆ. ನನಗೆ ಪಾಠ ಮಾಡಿದ ಉಪಾಧ್ಯಾಯರು ಅವರು ಹೇಳಿದಂತಹ ಒಂದು ಅರ್ಥದ ಹಿನ್ನೆಲೆಯಲ್ಲಿ ನಾನು ಅದನ್ನು ವಿಸ್ತಾರ ಮಾಡೋದಕ್ಕೆ ಇಷ್ಟಪಡ್ತೇನೆ. ರಾಮಸ್ಯ ಅಯನಂ ರಾಮಾಯಣಂ, ರಾಮಃ ಅಯನಂ ಯಸ್ಯ
ತತ್ ರಾಮಾಯಣಂ. ಹೀಗೆಲ್ಲ ವಿಗ್ರಹ ವಾಕ್ಯವನ್ನು ಹೇಳಿದರು. ಈ ವಿಗ್ರಹ ವಾಕ್ಯವನ್ನು ಕೊಡೋದಕ್ಕೆ ಕಾರಣ ಏನು ಅಂದರೆ, ರಾಮಾಯಣದ ಮುಖ್ಯ ಆಶಯ ತಾತ್ಪರ್ಯ ಇದು ಅಂತ ಅವರು ಮೊದಲೇ ಗ್ರಹಿಸ್ಕೊಂಡಿದ್ದಾರೆ. ಅದನ್ನು ಸಮರ್ಥನೆ ಮಾಡೋದಕ್ಕೆ ಈ ಶಬ್ದವನ್ನು ಹಿಂಜುತ್ತಾ ಬರ್ತಾರೆ. ರಾಮಸ್ಯ ಅಯನಂ, ಅಯನಂ ಅಂದರೆ ಮಾರ್ಗ ಅಂತ. ಅಯನಂ ಎನ್ನುವ ವಿಷಯಕ್ಕೆ ಸ್ಥಾನ ಅಂತ ಒಂದು ಅರ್ಥ ಇದೆ. ಅಯನಂ ಎನ್ನುವ ಪದಕ್ಕೆ ವಿಷಯ ಎಂಬ ಅರ್ಥ ಇದೆ. ಈ ಎಲ್ಲ ಅರ್ಥವನ್ನು ಇಟ್ಟುಕೊಂಡು ರಾಮನನ್ನು ಪ್ರತಿಪಾದಿಸುವ ಕಾವ್ಯ ಗ್ರಂಥ ರಾಮಾಯಣ ಅಂತ. ರಾಮ ಅಯನಂ ಯಸ್ಯ ರಾಮಾಯಣಂ ಕಾವ್ಯಂ ಅಂತ. ರಾಮಸ್ಯ ಅಯನಂ, ರಾಮನ ಮಾರ್ಗ ಏನಿದೆಯೋ ಅದೇ ಈ ಕಾವ್ಯದ ವಸ್ತು, ವಿಷಯ ಎನ್ನುವ ದೃಷ್ಟಿಯಿಂದ ಕೆಲವರು ಹೇಳಿದರು. ಅಯನ ಶಬ್ದದ ಅರ್ಥವನ್ನು ಬೇರೆ ಬೇರೆಯಾಗಿ ನಿರ್ವಚನ ಮಾಡ್ತಾ ಒಟ್ಟು ರಾಮನ ಸುತ್ತು ಇದನ್ನು ಹೇಳಿದರು. ಆದರೆ ವಾಲ್ಮೀಕಿಗಳು ಒಂದು ಒಳ್ಳೆಯ ಸೂತ್ರವನ್ನು ಕೊಟ್ಟಿದ್ದಾರೆ. ಕಾವ್ಯಂ ರಾಮಾಯಣಂ ಕೃತ್ಸನಂ ಸೀತಾಯಾಶ್ಚರಿತಂ ಮಹತ್. ಎರಡನ್ನು ಹೊಂದಿಸುವುದಕ್ಕೆ ದೊಡ್ಡ ವಾಕ್ಯಾರ್ಥಗಳನ್ನೇ ಮಾಡಿದ್ದಾರೆ. ವಾಕ್ಯ ಇರೋದರಿಂದ ಅದಕ್ಕೊಂದು ಅರ್ಥವನ್ನು ನಿಶ್ಚಯಿಸಲೇಬೇಕು. ವಾಕ್ಯಾರ್ಥ ಮಾಡೋದು ತಪ್ಪು ಅಂತಲ್ಲ. ಆದರೆ ನಮ್ಮ ಪರಿಕರಗಳ ಆಧಾರದ ಮೇಲೆ ನಿಮ್ಮ ವಾಕ್ಯಕ್ಕೆ ಇದು ಅರ್ಥ ಅಂತ ಹೇಳೋದಕ್ಕೆ ಹೊರಟು ಕಷ್ಟ ಆಗುತ್ತೆ. ನೀವು ಈ ಮಾತಾಡಿದಿರಲ್ಲ, ಏನು ಅಭಿಪ್ರಾಯ ಅಂತ ನಮ್ಮನ್ನೇ ಕೇಳಿದರೆ ನಾವು ಹೇಳ್ಬೋದು. ಆದರೆ ಏನು ಮಾಡೋಣ, ವಾಲ್ಮೀಕಿಗಳು ನಮ್ಮ ಕೈಗೆ ಸಿಗೋದಿಲ್ಲ. ವಾಲ್ಮೀಕಿಗಳನ್ನು ಕಾಣೋದಕ್ಕೆ ನಾವು ಕಣ್ಣು ಮುಚ್ಚಿ ಕುಳಿತುಕೊಳ್ಳೋದಿಲ್ಲ. ಯಾರು ಕಣ್ಣು ಮುಚ್ಚಿ ಕುಳಿತುಕೊಳ್ಳೋದಿಲ್ವೋ, ಕಣ್ಣು ತೆರೆದು ನೋಡ್ತಾರೋ ಅವರಿಗೆ ವಾಲ್ಮೀಕಿಗಳು ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬ ಉಮಾಕಾಂತ ಕಾಣ್ಬೋದು, ಅಥವಾ ಇನ್ಯಾರೋ ಒಬ್ಬ ಕವಿಗಳು ಕಾಣ್ಬೋದು, ಅಥವಾ ಇನ್ಯಾರೋ ದೊಡ್ಡ ಚಿಂತಕರು ಕಾಣ್ಬೋದು. ವಾಲ್ಮೀಕಿಗಳು ಕಾಣೋ ಸಿಗೋದಿಲ್ಲ. ಹಾಗಾಗಿ ವಾಲ್ಮೀಕಿಗಳ ಈ ವಾಕ್ಯಕ್ಕೆ ಅರ್ಥ ಏನು ಎನ್ನುವುದಕ್ಕೆ ವಿದ್ವಾಂಸರೆಲ್ಲ ಪಡೆ ಕಟ್ಟಿ ಹೊಡೆದಾಡಿ ಪದವನ್ನು ಒಡೆದು ಏನೆಲ್ಲ ಶ್ರಮ ವಹಿಸಿದರು. ಯಾಕೆ ಅಂದರೆ ಕಾವ್ಯಂ ರಾಮಾಯಣಂ ಕೃತ್ಸನಂ ಸೀತಾಯಾಶ್ಚರಿತಂ ಮಹತ್ ಅಂತ. ಇಡೀ ರಾಮಾಯಣ, ಈ ರಾಮನ ಈ ಕಾವ್ಯ ಇದೆಯಲ್ಲ, ರಾಮನನ್ನು ಪ್ರತಿಪಾದಿಸುವ ಕಾವ್ಯ, ಅದು ಸೀತೆಯ ಚರಿತ್ರೆ. ನಮ್ಮ ಗುರುಗಳು, ನಮ್ಮ ಮೇಷ್ಟ್ರು ಭಾಳ ಸೊಗಸಾದ ಅಭಿಪ್ರಾಯ ಕೊಟ್ಟರು ನನಗೆ. ಅದು ಭಾಳ ಹೆಗ್ಗಿನಿಂದ ನಾನು ಪಡ್ಕೊಂಡೆ, ನನಗೆ ಮರೆಯೋದೇ ಇಲ್ಲ ಅದು. ಯಾಕಪ್ಪ ಅಷ್ಟೆಲ್ಲ ಒದ್ದಾಡಬೇಕು? ರಾಮಾಯಣ ಅಂದರೆ ಏನು ಅರ್ಥ ಕೊಡುತ್ತೆ? ರಾಮನ ಮಾರ್ಗ ಅಂತ. ದಾರಿ ರಾಮನದು. ನಡೆದವಳು ಯಾರು ಅಂದರೆ ಸೀತಾಯ ಚರಿತಂ ಮಹತಿ. ನೋಡಪ್ಪ, ಏನು ಇಲ್ಲಿ ಒಂದಕ್ಕೊಂದು ವಿರೋಧ ಇದೆ? ವಿರೋಧ ಇಲ್ಲ. ಎಂತಹ ಸಾಮರಸ್ಯ ಇದೆ, ಔಚಿತ್ಯ ಇದೆ, ಸಂಗತಿ ಇದೆ. ಅವರು ಬಳಸಿದ ಶಬ್ದ ಅದು. ನೋಡಪ್ಪ, ಗ್ರಂಥದಲ್ಲಿ ಒಂದೇ ಅಲ್ಲ, ವಿಷಯದಲ್ಲೂ ಸಂಗತಿ ಇದೆ. ರಾಮನ ಮಾರ್ಗದಲ್ಲಿ ಸೀತೆಯ ಚರಿತ. ಚರಿತ ಅಂದರೆ ನಡೆ. ಇವತ್ತು ನಮ್ಮಲ್ಲಿ ತಪ್ಪಿರೋದು ಅದೇ. ನಮ್ಮ ಮನೆಯ ಮಡದಿ ಮಕ್ಕಳಿಗೆ ನಾವು ಮಾರ್ಗವನ್ನು ಹಾಕಿಕೊಡ್ತಾ ಇಲ್ಲ. ನಾವು ಮಾರ್ಗವನ್ನು ಕಂಡು ಇದು ಮಾರ್ಗ ಅಂತ ಹೇಳಿದರೂ ನಮ್ಮ ಮಡದಿ ಮಕ್ಕಳು ಆ ಮಾರ್ಗದಲ್ಲಿ ಹೋಗೋದಕ್ಕೆ ಸಿದ್ಧರಿಲ್ಲ. ನಾವೇನು ಕಡಿಮೆ, ನಮಗೆ ದಾರಿ ಗೊತ್ತಾಗೋಲ್ವೇ, ನೀವೇನು ಹೇಳೋದು ಅಂತ. ನಾವು ದಾರಿ ಕೇಳೋದು ಯಾವಾಗ? ನಮಗೆ ಗೊತ್ತಾಗದೇ ಇದ್ದಾಗ. ದಾರಿ ಕೇಳೋದು ಯಾರ ಹತ್ರ? ಯಾರೋ ಒಬ್ಬರು ನಮ್ಮ ಹಾಗೆ ದಾರಿ ಹುಡುಕ್ತಾ ಇದ್ದವ್ರ ಹತ್ರ ಕೇಳ್ತೇವೆ. ಮಿನರ್ವಾ ಸರ್ಕಲ್ಲಿಗೆ ಹೋಗೋದು ಹೇಗೆ ಅಂತ. ನಾನು ಅದನ್ನೇ ಹುಡುಕ್ತಾ ಇರೋದು ಅಂತ ಅವ್ರು ಹೇಳ್ತಾರೆ. ಹುಡುಕುವವರ ಹತ್ತಿರ ನಾವು ಕೇಳ್ತೇವೆ. ಹುಡುಕಿದವರ ಹತ್ತಿರ, ಕಂಡವರ ಹತ್ತಿರ ನಮಗೆ ಕೇಳೋದಕ್ಕೆ ಆಗೋದಿಲ್ಲ. ನಮ್ಮ ಉಪಾಧ್ಯಾಯರು ಹೇಳಿದ ಈ ಮಾರ್ಗ ಬಹಳ ಚೆನ್ನಾಗಿದೆ ಅಂತ ನನಗನ್ನಿಸಿದೆ. ಆದ್ದರಿಂದ ನಿಮ್ಮ ಮುಂದೆ ನಾನು ಇದನ್ನು ಹಂಚಿಕೊಳ್ತಾ ಇದ್ದೇನೆ. ಕಾವ್ಯಂ ರಾಮಾಯಣಂ ಕೃತ್ಸನಂ. ಪೂರ್ಣವಾಗಿ ಇದೇನಾಗಿದೆ ಅಂದರೆ ಸೀತಾಯ ಚರಿತಂ ಮಹತ್. ವಾಲ್ಮೀಕಿಗಳೇ ಉದ್ಗರಿಸ್ತಾ ಇದ್ದಾರೆ. ಮಾರ್ಗ ಹೇಳೋದು ಸುಲಭ. ಮಹಾಮಾರ್ಗಗಳನ್ನು ಮಾಡಬಹುದು, ಚತುಷ್ಪಥಗಳನ್ನು ಮಾಡಬಹುದು, ಘಂಟಾಪಥಗಳನ್ನು ಏರ್ಪಡಿಸಬಹುದು. ಆದರೆ ನಡೆಯೋದಿದೆಯಲ್ಲ, ಬಹಳ ಕಷ್ಟ ಅದು. ಅದು ಬಹಳ ಕಷ್ಟ ಅದು. ಆದ್ದರಿಂದ ಈ ಮಹತ್ ಮತ್ತು ಕೃತ್ಸನಂ ಎರಡು ಶಬ್ದವನ್ನು ನಾವು ಗಮನಿಸಬೇಕು. ಸೀತಾಯಾಶ್ಚರಿತಂ ಮಹತ್. ಸೀತೆ ನಡೆದು ನಡೆದು ದುಡಿದು ದುಡಿದು ಕಡೆಯಲ್ಲು ಪಟ್ಟು
ಕಡಲಿನಲ್ಲಿ ಕಳೆದು ಹೋಗಿ ಮತ್ತೆ ಒಡಗೂಡುವುದಕ್ಕೆ ಬಂದಾಗಲೂ ಒಡೆದು ಹೋಗಿ ಭೂಮಿಯ ಬಿಲದಲ್ಲಿ ತನ್ನ ವಾಸವನ್ನು ಪಡಕೊಂಡ ಕಥೆ ಇದು. ಸೀತಾಯಾಶ್ಚರಿತಂ ಮಹತ್. ಇಲ್ಲಿ ನಗುವೆಷ್ಟು, ಅಳುವೆಷ್ಟು, ಗಹನವಾದಂತಹ ನೋವೆಷ್ಟು, ನಲಿವೆಷ್ಟು, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳೋದು ಸುಲಭ ಅಲ್ಲ. ಸೀತಾಯಾಶ್ಚರಿತಂ ಮಹತ್ ಯಾವುದು ನಮಗೆ ಅರ್ಥ ಆಗೋಲ್ಲ, ಆದರೆ ಅದರ ವೈಶಾಲ್ಯ ಮಾತ್ರ ಗುರುತಿಸಲ್ಪಡ್ತದೆ. ನಾವು ಅದನ್ನು ಗುರುತು ಹಿಡಿಬಹುದು. ಅದು ಮಹತ್ವ ದೊಡ್ಡದಪ್ಪ ಅದು. ಆದ್ದರಿಂದ ಒಬ್ಬ ದಾರಿ ತೋರಿಸಬಹುದು, ಆದರೆ ನಡೆಯುವವನಿಗೆ ಹೆಚ್ಚು ಶ್ರಮ ಇದೆ, ಹೆಚ್ಚು ಪರೀಕ್ಷೆ ಇದೆ. ಆದ್ದರಿಂದ ಸೀತಾಯಾಶ್ಚರಿತಂ ಮಹತ್. ಆದರೆ ಈ ಕವಿ ಇದನ್ನು ಯಾಕೆ ಬರೆದ ಅಂತ ಕೇಳಿದರೆ, ಪೌಲಸ್ತ್ಯ ವಧಮಿತ್ಯೇವ ಚಕಾರ ಚರಿತವ್ರತಃ ಒಂದಕ್ಕೆ ಅವರೇ ಹೇಳ್ತಾರೆ. ಕಾರಣ ಲೋಕಕ್ಕೆ ಇದರಿಂದ ಏನು ಪ್ರಯೋಜನ ಅಂತಂದರೆ, ಪೌಲಸ್ತ್ಯ ವಧಮಿತ್ಯೇವ, ರಾವಣನ ಸಂಹಾರ ಆಯಿತು. ರಾಮ ದಾರಿ ಮಾಡಿದ, ಸೀತೆ ನಡೆದು ಹೋದಳು. ಈ ದಾರಿಗೆ ಅಡ್ಡವಾಗಿ ಬಂದ ಪೌಲಸ್ತ್ಯ, ಅವನ ನಾಶ, ವಧ ಎಂಬುದೇ ಪೌಲಸ್ತ್ಯ ವಧಮಿತ್ಯೇವ ಚಕಾರ ಚರಿತವ್ರತಃ. ನೋಡ್ರಪ್ಪ, ರಾವಣನಂಥವನು ಸಂಹಾರ ಆಗಬೇಕು ಅಂತ ಆದರೆ ರಾಮಾಯಣವೇ ಬೇಕದಕ್ಕೆ, ರಾಮನ ಮಾರ್ಗವೇ ಬೇಕು. ಒಂದೊಂದೇ ಮುಖ ಹೊತ್ತರೂ ನಾವು ನಮ್ಮೊಳಗೆ 10 ಮುಖಗಳು ಚಿಗುರಿಕೊಳ್ತೇವೆ. ಯಾಕೆ ಅಂದರೆ ಈ 10 ಮುಖಗಳನ್ನು ಚಿಗುರಿಸುವ ಸಂಜೀವನ ಶಕ್ತಿ ಯಾವುದು ಅಂದರೆ ಅದು ಹುಚ್ಚು ಮನಸ್ಸಿನದು. ಅದಕ್ಕೊಂದು ರೀತಿಯ ಸಂಜೀವನ ಶಕ್ತಿ ಇದೆ. ಒಂದೊಂದೇ ಮುಖವನ್ನು, ತಲೆಯನ್ನು ಕತ್ತರಿಸಿದರೂ ಮತ್ತೆ 10 ಮುಖಗಳನ್ನು ಅದು ಹುಟ್ಟಿಸ್ತಾ ಇರ್ತದೆ. ಅದನ್ನು ಸಂಹಾರ ಮಾಡಬೇಕು ಅಂತ ಆದರೆ ರಾಮನೇ ಮಾರ್ಗವನ್ನು ಮಾಡಬೇಕು, ಸೀತೆಯೇ ಅಲ್ಲಿ ನಡೆದು ಬರಬೇಕು. ಇದು ನಿಜವಾದ ಒಂದು ಕಾವ್ಯ. ಅಂದರೆ ಪುರುಷ ಪ್ರಕೃತಿಗೆ ನಿರ್ದೇಶನ ಮಾಡಿದ ಒಂದು ಕಾವ್ಯ ಇದು. ಪುರುಷ ಪ್ರಕೃತಿಯ ಒಂದು ನಡೆಯನ್ನು ರೂಪಿಸಿದಂತಹ ಒಂದು ಕಾವ್ಯ ಇದು. ಆದ್ದರಿಂದ ಇದು ಕಾವ್ಯ ಅಲ್ಲ, ಇದು ಉಪನಿಷತ್ತಾಗತ್ತೆ, ಇದು ವೇದ ಆಗತ್ತೆ. ವಾಲ್ಮೀಕಿಗಳೇ ಮಾತಾಡ್ತಾ ಹೇಳ್ತಾರೆ, ವೇದವೇದ್ಯವಾದಂತಹ ನಾರಾಯಣ ದಶರಥನ ಮಗನಾಗಿ ಬಂದಾಗ ಪ್ರಾಚೇತಸನ ಮುಖದಿಂದ ರಾಮಾಯಣ ರೂಪದಲ್ಲಿ ಸಾಕ್ಷಾತ್ ವೇದವೇ ಬಂತು ಅಂತ ಅದವರೇ ಹೇಳ್ಕೊಂಡಿದ್ದಾರೆ. ಆದ್ದರಿಂದ ಇದು ಕೇವಲ ಇತಿಹಾಸ ಅಂತಾಗಲಿ, ಕಾವ್ಯ ಅಂತಾಗಲಿ ಅಷ್ಟಕ್ಕೆ ನಿಲ್ಲೋದಿಲ್ಲ, ಇದು ವೇದ ಆಗತ್ತೆ. ಏನಪ್ಪ ವೇದ ಅಂಥೇಳಿ, ಎಲ್ಲವನ್ನೂ ವೇದ ಅಂತ ಹೇಳಿ ಸಮಾಧಾನ ಮಾಡ್ಕೊಳ್ತೀರಲ್ಲ ನೀವು. ಅಥವಾ ಹೊಸ ಭಾಷೆಯಲ್ಲಿ ಹೇಳೋದಾದರೆ, ನೀವು ಎಲ್ಲ ಸಾಹಿತ್ಯವನ್ನು ವೇದ ಅಂಥೇಳಿ ಒಂದು ಗೊಂದಲ ಸೃಷ್ಟಿ ಮಾಡಿಬಿಡ್ತೀರಿ ಅಂತ ಹೇಳ್ತಾರೆ. ಯಾಕೆಂದರೆ ವೇದ ಅಂದರೆ ನಾವು ಯದ್ವದದ್ವ ಮಾತಾಡೋ ಹಾಗಿಲ್ಲ, ಅರ್ಥವಾಗದೆ ಇದ್ರ ವಿಮರ್ಶೆ ಮಾಡೋ ಹಾಗಿಲ್ಲ. ಯಾಕೆಂದರೆ ವೇದ ನೋಡಿ, ವೇದ ಹಾಗೆ ಅದು, ಅಂದರೆ ಶಾಸ್ತ್ರ ಅದು ಹಾಗೆ. ವೈದಿಕರಿಗಾದರೆ ಇಷ್ಟು ಸಮಾಧಾನ ಸಾಕು, ವಿರೋಧಿಸುವವರಿಗಾದರೆ ಅದು ವೇದ ತಾನೇ, ನಾವು ಓದೋಲ್ಲ, ಬೇಡ ನಮಗೆ ಅಂತ ಹೇಳ್ಬೋದು. ಅಂದರೆ ಇವತ್ತು ನಾವು ಅಂತಹ ಒಂದು ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಇದ್ದೇವೆ. ಆದರೆ ರಾಮಾಯಣವನ್ನು ಸಾಕ್ಷಾತ್ ವೇದ ಅಂತ ಹೇಳೋದಕ್ಕೆ ಒಂದು ಆಶಯ ಇದೆ. ಈ ರಾಮಾಯಣ ಎಂಬುದು ಅತ್ಯಂತ ಸಹಜವಾದ ಮಾತು. ಅದು ಹುಟ್ಟಿದ ಮಾತದು, ಕಟ್ಟಿದ ಮಾತಲ್ಲ. ಅದು ಕೃತ್ರಿಮವಾದ ರಚನೆ ಅಲ್ಲ ಅದು. ಆದ್ದರಿಂದ ನಾವು ವೇದ ಅಂತ ಹೇಳೋದು. ನಮ್ಮ ಭಾರತೀಯರು ನಾವು ಶ್ರದ್ಧೆಯಿಂದ ನಂಬಿದ್ದು ಯಾವುದನ್ನು ಅಂತಂದರೆ, ಯಾವ ಮಾತು ಹುಟ್ಟಿದೆಯೋ ಆ ಹುಟ್ಟಿದ ಮಾತನ್ನು ನಾವು ನಂಬುತ್ತೇವೆ. ಅದು ಸ್ವಯಂ ಪ್ರಮಾಣ ಅಂತ ಹೇಳ್ತೇವೆ. ಅದು ಪ್ರಮಾಣ ಹೌದು ಅಲ್ವೋ ಅಂತ ಹೇಳೋದಕ್ಕೆ ಯಾವ ಕೋರ್ಟು ಬೇಡ, ಯಾವ ವಕೀಲರು ಬೇಡ, ಯಾವ ನ್ಯಾಯಾಧೀಶರು ಬೇಡ. ಸ್ವಯಂ ಪ್ರಮಾಣ ಅದು. ಯಾಕೆ? ಅದು ಹುಟ್ಟಿದ ಮಾತು, ಅದು ಕೃತ್ರಿಮವಾದ ಮಾತು ಅಲ್ಲ, ಅದು ನೈಸರ್ಗಿಕವಾದ ಮಾತು. ಅದಕ್ಕೆ ಪ್ರಮಾಣ ಏನು ಬೇಕು, ಏನು ಬೇಡ, ಅದು ಸ್ವಯಂ ಪ್ರಮಾಣ. ಹೇಗೆ ಈ ಬೆಳಕಿದೆಯಲ್ಲ, ಬೆಳಕನ್ನು ನೋಡೋದಕ್ಕೆ ಯಾವ ಬೆಳಕು ಬೇಕು? ಸೂರ್ಯಪ್ರಕಾಶವೆಂಬ ಬೆಳಕನ್ನು ನೋಡೋದಕ್ಕೆ ಕಣ್ಣೆಂಬ ಬೆಳಕು ಬೇಕು. ಕಣ್ಣಿನಿಂದ ನೋಡೋದಕ್ಕೆ ಮನಸ್ಸೆಂಬ ಬೆಳಕು ಬೇಕು. ಹಾಗಿದ್ದರೆ ಮನಸ್ಸು, ಕಣ್ಣು, ಸೂರ್ಯಪ್ರಕಾಶ ಎಲ್ಲ ಬೆಳಕೆ. ಬೆಳಕನ್ನು ನೋಡೋದಕ್ಕೆ ಇನ್ನೊಂದು ಬೆಳಕು ಬೇಡ. ಹಾಗೆ ಯಾವುದು ಸ್ವಾಭಾವಿಕವಾದ ಮಾತೋ ಅದನ್ನು
ಪ್ರಮಾಣಿಸೋದಕ್ಕೆ ಇನ್ನೊಂದು ವಚನ ಬೇಕಾಗಿಲ್ಲ, ಅದು ಸ್ವಯಂ ಪ್ರಮಾಣ. ಆದ್ದರಿಂದ ವಾಲ್ಮೀಕಿಗಳು ಇದನ್ನು ಯಾಕೆ ಈ ಮಾತು ಹೇಳಿದರು ಅಂದರೆ, ಇದು ನಾವು ಕಟ್ಟಿ ರಚನೆ ಮಾಡಿದ ಮಾತಲ್ಲಪ್ಪ, ಅದು ಹುಟ್ಟಿದ ಮಾತು ಅಂತ. ಮಾತು ಹುಟ್ಟೋದಕ್ಕೆ ಏನು ಬೇಕೋ ಆ ಕಂಡೀಷನನ್ನು ನಾನು ಕಾಪಾಡಿಕೊಂಡಿದ್ದೇನೆ ಅಷ್ಟೇ. ಹೇಗಿದ್ದರೂ ಮಾತು ತನಗೆ ತಾನೇ ಹುಟ್ಟುಕೊಳ್ಳುತ್ತೆಯೋ. ಈಗ ಕನ್ನಡಿಗರ ನಮ್ಮ ಕ್ರಿಯಾಪದ ತಗೊಳ್ಳೋಣ. ಮಾತು ಆಡುವ ಒಂದು ಸ್ಥಿತಿಯನ್ನು ನಾವು ಇಟ್ಕೊಳ್ಬೇಕು. ಪಾಪ ಮಾತಾಡೋಲ್ಲ, ಆಸ್ಪತ್ರೆಗೆ ಸೇರಿಸ್ಬಿಟ್ಟಿದ್ದಾರೆ ಅಂತಂದರೆ ಮಾತು ಅಲ್ಲಿ ಅವನ ಮೈಯಲ್ಲಿ ಆಡ್ತಾ ಇಲ್ಲ. ಬಹುಶಃ ಮಾತೆಲ್ಲ ಹಿಂದಾದ ಕಾಲ ಇರಬೇಕು ಅಂತ ನಾವು ಅಂತೇವೆ. ನೋಡಿ, ಮಾತಾಡು ಎಂಬ ಕ್ರಿಯಾಪದಕ್ಕೆ ಎಂತಹ ಕಸುವಿದೆ ಅಂತ, ಮತ್ತು ಎಂತಹ ಹಿನ್ನೆಲೆ ಇದೆ ಅಂತ. ಆದ್ದರಿಂದ ರಾಮಾಯಣವೆಂಬುದು ಮಾತು ತಾನೇ ಆಡಿದ್ದದು. ಆದ್ದರಿಂದ ಅಷ್ಟು ಸಹಜವಾದ ನೈಸರ್ಗಿಕವಾದಂತಹ ಒಂದು ಮಾತು ಅದು. ಆದ್ದರಿಂದ ಕಾವ್ಯ ಅಂತ ಹೇಳಿದ್ರು. ಈಗ ಒಂದು ಗಾಬರಿ ಆಗಿತ್ತು. ಏನಂತಂದರೆ, ರಾಮಾಯಣವನ್ನು ನಾವು ಕಾವ್ಯ ಅಂತ ಒಪ್ಪೋದಾದರೆ ಪ್ರಯತ್ನಪೂರ್ವಕವಾಗಿ ರಚನೆ ಮಾಡಿದಂತಹ ಪದ್ಯಗಳನ್ನು ಕಾವ್ಯ ಅಂತ ಹೇಳಬಹುದೇ? ಸ್ವಲ್ಪ ಕಷ್ಟ ಅದು. ಒಂದು ಆಲೋಚನೆಗೆ ಮಾತ್ರ ಬಿಟ್ಟ ವಿಷಯ. ಯಾವುದು ನೈಸರ್ಗಿಕವಾದ ಮಾತು ಅದನ್ನು ನಾವು ಕಾವ್ಯ ಅಂತ ಒಪ್ಪಿಕೊಳ್ಳೋದಾದರೆ, ನಾವು ಬುದ್ಧಿಪೂರ್ವಕವಾಗಿ ಆಲೋಚನಾಪೂರ್ವಕವಾಗಿ ಏನೆಲ್ಲ ಬರೀತೇವೆಯೋ ಅದೆಲ್ಲ ಕಾವ್ಯ ಆಗಲಿಕ್ಕಿಲ್ಲ ಬಹುಶಃ. ಯಾಕೆ ಅಂದರೆ ಈ ಕಾವ್ಯ ಶಬ್ದವೇ ಆ ಅಭಿಪ್ರಾಯವನ್ನು ಹೊತ್ತುಕೊಂಡು ಬಂದಿದೆ. ಕವಿರು ವೇದಾಹ, ಸೃಷ್ಟಿ ಮಾಡುವವನಿಗೆ ಕವಿ ಅಂತ ಹೆಸರು. ರೂಪವನ್ನು, ವಸ್ತುವನ್ನು ಸೃಷ್ಟಿ ಮಾಡಿದರೂ ಕವಿ. ಅದಕ್ಕೆ ಬೇಕಾದ ಮಾತು ಹುಟ್ಟುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅವನು ಕವಿ. ಆದ್ದರಿಂದ ವಸ್ತುವೂ ಕಾವ್ಯ ಆಗುತ್ತದೆ. ವಿಜ್ಞಾನಿಗಳ ಪ್ರಯೋಗಶಾಲೆಯಲ್ಲಿ ಹೊಸತಾಗಿ ಹುಟ್ಟಿಕೊಳ್ಳುವುದು ಒಂದು ಕಾವ್ಯ. ಹಾಗೆ ಅದನ್ನು ಅಭಿಲಾಪ ಮಾಡುವ ಶಬ್ದ ತಾನೇ ಹುಟ್ಟುಕೊಂಡು ಬಂದಾಗ ಅದು ಕಾವ್ಯ. ಈ ಮಟ್ಟದಲ್ಲಿ ನಾವು ಕಾವ್ಯವನ್ನು ನೋಡಿದರೆ ನಾವು ಕಟ್ಟಿದ್ದು ಕಾವ್ಯ ಆಗುತ್ತದೋ ಇಲ್ಲೋ ಗೊತ್ತಿಲ್ಲ, ಆಲೋಚನೆ ಮಾಡಬೇಕು. ಆದರೆ ವಾಲ್ಮೀಕಿಗಳಂತೂ ತಮ್ಮ ಕಾವ್ಯ ಅದು ಹುಟ್ಟಿದ ಮಾತು, ಅದು ನೈಸರ್ಗಿಕವಾದ ಮಾತು ಅಂತ ಹೇಳಿದ್ದಾರೆ. ಒಂದು ಸರಳವಾದ ಉದಾಹರಣೆಯ ಜೊತೆಗೆ ನಾವು ಇದನ್ನು ಅರ್ಥ ಮಾಡಿಕೊಳ್ಬೋದು. ರಸ್ತೆಯಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಗತ್ತೆ. ಒಂದು ಮಗು ಯಾವುದೋ ವಾಹನಕ್ಕೆ ಅಪ್ಪಳಿಸಿ ಬಿದ್ದು ಕೈಕಾಲು ಮುರ್ಕೊಂಡು ಬಿಡುತ್ತೆ, ರಕ್ತ ಚೆಲ್ಲು ಹೋಗುತ್ತೆ. ನೋಡುವಾಗ ನಮಗೆ ಪಾಪ ಮಗುವಿಗೆ ಬಹಳ ಬೆಟ್ಟಾಗೋಯ್ತು ಅಂತ ಅನಿಸುತ್ತೆ. ಅದನ್ನು ನಾವು ಇನ್ನೊಬ್ಬರಿಗೆ ಹೇಳ್ತೇವೆ. ಆ ಮಗು ಬಿದ್ದು ಒದ್ದಾಡಿದ್ದನ್ನು ನೋಡುವಾಗ ನನ್ನ ಕರುಳು ಕಿತ್ತು ಬಂತು ಅಂತ ಹೇಳ್ತೇವೆ. ಒಳ್ಳೆ ಕಾವ್ಯ ಅಂತ ನಮಗನಿಸುತ್ತೆ ಇದು. ಅಲ್ಲ ಅಂತಲ್ಲ. ಮಗು ಬಿದ್ದಾಗ ಕಂಡ ತಾಯಿ ಅಯ್ಯೋ ಕಂದ ಅಂತ ಬಾಯಿ ಬಡ್ಕೊಂಡು ಎದೆ ಹೊಡ್ಕೊಂಡು ಬೀಳ್ತಾರಲ್ಲ, ಅಷ್ಟು ಸಮರ್ಥವಾದ ಮಾತಲ್ಲ ಇತ್ತು. ಮಗು ಬಿದ್ದು ಒದ್ದಾಡುವುದನ್ನು ಕಂಡಾಗ ಕರುಳು ಕಿತ್ತು ಬಂತು ಅಂತ ಹೇಳಿದರೆ ಒಳ್ಳೆ ನಾಟಕ ಹಾಗಂತ ಅನಿಸುತ್ತೆ ನಮಗೆ. ನಾಟಕದ ಮಾತಿದು, ಕೃತ್ರಿಮದ ಮಾತು. ಆದರೆ ಬಾಯಿಗೆ ಬಾಯಿ ಹೊಡ್ಕೊಂಡು ಅಯ್ಯೋ ಅಂತ ಶಬ್ದವನ್ನೇ ಹೇಳಲಿಲ್ಲ ತಾಯಿ. ಅಯ್ಯೋ ಕಂದ ಅಮ್ಮ ಅಂತ ಕೂಗಿದಿಲ್ಲ. ಆ ಕೂಗಿದೆಯಲ್ಲ ಅದು ಹುಟ್ಟಿದ ಮಾತು. ಅದಕ್ಕೆ ಸರಿಸಾಟಿಯಾದ ಕಾವ್ಯ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ, ಇರೋಕ್ಕೆ ಸಾಧ್ಯವೂ ಇಲ್ಲ. ಆದ್ದರಿಂದ ವಾಲ್ಮೀಕಿಗಳು ಕಾವ್ಯ ಅಂತ ಅದನ್ನು ಈ ಶಬ್ದ ಪ್ರಯೋಗ ಮಾಡುವಾಗ ಈ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ. ಅದು ಹುಟ್ಟಿದ ಮಾತದು, ಕಟ್ಟಿದ ಮಾತಲ್ಲ. ಅದು ಮಾತು ಹುಟ್ಟುವ ಒಂದು ಸಂದರ್ಭವನ್ನು ಅವರು ತಮ್ಮಲ್ಲಿ ಕಾಪಾಡಿಕೊಂಡಿದ್ರು. ಆ ಮಾತು ಹುಟ್ಟುವುದಕ್ಕೆ ಬೇಕಾದ ಒಂದು ತಾಪ, ಆ ತಪಸ್ಸನ್ನು ಅವರು ಒಳಗೆ ಇಟ್ಕೊಂಡಿದ್ರು. ಯಾರ ಅಂತರಂಗದಲ್ಲಿ ತಾಪ ಇರ್ತದೆಯೋ, ಆ ತಾಪ ತಪಸ್ಸಾಗಿ ಬೆಳೀತಾ ಇರ್ತದೆಯೋ, ಅವರ ಮೈಯೆಲ್ಲ ಹುತ್ತವಾಗ್ತಾ ಇರ್ತದೆ. ಹೊರಗಿಂದ ಏನೂ ಅಂಟೋದಿಲ್ಲ, ನಾಟೋದಿಲ್ಲ. ಒಳಗಡೆ ಮಾತ್ರ ಕಾವು. ಒಳಗಿನ ಕಾವು ಹೊರಚೆಲ್ಲಬಾರದು ಅಂತ ತಮ್ಮ ಮೈಯನ್ನೇ ಹುತ್ತವಾಗಿಸಿಕೊಂಡ ಮಹರ್ಷಿ ವಾಲ್ಮೀಕಿ. ಅವರ ಸುತ್ತಲೂ ಹುತ್ತ ಬೆಳೆದಿತ್ತೋ ಇಲ್ವೋ ಅನ್ನೋದು ಪ್ರಶ್ನೆ ಅಲ್ಲ, ಅದು ವೈಜ್ಞಾನಿಕ ಹೌದಲ್ವೋ ಆ ಚರ್ಚೆ ಅಗತ್ಯವೇ ಇಲ್ಲ. ಮನಸ್ಸು ತನ್ನ ತಾಪವನ್ನು ತಪಸ್ಸಾಗಿ ಬೆಳೆಸಿಕೊಳ್ಳುವಾಗ ಯಾರ ಮೈ ಹುತ್ತ ಆಗಿತ್ತೋ ಅಂಥವನು ವಾಲ್ಮೀಕಿ. ಇಲ್ಲದೇ ಇದ್ದರೆ ಸುಲಭವಾಗಿ ಈಗೆಲ್ಲ ಹುತ್ತ ಮಾಡ್ಕೊಳ್ಳೋದು ಕಷ್ಟವೇನು? ನಮಗೆ ಬೇಕಾದ ಒಂದು ತಾಪಮಾನವನ್ನು ನಾವು AC ಮಾಡ್ಕೊಳ್ತೇವೆ, ಏನು ಬೇಕೋ ಅದನ್ನು ಮಾಡ್ಕೊಳ್ಳೋ.
ನಮಗೆ ಉಷ್ಣತೆ ಬೇಕಾದರೆ ಉಷ್ಣಾಂಶವನ್ನು ಹೆಚ್ಚು ಮಾಡಿಕೊಡ್ತೇವೆ, ಶೀತಲವಾದ ವಾಯು ಬೇಕಾದರೆ ಶೀತಲವಾಗಿ ಮಾಡಿಕೊಡ್ತೇವೆ. ಸುಲಭವಾಗಿ ವಾಲ್ಮೀಕಿ ಆಗೋದಾದರೆ ಒಳ್ಳೆಯ ಜೇಡಿಮಣ್ಣನ್ನು ತರಿಸಿ ಹುತ್ತ ಮಾಡ್ಕೊಳ್ಬೋದಿತ್ತು. ನಾವು ಹುತ್ತದ ಒಳಗಿದ್ದರೆ ಹಾವಾಗಬಹುದೇ ಹೊರತು ವಾಲ್ಮೀಕಿ ಆಗೋಕ್ಕಾಗೋದಿಲ್ಲ. ಆದರೆ ಮಾತು ಹುಟ್ಟೋದಕ್ಕೆ ಬೇಕಾದ ತಾಪ ಇದೆಯಲ್ಲ, ಅದು ಪಶ್ಚಾತ್ತಾಪ ಆಗದೆ ತಪಸ್ಸಾಗುವ ಹಾಗೆ ತಮ್ಮ ಮೈಯನ್ನು ಹುತ್ತವಾಗಿಸಿಕೊಂಡವರು. ಸುತ್ತಮುತ್ತ ಪ್ರಪಂಚದವನ್ನು ನೋಡಿಯೂ ಮೈಯನ್ನು ಹುತ್ತವಾಗಿಸಿಕೊಂಡವರು ವಾಲ್ಮೀಕಿಗಳು. ಆದ್ದರಿಂದಲೇ ಅವರ ಮೈಯಲ್ಲಿ ಮಾತು ಆಡಿತು, ಅದು ಕಾವ್ಯವಾಯಿತು. ಆ ಮಾತು ಆಡದವನು ಯಾರು ಅಂತ ಕೇಳಿದರೆ ದಾರಿ ಮಾಡಿಕೊಟ್ಟವ ರಾಮನೇ ಮಾತಾಡಿದ. ಆದ್ದರಿಂದ ರಾಮಾಯಣ, ರಾಮನ ಮೊದಲ ಹೆಜ್ಜೆ ಯಾವುದು ಅಂತ ಕೇಳಿದರೆ ವಾಲ್ಮೀಕಿಗಳ ಹೃದಯದಲ್ಲಿ ಮಾತಿನ ಕಂಪ ಹುಟ್ಟಿಸೋದು. ಆದ್ದರಿಂದ ರಾಮಾಯಣದ ಪ್ರಾದುರ್ಭಾವ ಆದದ್ದು ಎಲ್ಲಿ ಅಂತ ಕೇಳಿದರೆ ಮೆಕ್ಸಿಕೋದಲ್ಲ, ಕಾಶಿಯಲ್ಲ, ಉಜ್ಜಯಿನಿಯಲ್ಲ, ಚೆನ್ನೈನಲ್ಲ, ಎಲ್ಲೋ ಒಂದು ಕಡೆಗಾಗಿದ್ದರೆ ಬೇರೆಯವರು ಓದೋದು ಬಿಟ್ಬಿಡ್ತಿದ್ರು. ರಾಮಾಯಣದ ಪ್ರಾದುರ್ಭಾವ ಆದದ್ದು ಮೈಯನ್ನು ಹುತ್ತವಾಗಿಸಿಕೊಂಡು ಮನದ ತಾಪವನ್ನು ತಪಸ್ಸಾಗಿಸಿಕೊಂಡ ಮಹಾತಪಸ್ವಿ ಅವರ ಅಂತರಂಗದಲ್ಲಿ. ಅದು ರಾಮಾಯಣದ ರಾಮನ ಹೆಜ್ಜೆ, ಮೊದಲ ಹೆಜ್ಜೆ ಹುಟ್ಟಿದ್ದಲ್ಲಿ ಅದು ರಾಮಾಯಣ. ಇವತ್ತು ನಾವು ಆಲೋಚನೆ ಮಾಡ್ತಾ ಇರೋದಂಥದ್ದನ್ನು ಅಂದರೆ ಸಹಜವಾಗಿ ಯಾರು ಇರ್ತಾರೋ ಅವರೆಲ್ಲ ವಾಲ್ಮೀಕಿಗಳಾಗಬಹುದೇನೋ. ಆ ಬಗೆಯ ಸಹಜತೆ, ಸಹಜ, ನಾವು ಯಾವುದ್ರ ಜೊತೆಗಿದ್ದರೂ ಅದರ ಜೊತೆಗೆ ಹುಟ್ಟುಕೊಂಡವರು ಆಗಿರಬೇಕು. ಬಹಳ ಕಷ್ಟ ಇದು, ಸುಲಭ ಅಲ್ಲ, ಅರ್ಥವೇ ಆಗೋಲ್ಲ, ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಹಾಲಿನಷ್ಟು ಸಹಜ ಅಂದರೆ ಗೊತ್ತಾಗೋಲ್ಲ. ಹಾಲಿನಷ್ಟು ಸಹಜ ಅಂದರೆ ಸಹಜವಾದ ಹಾಲೇ ನೋಡಿಲ್ಲ ನಾವು. ನಾವು ನೋಡುವ ಹಾಲು ಸಹಜವೇ ಅಲ್ಲ. ಹಾಲಿನಷ್ಟು ಸಹಜ ಅಂದರೆ ಕರು ಹುಟ್ಟುವ ಕೆಲವೇ ಕ್ಷಣಗಳ ಮೊದಲು ಮಾಂಸದ ಮುದ್ದೆಗಳಲ್ಲಿ ಪಳಪಳನೆ ಹಾಲು ಸರಿದಾಡ್ತದಲ್ಲ, ಅದು ಸಹಜತೆ, ಸಹಜ. ಕರು ಹುಟ್ಟುವ ಜೊತೆಗೆ ಹಾಲು ಹುಟ್ಟುಕೊಳ್ಳುತ್ತೆ, ಅದು ಸಹಜತೆ. ಹಾಲಿನಷ್ಟು ಸಹಜವಾಗಿರಬೇಕು. ನೀರಿನಷ್ಟು ಸಹಜ. ನೀರು ಹೇಗೆ? ಪ್ರಪಂಚ ಹುಟ್ಟಬೇಕು ಅನ್ನೋ ಸಂಕಲ್ಪ ಭಗವಂತನಲ್ಲಿ ಬಂದಾಗ ಉಪನಿಷತ್ತುಗಳು ವಿವರಣೆ ಕೊಡ್ತವೆ. ಜಳ 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 ಅಂತ ನೀರು ಹುಟ್ಕೊಂಡ್ಬಿಡ್ತಂತೆ. ಅಪ ಏವ ಸರ್ಜಾದವು, ಮೊದಲು ಸೃಷ್ಟಿ ಮಾಡಿದ್ದೆ ಯಾವುದನ್ನು? ನೀರನ್ನು. ಯಾಕೆಂದರೆ ಭಗವಂತನ ಸಂಕಲ್ಪ ಬರುವಾಗಲೇ ನೀರು ಹುಟ್ಕೊಂಡಿದೆ. ನೀರಿನಷ್ಟು ಸಹಜ, ಹಾಲಿನಷ್ಟು ಸಹಜ, ಬೆಳಕಿನಷ್ಟು ಸಹಜ, ಆಕಾಶದಷ್ಟು ಸಹಜ. ಎಷ್ಟು ಪ್ರಪಂಚದಲ್ಲಿ ವಸ್ತುಗಳು, ವ್ಯಕ್ತಿಗಳು ಹುಟ್ಟುಕೊಳ್ಳಿ, ಎಲ್ಲದರ ಜೊತೆಗೂ ಅವಕಾಶ ಇದ್ದೇ ಇರುತ್ತೆ. ಅದು ಅವಕಾಶ ಮಾಡಿಕೊಟ್ರೆ ಒಂದು ಹುಟ್ಟೋದು, ಇಲ್ಲದೇ ಹುಟ್ಟೋದೇ ಇಲ್ಲ. ಆಕಾಶದಷ್ಟು ಸಹಜ. ಅಂತಹ ಒಂದು ಸಹಜತೆಯನ್ನು ಕಾಪಾಡಿಕೊಂಡ್ರೆ ನಾವು ಸಹ ವಾಲ್ಮೀಕಿಗಳಾಗಬಹುದು. ಆದ್ದರಿಂದ ಸಹಜತೆಯನ್ನು ಮೆರೆದ ಕಾವ್ಯ ಇದು. ಈ ರಾಮಾಯಣ ಎಂಬುದು ಕೃತ್ರಿಮವನ್ನು ಖಂಡಿಸುತ್ತಾ, ಕೃತ್ರಿಮವನ್ನು ನಾಶ ಮಾಡುತ್ತಾ ಸಹಜತೆಯನ್ನು ಮೆರೆದಂತಹ ಕಾವ್ಯ. ಈ ಸಹಜತೆ ಎಲ್ಲಿ ಬರುತ್ತೆ ಅಂದರೆ ಪ್ರಕೃತಿ ಪುರುಷರಲ್ಲಿ ಬರುತ್ತೆ. ಪ್ರಕೃತಿ ಪುರುಷನ ಸಹಜ ಜೊತೆಗೆ ಬಂದದ್ದು. ಅಂದರೆ ಪುರುಷ ತನ್ನನ್ನು ತಾನು ಬೆಳೆಸ್ಕೊಳ್ಳುವಾಗ, ತನ್ನನ್ನು ತಾನು ವಿಸ್ತರಿಸಿಕೊಳ್ಳುವಾಗ ಇಟ್ಟ ಮೊದಲ ಹೆಜ್ಜೆ ಪ್ರಕೃತಿ. ಆದ್ದರಿಂದ ಈ ಪ್ರಕೃತಿ ಪುರುಷರ ಒಂದು ಸಹಜ ದಾಂಪತ್ಯ ಏನಿದೆಯೋ ಅದನ್ನು ಮೆರೆಸಿದ ಕಾವ್ಯ, ಅದನ್ನು ಮರೆಯಾಗಿಸದೆ ಇಹ ಪರಗಳಲ್ಲಿ ಮೆರೆಸಿದಂತಹ ಕಾವ್ಯ ಈ ರಾಮಾಯಣ. ಆದ್ದರಿಂದ ರಾಮಾಯಣದ ಬಗ್ಗೆ ಒಂದು ಮಾತು ಹೇಳಿದರೆ, ರಾಮಾಯಣ ಅಂದರೆ ಏನ್ರಿ ಅಂತ ಹೇಳಿದರೆ, ನಾನೇನೋ ಧೈರ್ಯವಾಗಿ ಹೇಳ್ತೇನೆ, ಸಹಜವಾದ ಮಾತು ಅಂತ. ರಾಮಾಯಣ ಎಂಬುದು ಸಹಜವಾದ ಮಾತು. ಈ ಸಹಜವಾದ ಮಾತು ನಮ್ಮ ಮನೆ ಮಾತಾಗಬೇಕು. ಅದಕ್ಕಾಗಿ ರಾಮಾಯಣ ಮಾಹಾತ್ಮ್ಯ ಅಂತಿದೆ. 5 ಅಧ್ಯಾಯಗಳಲ್ಲಿ ರಾಮಾಯಣ ಮಾಹಾತ್ಮ್ಯ ಇದೆ. ಅದನ್ನು ಓದಿದರೆ ನಮಗೆ ಆಶ್ಚರ್ಯ ಆಗುತ್ತೆ. ರಾಮಾಯಣ ಬಂದಿದ್ದೇ ನಮ್ಮ ಸಲುವಾಗಿ. ಕಲಿಮಲ ಪ್ರಶಮನಾರ್ಥಂ ರಾಮಾಯಣಂ. ಬೇರೆ ಬೇರೆ ಉಪಾಖ್ಯಾನಗಳಿಂದ ಅದನ್ನೇ ನಿರೂಪಣೆ ಮಾಡ್ತಾರೆ ಅಲ್ಲಿ ಪುರಾಣಕಾರರು. ಯಾಕೆ ಅಂದರೆ ಕಲಿಕಾಲದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಕೇಳಿದರೆ ಎಷ್ಟು ನಾವು ಕಂಡೇ ಇಲ್ಲ ಬಿಡಿ. ಈಗ ಏನೆಲ್ಲ, ಈಗ ಮಗ ತಂದೆಯನ್ನು ಕೊಲ್ಲೋದು, ತಾಯಿ ಮಗುವನ್ನು ಸಾಯಿಸೋದು, ಹುಟ್ಟಿದ ಮಗುವನ್ನು ಚರಂಡಿಯಲ್ಲಿ ಬಿಸಾಡಿ ಹೋಗುವುದು, ಎದೆ ಹಾಲಿಗೆ ಬಾಯನ್ನು ಪಟಪಟಗೊಡುವ ಮಗುವನ್ನು ನೀರಿನಲ್ಲಿ ಮುಳುಗಿಸೋದು, ಎಲ್ಲ ನಾವು ಕಾಣ್ತೇವೆ. ಇದರಲ್ಲಿ ಏನೂ ಅಲ್ಲ. ಆ ಕಲಿಯ ಒಂದು
ವಿಡಂಬನೆ, ಕಲಿಯ ಕಾಲುಷ್ಯ ಎಷ್ಟಿರ್ತದೆ ಎನ್ನುವುದನ್ನು ಆ ಪುರಾಣದಲ್ಲಿ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಬಹುಶಃ ಇನ್ನೂ ಪೂರ್ಣ ಕಲಿಕಾಲ ಬಂದಿಲ್ಲವೇನೋ ಅಂತ ಅನಿಸುತ್ತೆ. ಹಾಗಿದ್ದರೆ ಈ ಕಲಿಕಾಲದಲ್ಲಿ ಬರುವ ಈ ಭಾವದೋಷ ಇದೆಯಲ್ಲ, ಅದರಿಂದ ಬರುವ ಕ್ರಿಯಾದೋಷ, ಭಾಷಾದೋಷ, ಇದನ್ನೆಲ್ಲ ತಪ್ಪಿಸಬೇಕು ಅಂತಾದರೆ ರಾಮಾಯಣವನ್ನು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ರಾಮಾಯಣವೆಂಬುದು ಪರಾಯಣ, ಅದು ಪರದ ಮಾರ್ಗ. ಅದು ಆ ಪಾರಾಯಣದ ಪಾರಾಯಣ ಅದನ್ನು ಪ್ರತಿನಿತ್ಯ ಪಾಠ ಮಾಡ್ತಾ ಇರೋದು. ನಮಗಂತೂ ದೇವರಾಣೆ ಸಹಜವಾದ ಮಾತು ಬರೋಲ್ಲ. ವಾಲ್ಮೀಕಿಗಳು ಸಹಜವಾಗಿ ಆಡಿದ ಮಾತನ್ನಾದರೂ ಯಾಕೆ ಹೇಳಬಾರ್ದು? ಆದ್ದರಿಂದ ಪಾರಾಯಣದ ಬೆಲೆ ಅದು. ಯಾಕೆಂದರೆ ಯಾರ ಹತ್ರ ನಾವು ಸಹಜವಾಗಿ ಮಾತಾಡಿಲ್ಲ. ನಮ್ಮ ಮಕ್ಕಳ ಹತ್ರ ಮಾತಾಡಿಲ್ಲ, ನಮ್ಮ ಮಡದಿ ಹತ್ರ ಮಾತಾಡಿಲ್ಲ, ನಮ್ಮ ಗಂಡನ ಹತ್ರ ಮಾತಾಡಿಲ್ಲ, ನಮ್ಮ ಶಾಲೆಯ ಮಕ್ಕಳ ಹತ್ರ ಮಾತಾಡಿಲ್ಲ, ನಮ್ಮ ಆಫೀಸರ್ ಹತ್ರ, ಅಧಿಕಾರಿಗಳ ಹತ್ರ ಮಾತಾಡಿಲ್ಲ. ಎಲ್ಲ ಕಡೆಗೆ ಸುಳ್ಳು, ಕಪಟ, ವಂಚನೆ, ಕೃತ್ರಿಮ ರಚನೆ, ಯಾವುದೋ ಒಂದು ಅಭಿನಯ ಇಟ್ಟುಕೊಂಡೇ ನಾವು ಹೇಳ್ತೇವೆ. ಆದ್ದರಿಂದ ನಮಗೆ ಸಹಜತೆ ಎಂಬುದು ಮಾತಿನಲ್ಲಿಲ್ಲ, ರೀತಿಯಲ್ಲಿಲ್ಲ, ಭಾವದಲ್ಲಿಲ್ಲ, ಎಲ್ಲೂ ಇಲ್ಲ. ನಮಗದು ಬರಬೇಕು ಅಂದರೆ ನಾವು ರಾಮಾಯಣವನ್ನು ಪಾರಾಯಣ ಮಾಡಬೇಕು. ಆದ್ದರಿಂದ ರಾಮಾಯಣದ ಪಾರಾಯಣ ನಿಮಗೆ ಅರ್ಥ ಆಗಲಿ ಆಗದೆ ಹೋಗಲಿ, ರಾಮಾಯಣ ಪಾರಾಯಣ ಮಾಡಿದರೆ ಅಸಹಜವಾದ ಮಾತಾಡುವ ಸಮಯದಲ್ಲಿ ಸಹಜವಾದ ಮಾತನ್ನು ಉಚ್ಚರಿಸಿದ ಒಂದು ಫಲವಾದರೂ ಸಿಗ್ತದೆ. ನೀವು ಅದಕ್ಕೆ ಪುಣ್ಯ ಅಂತ ಹೇಳಿ ಏನು ಬೇಕಾದರೂ ಹೇಳಿ, ನಾನು ಅದನ್ನೆಲ್ಲ ಒಪ್ಪೋದಿಲ್ಲ ಅಂದರೆ ಸಾರ್ವಜನಿಕ ಅಭಿಪ್ರಾಯದಲ್ಲಿ ಒಪ್ಪೋದಿಲ್ಲ, ವೈಯಕ್ತಿಕವಾಗಿ ಬೇರೆ ಅಭಿಪ್ರಾಯದಿಂದ ನಾನು ಒಪ್ತೇನೆ. ಯಾಕೆ ಪಾರಾಯಣವನ್ನು ಮಾಡಬೇಕು ಅಂದರೆ ಕೃತ್ರಿಮವಾದ ಮಾತಾಡುವ ನಮ್ಮ ಸಮಯವನ್ನು ತಪ್ಪಿಸೋದಕ್ಕಾಗಿ, ಕಡಿಮೆ ಮಾಡುವುದಕ್ಕಾಗಿ ಸಹಜವಾದಂತಹ ಒಂದು ಮಾತನ್ನು ನಾವು ಆಡಬೇಕು. ಆದ್ದರಿಂದ ರಾಮಾಯಣ ಎಂಬುದು ಮನೆ ಮಾತಾಗಬೇಕು. ನಮಗೆ ಈ ಸಹಜವಾದ ಮಾತು ಮನೆ ಮಾತಾಗಬೇಕು ಎನ್ನುವ ಕಾರಣಕ್ಕಾಗಿ ನಾವು ರಾಮಾಯಣವನ್ನು ಪ್ರೀತಿಸಬೇಕು. ರಾಮಾಯಣದ ಪುಸ್ತಕವನ್ನು ಮನೆಯಲ್ಲಿ ಇಟ್ಕೊಳ್ಬೇಕು, ನಾವು ಓದಬೇಕು, ನಮ್ಮ ಮಕ್ಕಳು ಓದುವ ಹಾಗೆ ಮಾಡಬೇಕು. ರಾಮಾಯಣದ ಮಹತ್ವ ಏನು ಅಂತಂದರೆ, ಒಂದು ನಾಯಕನನ್ನು ಕಡೆದು ಕಟ್ಟಿ ಚಿತ್ರಿಸುವಂಥ ಒಂದು ಕಾವ್ಯ ಇದು. ನೋಡಿ, ಸಮಾಜಕ್ಕೆ ಒಬ್ಬ ನಾಯಕ ಬೇಕೇ ಬೇಡವೇ ಎನ್ನುವ ಒಂದು ಪ್ರಶ್ನೆ ನಾವು ಎಲ್ಲ ಕಾಲದಲ್ಲೂ ಕೇಳ್ಕೊಂಡಿದ್ದೇವೆ, ಕೇಳಬೇಕಾಗ್ತದೆ. ಸ್ವಾತಂತ್ರ್ಯದ ಪ್ರಜ್ಞೆ ಹೆಚ್ಚಾದ ಹಾಗೆ ನಾಯಕನ ಅಗತ್ಯ ಕಡಿಮೆ ಅಂತ ನಮಗನ್ನಿಸ್ತದೆ. ಯಾಕೆಂದರೆ ನಾಯಕ ಪರತಂತ್ರನಾಗಿದ್ದರೆ ನಮಗೆ ಸ್ವಾತಂತ್ರ್ಯ ಎಲ್ಲಿ? ಆದ್ದರಿಂದ ಸ್ವಾತಂತ್ರ್ಯದ ಕಲ್ಪನೆ ಹೆಚ್ಚಿದಷ್ಟು ನಾಯಕನ ಅವಶ್ಯಕತೆ ಕಡಿಮೆಯಾಗುತ್ತದೆ. ಆದರೆ ಇದೇ ವಿಪರ್ಯಾಸ. ಸರಿಯಾದ ನಾಯಕ ಬರದೇ ಇದ್ದರೆ ನಮ್ಮ ಸ್ವಾತಂತ್ರ್ಯ ಪರಿಕಲ್ಪನೆ ಪೂರ್ಣ ಆಗೋದಿಲ್ಲ. ಹಾಗಿದ್ದರೆ ಸ್ವಾತಂತ್ರ್ಯ ಅಂದರೆ ಏನು, ನಾಯಕ ಅಂದರೆ ಯಾರು, ಇದನ್ನು ನಾವು ಗ್ರಹಿಸಬೇಕು. ಬಹುಶಃ ಒಂದು ಕೌಟುಂಬಿಕ ಜೀವನವನ್ನು ತಿದ್ದಿ ತೀಡಿ ಪರಿಷ್ಕರಿಸುವುದರಲ್ಲಿ ನಮ್ಮ ಆರ್ಯ ಮಹರ್ಷಿಗಳಷ್ಟು ಶ್ರಮವನ್ನು ಯಾರೂ ಮಾಡಲಿಲ್ಲ. ಸಮಾಜ ಅಂದರೆ ಏನು ಎನ್ನುವ ಬಗ್ಗೆ ನಮ್ಮ ಋಷಿಗಳಿಗೆ ಬಹಳ ಸ್ಪಷ್ಟವಾದ ಕಲ್ಪನೆ ಇದೆ. ಅವರ ಮಸ್ತಿಷ್ಕ ಎಂಬ ಪ್ರಯೋಗಶಾಲೆಯಲ್ಲಿ ಅಹರ್ನಿಶಿ ಅವರು ಪ್ರಯೋಗ ಮಾಡಿದರು. ಯೋಚನೆ ಮಾಡಿ ಪರಿಷ್ಕೃತವಾದ ಒಂದು ನಾಯಕ ಪದ್ಧತಿಯನ್ನು ನಮಗೆ ಹಾಕಿಕೊಟ್ಟಿದ್ದಾರೆ. ಇವತ್ತು ರಾಜನೀತಿಯಲ್ಲಿ ಬಹಳ ದೊಡ್ಡ ವಿಷಯ ಇದು. ಒಬ್ಬ ನಾಯಕ ಹೇಗಿರಬೇಕು, ಅವನ ಅರ್ಹತೆಗಳು ಏನಿರಬೇಕು, ಒಬ್ಬ ನಾಯಕನನ್ನು ಯಾರು ಸಮಾಜ ರೂಪಿಸಬೇಕೋ, ಸಮಾಜವನ್ನು ನಾಯಕ ರೂಪಿಸಬೇಕೋ, ಇತ್ಯಾದಿ ವಿಷಯಗಳನ್ನು ಬಹಳ ಚೆನ್ನಾಗಿ ಚರ್ಚೆ ಮಾಡ್ತಾರೆ. ಆದರೆ ವೇದವಾಂಗ್ಮಯ ಅದನ್ನು ಬಹಳ ಸೊಗಸಾಗಿ ತಿಳಿಸಿದೆ. ನಮ್ಮಲ್ಲಿ ಅದು ಪ್ರಯೋಗದಲ್ಲೂ ಇದೆ. ನೋಡಿ, ನಮಗೆ ಮೊಟ್ಟ ಮೊದಲು ನಾಯಕನ ಪರಿಚಯ ಆಗುವುದು ನಮ್ಮ ಕುಟುಂಬದಲ್ಲಿ. ಒಬ್ಬ ಯಜಮಾನ ಅಂತ, ನಾವು ಯಜಮಾನ ಅನ್ನೋ ಶಬ್ದ ಪ್ರಯೋಗವನ್ನು ಕನ್ನಡಿಗರು ಮಾಡ್ತೇವೆ. ಶುದ್ಧ ಸಂಸ್ಕೃತ ಶಬ್ದ. ಯಜ್ಞ ಮಾಡುವವನನ್ನು ಯಜಮಾನ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ನಮ್ಮಲ್ಲಿ ಹಾಗಲ್ಲ. ಈ ಕುಟುಂಬ ಎನ್ನುವುದೇ ಒಂದು ಯಜ್ಞ. ಯಜ್ಞಕ್ಕೆ ಏನು ಕಡಿಮೆ ಇಲ್ಲ. ಅದು ಯಾರ್ಯಾರ ಹೊಟ್ಟೆಗೆ ಏನು ಅನ್ನ ಬೇಕು, ಯಾರ ಮೈ ಮುಚ್ಚೋದಕ್ಕೆ ಎಂಥ ಬಟ್ಟೆ ಬೇಕು, ದೀಪಾವಳಿ ದಿವಸ ಏನು ತಿಂಡಿ ಮಾಡಬೇಕು, ಯಾವ್ಯಾವ ವಸ್ತುಗಳನ್ನು ತಂದು ಪಾರಿತೋಷಿಕವಾಗಿ ಕೊಡಬೇಕು, ಇದನ್ನೆಲ್ಲ ಹೊಂದಿಸೋ ಹೊಟ್ಟಿಗೆ ಅಶ್ವಮೇಧ ಮಾಡೋದಷ್ಟು ಕಷ್ಟ ಆಗುತ್ತೆ. ಆದ್ದರಿಂದ ಇವತ್ತು ಕುಟುಂಬ ಪೋಷಣೆಯಲ್ಲಿ ಯಾರ್ಯಾರಿದ್ದಾರೋ, ಕುಟುಂಬ ನಿರ್ವಹಣೆ ಯಾರು ಮಾಡ್ತಾರೋ ಅವರೆಲ್ಲ ಯಜಮಾನರೇ. ನಾವು ಕನ್ನಡಿಗರು ಈ ಶಬ್ದವನ್ನು ಬಹಳ ಪ್ರೀತಿಯಿಂದ ಬಳಸ್ಕೊಳ್ತೇವೆ. ಕುಟುಂಬದ ಒಂದು ನಿರ್ವಹಣೆ ಮಾಡುವ ತಂದೆಯನ್ನು ನಾವು ಯಜಮಾನ ಅಂತ ಹೇಳ್ತೇವೆ. ಕುಟುಂಬಕ್ಕೆ ನಾಯಕ ಯಾರು ಅಂತ ಕೇಳಿದರೆ ತಂದೆ. ಇವತ್ತು ನಾವು ಇದನ್ನು ಆಕ್ಷೇಪ ಮಾಡ್ತಾ ಇದ್ದೇವೆ. ಏನ್ರಿ ಪುರುಷ ಪ್ರಧಾನವಾದ ಸಮಾಜ ಕಟ್ಕೊಂಡ್ಬಿಟ್ಟಿದ್ದೀರಿ, ನೀವು ತಂದೆಯನ್ನು ನಾಯಕ ಅಂತ ಹೇಳ್ತೀರಿ. ನಾವು ಸ್ತ್ರೀಯರು ಏನು ಕಡಿಮೆ?
ತಾಯಿಯನ್ನು ನಾಯಕ ಅಂತ ಯಾಕೆ ಹೇಳಬಾರ್ದು? ತಪ್ಪಿಲ್ಲ, ಪ್ರಶ್ನೆಯನ್ನು ಸ್ವಾಗತಿಸೋಣ. ಆದರೆ ನಿಮಗೆ ಬೇಕಾದ ಉತ್ತರವನ್ನು ಮಾತ್ರ ನೀವು ನಿರೀಕ್ಷೆ ಮಾಡಬೇಡಿ ಅಂತ ಒಂದು ವಿನಂತಿ ಮಾಡಿಕೊಡ್ತೇವೆ ನಾವು ಅಷ್ಟೇ. ಪ್ರಶ್ನೆ ಕೇಳಿ, ವಿಚಾರವನ್ನು ಮುಂದಿಡಿ. ನಾಯಕತ್ವಕ್ಕೆ ನೀವು ಸ್ಪರ್ಧಾಳುಗಳಾಗಿ ಅಲ್ಲ ಅಂತಲ್ಲ. ಯಾಕೆ ಅಂದರೆ ಯಜಮಾನ ನಾಯಕ ಎನ್ನುವಾಗ ಅರ್ಧ ನಾಯಕತ್ವ ನಿಮಗೆ ಸಿಕ್ಕೇ ಇದೆ, ನೀವು ಮರೆತು ಬಿಟ್ಟಿದ್ದೀರಿ, ನೀವು ಅದನ್ನು ಮರೆಮಾಚಿದ್ದೀರಿ. ಯಜಮಾನನ ಅರ್ಧ ಯಜಮಾಂತಿ ಅಲ್ಲ, ಆ ಶಬ್ದ ಗ್ರಾಮ್ಯವಾಗಿದೆ ಅಷ್ಟೇ, ಸಾಹಿತ್ಯದಲ್ಲಿ ಬಳಸಲಿಲ್ಲ. ನಾವು ಮನೆ ಮಾತಲ್ಲಿ ಯಜಮಾಂತಿ ಅಂತ ಹೇಳ್ತೇವೆ. ಅಂದರೆ ತಾಯಿಯಾಗಲಿ ತಂದೆಯಾಗಲಿ ಅದೇನು ವಿವಾದಗ್ರಸ್ತ ವಿಷಯವಲ್ಲ, ನಾವು ಅದನ್ನು ಹಾಗೊಂದು ರಾಜಿ ಮಾಡಿಕೊಳ್ಳೋಣ. ತಂದೆ ಹಿರಿಯನಾಗಿ ಅನುಭವಿಯಾಗಿ ಕುಟುಂಬ ನಡೆಸ್ತಾ ಇದ್ದರೆ ತಂದೆ, ತಾಯಿ ಸಮರ್ಥಳಾಗಿ ಕುಟುಂಬವನ್ನು ನಿರ್ವಾಹ ಮಾಡ್ತಾ ಇದ್ದರೆ ತಾಯಿ. ಅದರ ಬಗ್ಗೆ ನಮ್ಮದು ವಾದ ಇಲ್ಲ, ಯಾಕೆಂದರೆ ಮುಂದೆ ಇನ್ನೂ ಒಳ್ಳೆಯ ವಿಚಾರ ನಾವು ಮಾಡಬೇಕಾಗಿದೆ. ಆದ್ದರಿಂದ ಮನೆಯಲ್ಲಿ ತಂದೆಯೋ ತಾಯಿಯೋ ನಾಯಕ ಸ್ಥಾನದಲ್ಲಿ ಇರ್ತಾರೆ. ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದರೆ ಮಕ್ಕಳನ್ನು ಹುಟ್ಟಿಸ್ತಾರೆ, ಮಕ್ಕಳನ್ನು ಬೆಳೆಸ್ತಾರೆ, ಮಕ್ಕಳಿಗೆ ರಕ್ಷಣೆಯನ್ನು ಕೊಡ್ತಾರೆ. ಅವರ ಹೊಟ್ಟೆಗೆ ಏನು ಬೇಕು, ಬಟ್ಟೆಗೆ ಏನು ಬೇಕು, ಅವರ ನಡೆನುಡಿಯನ್ನು ಕಲಿಸೋದಕ್ಕೆ ಏನಾಗಬೇಕು, ಮನೆಯಲ್ಲಿ ಅವರು ಸೌಖ್ಯದಿಂದ ಇರೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಕಲ್ಪಿಸಿಕೊಡ್ತಾರೆ. ಎಲ್ಲಿಯವರೆಗೆ ಅಂತಿಲ್ಲ, ಅದು ಅವರವರು ಇಟ್ಟುಕೊಂಡ ಪದ್ಧತಿ. ಕೆಲವರು 10 ವರ್ಷದವರೆಗೆ ಮಾತ್ರ ಅದನ್ನು ಕೊಡ್ತಾರೆ, ಆಮೇಲೆ ಮಕ್ಕಳನ್ನು ಸ್ವತಂತ್ರ ಮಾಡಿಬಿಡ್ತಾರೆ. ಮತ್ತು ಕೆಲವರು 50 ವರ್ಷದವರೆಗೂ ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಯಾವ ಸಾಕ್ಸ್ ತೊಗೊಳ್ಬೇಕು ಅಂತ ತಾಯಿ ಕೊಡಿಸೋದನ್ನು ನಾನು ನೋಡಿದ್ದೇನೆ 40 ವರ್ಷದ ಮಗುವಿಗೆ. ಅದರ ಕೆಲವು ಉದಾಹರಣೆಗಳದು ಇದೆ. ಯಾಕೆ ಅಂತಂದರೆ ಪ್ರೀತಿ, ಪ್ರೇಮ. 40 ವರ್ಷ ಆದರೂ ಮಗು ಅಲ್ಲವೇ, ಬುದ್ಧಿ ಬಲ್ತಿದೆಯೋ ಇಲ್ವೋ, ಯಾವುದಾದ್ರೂ ಅಂಗಡಿಗೆ ಹೋಗಿ 20 ರೂಪಾಯಿ ಕೊಡೋ ಜಾಗದಲ್ಲಿ 40 ರೂಪಾಯಿ ಕೊಟ್ಬಿಟ್ರೆ ಅಂತ ಭಯ. ಯಾಕೆ ಹೇಳ್ತೇನೆ ಅಂತಂದರೆ ಅದು ವಿನೋದದ ವಸ್ತು ಅಲ್ಲ, ನಮ್ಮ ವಿಚಾರಕ್ಕೆ ಅನುಕೂಲವಾದ ವಸ್ತು ಅದು. ಎಷ್ಟು ವರ್ಷ ಆದರೂ ನಾಯಕತ್ವದ ಅವಶ್ಯಕತೆ ಮತ್ತು ಅಪೇಕ್ಷೆ ಇದೆ, ಇದು ನಮ್ಮ ಮುಖ್ಯವಾದ ವಿಷಯ. ಕುಟುಂಬದಲ್ಲಿ ತಂದೆಯೋ ತಾಯಿಯೋ ನಾಯಕ ಆಗಿರಬೇಕಿದ್ದರೆ ಅದರ ಅವಶ್ಯಕತೆ ಮತ್ತು ಅಪೇಕ್ಷೆ ಎರಡೂ ಇದೆ. ನಂತರ ಮಕ್ಕಳು ಒಂದು 5 ವರ್ಷ, ಈಗ ಸರ್ಕಾರಿ ಲೆಕ್ಕದಲ್ಲಿ 5 ವರ್ಷದ 10 ತಿಂಗಳ ಅಥವಾ 5 ವರ್ಷ, ನಾವು ಈಗ ಅದಕ್ಕಿಂತ ಮುಂಚಿತವಾಗಿ ವಿದ್ಯಾರ್ಥಿತ್ವವನ್ನು ಕೊಟ್ಟುಬಿಟ್ಟಿದ್ದೇವೆ. 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ ಎಲ್ಲ ಬೇರೆ ಬೇರೆ. ಒಂದಕ್ಕೆ ಬೇಬಿ ಸಿಟ್ಟಿಂಗ್ ಅಂತ ಹೆಸರು, ಆಮೇಲೆ ಬೇಬಿ ಜಂಪಿಂಗ್ ಅಂತ ಒಂದು ಹೆಸರು ಅಲ್ಲ. ಅದಕ್ಕೆ ಈಗ ಸಿಟ್ಟಿಂಗ್ ಇದ್ಮೇಲೆ ಜಂಪಿಂಗ್ ಒಂದು ಬೇಕಲ್ಲ, ಬೇಬಿ ಜಂಪಿಂಗು. ಅಂದರೆ ಈಗ ಏನಾಗಿದೆ ಅಂತಂದರೆ ಮನೆಯಲ್ಲಿ ನಮಗೆ ಮಕ್ಕಳನ್ನು ನೋಡ್ಕೊಳ್ಳೋಕ್ಕಾಗೋಲ್ಲ ಅನ್ನೋ ದೃಷ್ಟಿಯಿಂದ ನಾವು ಯಾವ್ಯಾವುದೋ ನೆಪದಿಂದ ಮಕ್ಕಳಿಗೆ ಸಲ್ಲದ ವಿದ್ಯಾರ್ಥಿತ್ವವನ್ನು ಕೊಡ್ತಾ ಇದ್ದೇವೆ. ಬೇಬಿ ಸಿಟ್ಟಿಂಗ್ ಎನ್ನುವುದು ನಿಜವಾಗಿ ಅದು ಶಾಲೆ ಅಂತ ಅನಿಸ್ಬಾರ್ದಿತ್ತು ಮಕ್ಕಳಿಗೆ. ಅದು ಯಾಕೋ ಏನೋ ನಮಗೆ ಮನೆ ಬಿಟ್ಟರೆ ಎಲ್ಲದೂ ಶಾಲೆಯಾಗೆ ಕಾಣುತ್ತೆ. ನೋಡಿ, ಸಂಸ್ಕೃತ ಭಾಷೆಯಲ್ಲಿ ಹಾಗೆ ಒಂದು ವೈಶಿಷ್ಟ್ಯವೂ ಇದೆ. ನಾವು ಶಾಲಾ ಎಂಬ ಶಬ್ದದಿಂದಲೇ ಹೇಳ್ತೇವೆ. ಮನೆಯ ಹೊರಗಡೆ ಇದ್ದರೆ ಪಾಕಶಾಲಾ, ಪಾಠಶಾಲಾ, ಯಜ್ಞಶಾಲಾ, ಗೋಶಾಲಾ, ಅಶ್ವಶಾಲಾ. ಮನೆ ಬಿಟ್ಟರೆ ಎಲ್ಲ ಶಾಲೆಗೆ ನಮಗೆ. ಹಾಗೆ ನಮ್ಮ ಮಕ್ಕಳಿಗೂ ಹಾಗೆ, ನೀವು ಮನೆಯಿಂದ ಹೊರಗೆ ನೀವು ಎಲ್ಲಿ ಕಳಿಸಿದ್ರು ಅದು ಶಾಲೆ ಅಂತ ತಿಳ್ಕೊಳ್ತಾರೆ. ಹೆಚ್ಚೇಕೆ ನಮ್ಮ ಗೋಖಲೆ ವಿಚಾರ ಸಂಸ್ಥೆಯೂ ಮಕ್ಕಳಿಗೆ ಶಾಲೆಯಾಗಿದೆ. ಆದ್ದರಿಂದ ಯಾರೂ ಮಕ್ಕಳು ಬರೋದಿಲ್ಲ ನೋಡಿ. ಅಂದರೆ ಇದರ ಅರ್ಥವೇನು ಅಂತಂದರೆ ಈ ಮಕ್ಕಳಿಗೆ ಗುರುಕುಲವೆಂಬುದು ಅನಿವಾರ್ಯ. ಗುರುಕುಲಕ್ಕೆ ನಾವು ಕಳಿಸಬೇಕು. ಯಾಕೆ ಅಂದರೆ ಗುರುಗಳಾದರೂ ಭಾವವನ್ನು ತಿದ್ದಿ, ವಿಚಾರಗಳನ್ನು ಕುದುರಿಸಿ, ಭಾಷೆಯನ್ನು ಕಲಿಸಿ ಮಕ್ಕಳಿಗೆ ತುಂಬಿಸಿಕೊಡ್ತಾರೆ. ಅವರಿಗೆ ಏನು ಬೇಕೋ, ಅವರ ಜೀವನಕ್ಕೆ ಏನು ಬೇಕೋ ಆ ಬುದ್ಧಿಯನ್ನು ಕಟ್ಟಿಕೊಡುವಂತಹದ್ದು. ಈಗ ಏನಾಗಿದೆ ಅಂದರೆ ಶಾಲೆಗೆ ಹೋಗುವ ಮಕ್ಕಳಿಗೆ ಮನೆಯಲ್ಲಿ ನಾವು ಬುತ್ತಿ ಕಟ್ಟಿಕೊಡ್ತಾ ಇದ್ದೇವೆ. ಮಕ್ಕಳ ಬುದ್ಧಿಯೆಲ್ಲ ಬುತ್ತಿಯಲ್ಲಿ ಕಟ್ಟಲ್ಪಟ್ಟಿದೆ. ಪಾಪ, ತಂಗಳು ಬುತ್ತಿ, ಹಳಸಿದ ಬುತ್ತಿ ತಿಂದು ಮಕ್ಕಳಿಗೆ ಏನು ಓದೋಕ್ಕೆ ಸಾಧ್ಯ? ಹಾಗಂತ ಈ ಬುದ್ಧಿಯೇ ದೊಡ್ಡ ಸಮಸ್ಯೆ ಆಗಿದೆ. ಶಾಲೆಯಲ್ಲಿ ಬುದ್ಧಿಯನ್ನು ಕುದುರಿಸ್ತಾ ಇಲ್ಲ. ನಿಜವಾಗಿ ಬುದ್ಧಿಯನ್ನು ತುಂಬಿಸಬೇಕು. ಮನೆಯ ಬುದ್ಧಿ, ಶಾಲೆಯ ಬುದ್ಧಿ ಎರಡೂ ಸೇರಿದರೆ ಮಕ್ಕಳು ದಷ್ಟಪುಷ್ಟವಾಗಿ ಎಲ್ಲ ಅರ್ಥದಲ್ಲಿ ಬೆಳ್ಕೊಳ್ತಿದ್ರು. ಅದಾಗ್ತಾ ಇಲ್ಲ. ಯಾಕೆ ಅಂದರೆ ಅಲ್ಲಿಯ ನಾಯಕತ್ವ ವಿಫಲವಾಗ್ತಾ ಇದೆ. ಈ ಗುರುಕುಲದಲ್ಲಿ ನಾಯಕ ಯಾರು ಅಂತಂದರೆ ಗುರು ಆಚಾರ್ಯ. ಅವನು ಯಾವುದಕ್ಕೆ ನಾಯಕ ಅಂತಂದರೆ ನಡೆ, ನುಡಿ, ರೀತಿ, ನೀತಿ, ವಿಚಾರ, ಹೆಚ್ಚೇಕೆ ದೃಷ್ಟಿಗೆ ನಾಯಕ. ನಮಗೊಂದು ದೃಷ್ಟಿಕೋನ ರೂಪಿತವಾಗೋದೇ ಶಾಲೆಯಲ್ಲಿ, ವಿದ್ಯಾಲಯದಲ್ಲಿ. ಕಣ್ಣಿದ್ದವರಿಗೆಲ್ಲ ದೃಷ್ಟಿ ಇದೆ ಅಂತಲ್ಲ,
ಕಣ್ಣಿರುತ್ತೆ, ದೃಷ್ಟಿ ಇರೋದಿಲ್ಲ. ಆದರೆ ದೃಷ್ಟಿಯನ್ನು ಕೊಡಬೇಕಾದವನು ಆಚಾರ್ಯ. ಹೇಗೆ ಪ್ರಧಾನ ಶಿಲ್ಪಿ ಒಂದು ಮೂರ್ತಿಯನ್ನು ಕೆತ್ತಿ ಆ ಶಿಲ್ಪ ಸಿದ್ಧ ಆದಮೇಲೆ ಕೊನೆಗೆ ನೇತ್ರೋನ್ಮೀಲನ ಅಂತ ಮಾಡ್ತಾರೆ. ಆ ಕೆಲಸವನ್ನು ಇವತ್ತು ಅರ್ಚಕರು ಮಾಡ್ತಾರೆ. ಯಾಕೆ ಅಂದರೆ ನೇತ್ರ ಇಲ್ಲದೆ ಇದರ ಅರ್ಚನೆ ಮಾಡೋಕ್ಕಾಗಲ್ವಲ್ಲ. ಈ ನೇತ್ರೋನ್ಮೀಲನ ಯಾಕೆ? ಅರ್ಚಕರು ಒಬ್ಬ ಪುರೋಹಿತ, ನಮಗೆ ತಿರೋಹಿತ, ಮರೆಯಾದದ್ದನ್ನು ಮತ್ತೆ ನೆನಪು ಮಾಡಿಕೊಡುವವನವನು. ಆದ್ದರಿಂದ ಈ ನೇತ್ರೋನ್ಮೀಲನ ಎಂಬಂತಹ ಒಂದು ಕೆಲಸ ಮಾಡೋದಕ್ಕೆ ಒಬ್ಬ ನಾಯಕ ಬೇಕು. ಆ ನಾಯಕ ಯಾರು ಅಂತಂದರೆ ಆಚಾರ್ಯ, ಗುರು. ಇನ್ನೂ ಮುಂದೆ ಸ್ವಲ್ಪ ಬಂದಾಗ, ಸಮಾಜ ವಿಸ್ತೃತವಾದಾಗ, ಗುರುಕುಲದಿಂದ ಹೊರಕ್ಕೆ ಬಂದು ತಮ್ಮ ಬದುಕನ್ನು ಉದ್ಯೋಗದ ಜೊತೆಗೆ ಬದುಕನ್ನು ಕಂಡುಕೊಳ್ಳುವಾಗ ನಮಗೆ ಅರ್ಥ, ಕಾಮ ಪ್ರಪಂಚ ಬರಬೇಕಾಗತ್ತೆ, ಅನಿವಾರ್ಯ ಆಗತ್ತೆ. ಆ ಪ್ರಪಂಚವನ್ನು ರೂಪಿಸುವವರು ಯಾರು ಅಂತಂದರೆ ಅವರು ರಾಷ್ಟ್ರನಾಯಕ. ಅವನನ್ನು ರಾಜ ಅಂತ ಹೇಳ್ತಿದ್ದರು. ಇವತ್ತು ಅವರನ್ನು ಯಾರು ಅಂತ ಹೇಳೋಣ, ನಾಚಿಕೆ ಆಗತ್ತೆ. ನಾವು ಶಾಸಕರು ಅಂತ ಹೇಳೋಕ್ಕೆ ನಮಗೆ ಇಷ್ಟ ಆಗೋಲ್ಲ, ಮಂತ್ರಿಗಳು ಅಂತ ಹೇಳೋಕ್ಕೆ ಮನಸ್ಸೇ ಇಲ್ಲ. ಯಾರು ಅಂತ ಹೇಳೋಣ, ರಾಷ್ಟ್ರಾಧ್ಯಕ್ಷರು ಅಂತ ಹೇಳಿದರೆ ರಬ್ಬರ್ ಸ್ಟ್ಯಾಂಪ್ ಅಂತ ಪತ್ರಿಕೆಯವರೇ ಬರೀತಾರೆ. ಏನು ಮಾಡೋದು? ಆದ್ದರಿಂದ ಈಗ ರಾಷ್ಟ್ರನಾಯಕರು ಯಾರು ಅಂತಂದರೆ ನಮಗೆ ಗೊತ್ತಿಲ್ಲ. ಎಂದೋ ಗತಿಸಿ ಹೋದಂತಹ ಮಹಾನ್ ವ್ಯಕ್ತಿಗಳನ್ನೇ ನಾವು ರಾಷ್ಟ್ರನಾಯಕರು ಅಂತ ನಂಬಿಕೊಳ್ತಾ ಇದ್ದೇವೆ. ಯಾಕೆಂದರೆ ವರ್ತಮಾನ ಕಾಲ ರಿಕ್ತ ಆಗಿದೆ, ಈಗ ರಾಷ್ಟ್ರನಾಯಕರಿಲ್ಲ. ಈಗ ಈ 3 ಹಂತದಲ್ಲಿ ನಾಯಕರ ಅವಶ್ಯಕತೆ ಇದೆ ಮತ್ತು ಅಪೇಕ್ಷೆ ಇದೆ. ಈ ಅವಶ್ಯಕತೆ ಮತ್ತು ಅಪೇಕ್ಷೆಯನ್ನು ಇಟ್ಟುಕೊಂಡಾಗ ನಮಗೆ ನಾಯಕರು ಬೇಕು. ಆದ್ದರಿಂದ ನಿಜವಾದ ನಾಯಕನ ಒಂದು ರೂಪಿತ ಆಗುವುದು ಹೇಗೆ ಅಂತಂದರೆ, ಕುಟುಂಬದಿಂದ ಆರಂಭಿಸಿ ಗುರುಕುಲವನ್ನು ಪ್ರವೇಶ ಮಾಡಿ ಮುಂದೆ ರಾಷ್ಟ್ರ ಜೀವನದಲ್ಲಿ ನಾಯಕ ಎಂಬವನು ರೂಪಿತ ಆಗ್ತಾನೆ. ಅವನು ಸಮಾಜವನ್ನು ಪ್ರಭಾವಿಸಿ ಸಮಾಜದ ಸಂಘಟನೆ ಮತ್ತು ಸಮಾಜವನ್ನು ಮುನ್ನಡೆಸುವನಾಗ್ತಾನೆ. ಈ ನಾಯಕ ಎಂಬ ಶಬ್ದವೇ ಅಷ್ಟು ಅದ್ಭುತವಾದ ಶಬ್ದ. ಅದು ಸಂಸ್ಕೃತ ಭಾಷೆ ಗೊತ್ತಿದ್ದವರಿಗೆ ರೋಮಾಂಚ ಆಗತ್ತೆ. ಯಾಕೆ ಅಂತಂದರೆ ನಾಯಕ ಅಂದರೆ ಮುಂದಾಳು ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ಮುಂದೆ ನಿಂತ ಆಳು ಅಂತ ಅಷ್ಟೇ ಅರ್ಥ. ಬೇಕದು ಮುಂದಾಳುಗಳೆಲ್ಲ ಅದನ್ನು ತಿಳ್ಕೊಂಡಿಲ್ಲ. ನಾನು ಎಲ್ಲರ ಮುಂದೆ ನಿಂತ ಎಲ್ಲರ ಆಳು ಅಂತ ಅವ್ರು ತಿಳ್ಕೊಂಡಿಲ್ಲ. ಮುಂದೆ ನಿಂತು ಆಳು ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಅವರು. ಹಾಗೆ ಮುಂದೆ ನಿಂತು ಆಳ್ತಾ ಇದ್ದಾರೆ ಅಲ್ಲ, ಅವರು ಮುಂದೆ ನಿಂತ ಆಳು. ಆದರೆ ಸಂಸ್ಕೃತದಲ್ಲಿ ನಾಯಕ ಎಂಬ ಶಬ್ದ ಏನು ಅರ್ಥವನ್ನು ಕೊಡುತ್ತದೆ ಅಂದರೆ, ನೀಂಜು ಪ್ರಾಪಣೆ ಅಂತ ಧಾತು, ಒಯ್ದು ಮುಟ್ಟಿಸುವವ ಎಂಬ ಅರ್ಥವನ್ನು ಕೊಡುತ್ತದೆ ನಾಯಕ. ಅವನು ಮಾರ್ಗದರ್ಶನ ಮಾಡಿದರೆ ಸಾಲದು, ಮಾರ್ಗದಲ್ಲಿ ಜೊತೆಗೆ ಬರಬೇಕು. ನಾವು ಆಯಸ್ತರಾಗಿ ಕೈಕಾಲುಗಳು ಸೋತಾಗ ನಮ್ಮನ್ನು ಹೊತ್ತುಕೊಳ್ಬೇಕು, ಗುರಿಯನ್ನು ತಲುಪಿಸಬೇಕು. ಅಂಥವನು ನಾಯಕ. ಈ ನಾಯಕ ಶಬ್ದವೇ ಅರ್ಥವನ್ನು ಕೊಡುತ್ತದೆ. ಮತ್ತೆ ಒಂದು ಸ್ವಾರಸ್ಯ ಇದೆ, ಸ್ವಲ್ಪ ವ್ಯಾಕರಣ ವಿಚಾರ. ಅದೇನು ನಿಮಗೆ ಬೋರ್ ಆಗದೇ ಇದ್ದಾಗ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ದ್ವಿಕರ್ಮಕವಾದ ಧಾತಿದು. ಏನು ಮಾಡೋದು, ನಮ್ಮ ಕನ್ನಡ ಭಾಷೆಯಲ್ಲಿ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಕರ್ಮ ಒಂದೇ ಸಾಕು ಅಂತ ಇಟ್ಕೊಂಡ್ಬಿಟ್ಟಿದ್ದೇವೆ, ದ್ವಿಕರ್ಮಕ ಇಲ್ಲವೇ ಇಲ್ಲ ಯಾವುದು. ಯಾಕೆ ಅಂತಂದರೆ ಆಡನ್ನು ಅಡವಿಗೆ ಒಯ್ಯುತ್ತಾನೆ ಅಂತ ಹೇಳಬೇಕು ನಾವು ಕನ್ನಡದಲ್ಲಿ. ಆಡನ್ನು ಹೊಲಕ್ಕೆ ಒಯ್ಯುತ್ತಾನೆ ಅಂತ. ಹೊಲಕ್ಕೆ ಎಂಬುದು ಕರ್ಮ ಆಗೋದೇ ಇಲ್ಲ. ಆದ್ದರಿಂದ ನಾವು ಹೊಲಕ್ಕೆ ಅಂತ ನಾವು ಚತುರ್ಥಿ ವಿಭಕ್ತಿ ಅಂತ ಹೇಳ್ತೇವೆ. ಸಂಸ್ಕೃತದಲ್ಲಿ ಹೇಳೋದಾದರೆ ಇದನ್ನು ಅಜಾಂ ಗ್ರಾಮಂ ನಯತಿ, ಆಡನ್ನು ಹೊಲವನ್ನು ತಲುಪಿಸುತ್ತಾನೆ ಅಂತ ಆಗ್ತದೆ. ಇದು ಕನ್ನಡ ಅಲ್ಲ, ಇದು ಅರ್ಥವಾಗೋದಕ್ಕೆ ಮಾತ್ರ ಹೇಳಿತು. ಆಡನ್ನು ಹೊಲವನ್ನು ತಲುಪಿಸ್ತಾನೆ ಅಂತಂದರೆ ಹೊಲ ಚೆನ್ನಾಗಿ ಗೊತ್ತಿರಬೇಕು, ಆಡನ್ನು ಬಲಾತ್ಕಾರದಿಂದಲಾದರೂ ಒಯ್ಯುವಂತಹ ಒಂದು ಕ್ರಿಯೆ ಇವನು ಮಾಡಬೇಕು. ಎರಡೂ ಇದೆ. ಈ ನಯತಿ ಎಂಬುದು ಪ್ರಾಪಣ, ತಲುಪಿಸುವುದು ಎಂಬ ಅರ್ಥವನ್ನು ಕೊಡುತ್ತದೆ. ಈ ಅರ್ಥ ಕೊಡುವಂತೆ ನಾವು ಕನ್ನಡ ಭಾಷೆಯಲ್ಲಿ ಪ್ರಯೋಗ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಒಬ್ಬ ನಾಯಕ ಅಂತಂದರೆ ಯಾರನ್ನು ಎಲ್ಲಿಗೆ ತಲುಪಿಸಬೇಕು ಎನ್ನುವ ವಿಷಯದಲ್ಲಿ ಅಷ್ಟು ಖಾಚಿತ್ಯ ಇರಬೇಕು, ಅವನಿಗೆ ಖಚಿತತೆ ಇರಬೇಕು. ಇಂಥವರನ್ನು ಇಲ್ಲಿಗೆ ನಾನು ತಲುಪಿಸ್ತೇನೆ ಅಂತ. ಎಲ್ಲಿಗೆ ತಲುಪಿಸ್ತಾನೋ ಅದು ಅವನ ಸ್ವಾಧೀನದಲ್ಲೇ ಇರಬೇಕು. ಯಾರನ್ನು ತಲುಪಿಸಬೇಕು ಅವನ ಬಗ್ಗೆ ವಿಶಾಲವಾದ ಔದಾರ್ಯ ಅವನಿಗಿರಬೇಕು. ಅವನ ಎಲ್ಲ ಕಷ್ಟಗಳನ್ನು ತಾನು ತನ್ನದಾಗಿಸಿಕೊಂಡು ಕರಾವಲಂಬನವನ್ನು ನೀಡಿ ಅವನನ್ನು ತಲುಪಿಸುವಂತಹ ಒಂದು ಔದಾರ್ಯ, ವಿಶಾಲವಾದ ಔದಾರ್ಯ ಇರಬೇಕು. ಅಂಥವರು ಮಾತ್ರ ನಾಯಕ ಆಗಬಹುದು. ಈ ನಾಯಕ ಎನ್ನುವ ಶಬ್ದದ ಧಾತು ಯಾವುದಿದೆಯೋ ಅದೇ ಧಾತುವೇ ನೀತಿ ಎಂಬ ಶಬ್ದಕ್ಕೂ ಆಗಿದೆ. ನೇತ್ರ ಎಂಬ ಶಬ್ದಕ್ಕೂ ಅದೇ ಧಾತು ಇದೆ. ನೋಡಿ ಎಷ್ಟು ಗಾಢವಾದ ಸಂಬಂಧ ಇದೆ. ನಾಯಕ ದೃಷ್ಟಿ ಕೊಡಬೇಕು,
ಆಗ ನೇತ್ರದ ಕೆಲಸ ಮಾಡಿದ ಹಾಗಾಗತ್ತೆ. ಜೊತೆಗೆ ದೃಷ್ಟಿಯನ್ನು ಒಯ್ಯುವುದಕ್ಕೆ ಬೇಕಾದ ನೀತಿಯನ್ನು ಅವನು ರೂಪಿಸಬೇಕು. ಆದ್ದರಿಂದ ನೇತ್ರ, ನೀತಿ ಮತ್ತು ನಾಯಕ ಈ ಮೂರರ ಸಂಬಂಧ ಇದೆಯಲ್ಲ, ಈ ಮೂರರ ಸಂಬಂಧ ತ್ರಿವೇಣಿ ಸಂಗಮ ಏರ್ಪಡೋದು ಯಾರಲ್ಲಿ ಅಂತಂದರೆ ರಾಮನಲ್ಲಿ ಅಂತ ಅದನ್ನು ತೋರಿಸುವುದೇ ವಾಲ್ಮೀಕಿಗಳ ಉದ್ದೇಶವಾಗಿದೆ. ಆದ್ದರಿಂದ ನಾಯಕನನ್ನು ನಿರೂಪಿಸುವ ಕಾವ್ಯ ಇದು. ಬಹುಶಃ ನಾಯಕನನ್ನು ಇಷ್ಟು ಉದಾತ್ತವಾಗಿ ಉದಾತ್ತ ಅಂದರೆ ಎತ್ತರವಾಗಿ ಅಂತಿಷ್ಟೇ ಅರ್ಥ ಅಲ್ಲ, ಆಮೂಲ ಚೂಲ ಪಾತಾಳದಿಂದ ಸ್ವರ್ಗದವರೆಗೆ ಎಂದ ಹಾಗೆ, ಬೇರಿನಿಂದ ಎಲೆಯವರೆಗೆ ಎಂದ ಹಾಗೆ ಸರ್ವವ್ಯಾಪಿಯಾಗಿ ನಿರೂಪಿಸುವಂತಹ ಕಾವ್ಯ ಇನ್ನೊಂದು ಯಾವುದೂ ಇರಲಿಕ್ಕಿಲ್ಲ ಅಂತ ನನಗೆ ಅನಿಸುತ್ತೆ. ಇದೆಲ್ಲ ಸ್ವಲ್ಪ ಸಾಹಸದ ಮಾತು, ಪೂರ್ಣ ಪರೀಕ್ಷೆ ಮಾಡಲಿಕ್ಕೆ ಹೋದರೆ ಕಡೆಗೆ ಜಗಳ ಆಗ್ತದೆ, ಅದಲ್ಲ. ಆದರೆ ನನ್ನ ಅನಿಸಿಕೆ ಇತ್ತು, ನನಗೆ ಹಾಗೆ ಅನಿಸಿದೆ ಅಂತ. ಮೂಲದಿಂದ ಚೂಲದವರೆಗೆ ಒಬ್ಬ ನಾಯಕನನ್ನು ರೂಪಿಸುವ ಒಂದು ಕಾವ್ಯ ಇದು. ಆದ್ದರಿಂದ ನಾಯಕನ ವರ್ಣನೆಯಲ್ಲಿ ಬಹಳ ಪ್ರಧಾನವಾಗಿದೆ. ಈ ಒಂದು ಹಿನ್ನೆಲೆಯಿಂದ ರಾಮಾಯಣದ ಪ್ರಾದುರ್ಭಾವವನ್ನು ನಾವು ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ವಾಲ್ಮೀಕಿಗಳು ಗೊಂದಲಕ್ಕೆ ಒಳಗಾಗಿದ್ದಾರೆ. ಇದೇ ಅವರ ತಾಪಕ್ಕೆ ಕಾರಣ. ಇಂತಹ ಒಬ್ಬ ನಾಯಕ ಯಾರು ಅಂತ ಅವರು ಹುಡುಕ್ತಾ ಇದ್ದಾರೆ. ಮತ್ತು ಇದು ಬಹಳ ಸಂಕೀರ್ಣವಾದಂತಹ ಪ್ರಶ್ನೆಯೂ ಹೌದಿದು. ಈಗ ಕೊಟ್ಟ ಉದಾಹರಣೆಯಲ್ಲಿ ನಮಗೆ ಸ್ಪಷ್ಟ ಆಗಿದೆ. ಒಬ್ಬ ಕುಟುಂಬದ ಯಜಮಾನ, ಗುರುಕುಲದ ಗುರು ಮತ್ತು ರಾಷ್ಟ್ರದ ರಾಜ, ನಾಯಕ ಅಂತ ನಾವು ಇಷ್ಟನ್ನು ಸ್ಥೂಲವಾಗಿ ರೂಪಿಸಿಕೊಂಡಿದ್ದೇವೆ. ಆದರೆ ಮುಂದೆ ಮುಂದೆ ಹೋದ ಹಾಗೆ ನಾಯಕತ್ವ ಎಂಬುದು ಸಂಕೀರ್ಣವಾಗ್ತಾ ಹೋಗ್ತದೆ. ಒಬ್ಬ ತಂದೆಗೆ ಮಕ್ಕಳನ್ನು ಮಾತ್ರ ಪೋಷಣೆ ಮಾಡಿದ್ರಾಯ್ತು. ಅವನಿಗೆ ಕೆಲಸ ಏನು ಅಂದರೆ ರಕ್ಷಣೆ ಮಾಡೋದು ಮಾತ್ರ, ಅವರನ್ನು ಕಾಪಾಡಿದರೆ ಸಾಕವನು. ಆದರೆ ಗುರುವಾದವನು ಹಾಗಲ್ಲ. ಅವನು ರಕ್ಷಣೆಯನ್ನೂ ಮಾಡಬೇಕು, ಜೊತೆಗೆ ಮಕ್ಕಳಿಗೆ ಬೇಕಾದ ವಿನಯವನ್ನೂ ಕಲಿಸಬೇಕು. ವಿನಯಾಧಾನ ಮಾಡದೇ ಇದ್ದರೆ ಅವ ಗುರು ಆಗೋದಿಲ್ಲ. ವಿನಯ ಅಂದರೆ ಏನು? ಹಲ್ಲು ಗಿಂಜಿ ತಲೆಬಾಗಿಸುವ ಈ ದೈನ್ಯ ಅಲ್ಲ. ನಾವೆಲ್ಲ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದೇವೆ, ತುಂಬ ವಿನೀತ ಹುಡುಗ ಪಾಪ ಅಂತಂದರೆ ನಮ್ಮ ಎದುರುಗಡೆ ತಮ್ಮ ಶರ್ಟಿನ ಬಟನ್ ಕೂಡ ಹಾಕೋಲ್ಲ ಅಂತ, ಅಷ್ಟು ವಿನೀತ ಅಂತ. ಬಟನ್ ತೆರೆದಿದ್ದರೆ ಹಾಗೆ ಇಟ್ಕೊಂಡಿರ್ತಾನೆ ಅಂತ. ಅದಲ್ಲ, ಅದು ದೈನ್ಯ. ಅದು ವಿನಯ ಅಂದರೆ ಎದೆ ಉಬ್ಬಿಸಿ ತಲೆ ಎತ್ತಿ ನಿಂತರೂ ಅದು ವಿನಯವೇ. ವಿಶಿಷ್ಟವಾದ ನಯ, ಆ ವಿಶಿಷ್ಟವಾದ ದೃಷ್ಟಿ, ಆ ದೃಷ್ಟಿ ಮೈಗೂಡಿದಾಗ ಎಲ್ಲರೂ ತಲೆಬಾಗಿಬಿಡ್ತಾರೆ. ನೋಡಿ, ಮಹಾಕಾವ್ಯಕ್ಕೆ ತಲೆಬಾಗಿ ಅದನ್ನು ಓದೋರಿದ್ದಾರೆ. ಯಾಕೆ? ಅವರಿಗೆ ಆ ದೃಷ್ಟಿ ಇದೆ, ಅದು ವಿನಯ. ಅದು ಈ ದೃಷ್ಟಿಯಿಂದ ವಿನಯಾಧಾನ ಮಾಡದೇ ಇದ್ದರೆ ಅವ ಗುರು ಆಗೋದಿಲ್ಲ. ಈಗ ಗುರುವಿಗೆ ಎರಡು ಹೊಣೆ, ರಕ್ಷಣಾ ಮತ್ತು ವಿನಯಾಧಾನ. ಅದೇ ಒಬ್ಬ ರಾಷ್ಟ್ರನಾಯಕನಿಗೆ ಬಂದಾಗ ಇಷ್ಟೇ ಅಲ್ಲ, ವಿನಯಾಧಾನ, ರಕ್ಷಣ, ಜೊತೆಗೆ ಭರಣ, ತುಂಬಿಸೋದು. ಕಾಳಿದಾಸ ಬಹಳ ಚೆನ್ನಾಗಿ ಹೇಳ್ತಾನೆ ಈ ಮಾತನ್ನು. ಪ್ರಜಾನಾಂ ವಿನಯಾಧಾನಾತ್ ರಕ್ಷಣಾದ್ ಭರಣಾದಪಿ ಸ ಪಿತಾ ಪಿತರಸ್ತಾಸಾಂ ಕೇವಲಂ ಜನ್ಮಹೇತವಃ. ಆ ಪರಸ್ಪರ ಅನ್ಯೋನ್ಯ ಉತ್ಕರ್ಷವನ್ನೂ ಕಾಳಿದಾಸಲ್ಲಿ ಹೇಳ್ತಾನೆ. ತಂದೆ ಆದರೆ ರಕ್ಷಣೆ ಮಾಡಿದರೆ ಅವನ ಕರ್ತವ್ಯ ಮುಗಿದೋಯ್ತು. ಆದರೆ ಆಚಾರ್ಯನಿಗೆ ರಕ್ಷಣಾ ಮತ್ತು ವಿನಯಾಧಾನ. ಅದೇ ಒಬ್ಬ ರಾಷ್ಟ್ರನಾಯಕನಿಗೆ, ರಾಜನಿಗೆ ರಕ್ಷಣಾ, ವಿನಯಾಧಾನ ಮತ್ತು ಭರಣ ತುಂಬಿಸೋದು. ಮನೆ ಇಲ್ಲದೆ ಇದ್ದವರಿಗೆ ಮನೆ ಕೊಡಿಸೋದು, ವಾಹನ ಇಲ್ಲದೆ ಇದ್ದವರಿಗೆ ವಾಹನವನ್ನು ಕೊಡೋದು, ಸಮಾಜದಲ್ಲಿ ಅವರಿಗೆ ಯಾವುದೇ ದೃಷ್ಟಿಯಿಂದ ಕಾನೂನಿನ ತೊಂದರೆ ಆಗದೇ ಇದ್ದಾಗ ನೋಡಿಕೊಳ್ಳೋದು, ಒಂದು ಸುರಕ್ಷಿತವಾದಂತಹ ವಾತಾವರಣವನ್ನು ಕಲ್ಪಿಸೋದು. ಇದು ಒಬ್ಬ ರಾಷ್ಟ್ರನಾಯಕನ ಕರ್ತವ್ಯ. ಇದು ಅವನ ಕರ್ತವ್ಯದಲ್ಲಿ ಯಜಮಾನನ ಕರ್ತವ್ಯವೂ ಸೇರಿಕೊಳ್ತು, ಆಚಾರ್ಯನ ಕರ್ತವ್ಯವೂ ಸೇರಿಕೊಳ್ತು. ಆದ್ದರಿಂದ ಇಂತಹ ಒಬ್ಬ ನಾಯಕ ಯಾರಿದ್ದಾರೆ ವರ್ತಮಾನ ಕಾಲದಲ್ಲಿ ಎನ್ನುವ ಒಂದು ಗೊಂದಲ ವಾಲ್ಮೀಕಿಗಳಿಗಿತ್ತು. ಅದು ತಾಪ ಆಗ್ತಾ ಇತ್ತು. ಈ ತಾಪದಿಂದ ಅವರು ಹೇಗಾದರೂ ಅಂಥ ಒಬ್ಬ ನಾಯಕರನ್ನು ನಾನು ಪತ್ತೆ ಹಚ್ಚಿಕೊಳ್ಬೇಕು, ಕಂಡುಕೊಳ್ಬೇಕು ಅಂತ ಅಹೋರಾತ್ರ ಚಿಂತನೆ ಮಾಡ್ತಾಯಿದ್ರು. ಆದರೆ ಅವರ ಹುತ್ತದೊಳಗೆ ಬೆಳಕು ಬಂದಿದ್ದು ಅವರ ಆಶ್ರಮಕ್ಕೆ ನಾರದರು ಬಂದಾಗ. ನಾರದರನ್ನು ಸ್ವಾಗತಿಸ್ತಾರೆ. ಯಾಕೆಂದರೆ ಅವರು ತಪಸ್ವಾಧ್ಯಾಯ ನಿರತರು. ಇವರು ತಪಸ್ವಿಗಳು, ವಾಲ್ಮೀಕಿಗಳು. ರಾಮಾಯಣದ ಮೊದಲನೆಯ ಶ್ಲೋಕವೇ ತುಂಬ ಅದ್ಭುತವಾಗಿದೆ. ಅದರ ವ್ಯಾಖ್ಯಾನ ಮಾಡೋದಿಲ್ಲ, ನಾನು ಸುಂಸಾರಿ ವಾಚನ ಮಾಡಿಬಿಡ್ತೇನೆ ಅಷ್ಟೇ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ.
ಯಾಕೆ ಅಂದರೆ ಎಲ್ಲ ವ್ಯಾಖ್ಯಾನಕಾರರು ಈ ಶ್ಲೋಕದ ವ್ಯಾಖ್ಯಾನದಲ್ಲಿ ಪರಾಕ್ರಮ ತೋರಿಸ್ಬಿಟ್ಟಿದ್ದಾರೆ. ಆ ವ್ಯಾಖ್ಯಾನ ಓದ್ತಾ ಓದ್ತಾ ಏನಪ್ಪ ಅಲ್ಲ ಸರಿಯೂ ಆಗಿದೆ ಇದು. ಯಾಕೆಂದರೆ ಭೂಮಿಕಾ ಪದ್ಯ ಅದು, ಇಡೀ ಕಾವ್ಯದ ಭೂಮಿಕೆ. ಆದ್ದರಿಂದ ಅದನ್ನು ಅವರು ಹಾಗೆ ವ್ಯಾಖ್ಯಾನ ಮಾಡಿದರು. ಆ ವ್ಯಾಖ್ಯಾನದ ಪ್ರೇರಣೆ ಇಟ್ಟುಕೊಂಡೇ ನಾವೀಗ ಇಷ್ಟು ಆಲೋಚನೆ ಮಾಡಿದ್ದೇವೆ. ಆದ್ದರಿಂದ ಅದನ್ನು ಹೇಳೋದಿಲ್ಲ. ನಾರದರನ್ನು ಉಪಚರಿಸಿದಂತಹ ವಾಲ್ಮೀಕಿಗಳು ಅವರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ನಮಗೆ ಬಹಳ ಮುಖ್ಯವಾದ್ದು. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಃ ಸಮರ್ಥಶ್ಚ ಕಶ್ಚೈಕಪ್ರಿಯದರ್ಶನಃ ಆತ್ಮವಾನ್ ಕೋ ಜಿತಕ್ರೋಧೋ ದ್ಯುತಿಮಾನ್ ಕೋ ನ ಸೂಯಕಃ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೇ. 16 ಗುಣಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಪ್ರಶ್ನೋಪನಿಷತ್ತಿನಲ್ಲಿ ಪುರುಷರನ್ನು ಷೋಡಶ ಕಲಾತ್ಮಕ ಅಂತ ಹೇಳಿ ನಿರೂಪಣೆ ಮಾಡಿದ್ದಾರೆ. ಒಬ್ಬ ಪುರುಷ ಪೂರ್ಣ ಆಗಿ ಪುರುಷೋತ್ತಮ ಆಗಬೇಕಿದ್ದರೆ ಅವರಲ್ಲಿ ಷೋಡಶ ಕಲೆಗಳಿರಬೇಕು. ಅಂದರೆ ಈ 16 ಗುಣಗಳು ತುಂಬಿಕೊಂಡಿರಬೇಕು. ಹಾಗೆ ಕಲಾಪೂರ್ಣ ಆದರೆ ಅವನು ಸಕಲ ಆಗ್ತಾನೆ. ಪುರುಷನೇ ಸಕಲ ಆಗ್ತಾನೆ. ಶಿವನಿಗೆ ಸಕಲ ಅಂತ ಹೆಸರು. ಯಾಕೆಂದರೆ ಶಿವನಲ್ಲಿ ಈ 16 ಕಲೆಗಳು ಪೂರ್ಣವಾಗಿವೆ. ಉಳಿದವರೆಲ್ಲ ಅಕಲ ಅಥವಾ ವಿಕಲ ಆಗ್ತಾರೆ. ನಾವೆಲ್ಲ ಅಕಲರು ಅಥವಾ ವಿಕಲರು. ಯಾಕೆಂದರೆ ನಮ್ಮಲ್ಲಿ ಕಲೆ ಇಲ್ಲ, ಗುಣಗಳಿಲ್ಲ. ಇದು ಇರೋ ಕಲೆ ಕುಂಠಿತವಾಗಿದೆ, ವಿಕಲರಾಗ್ತೇವೆ. ನಾವು ನಮ್ಮ ಬಸ್ಸುಗಳಲ್ಲಿ ಅಂಗವಿಕಲರಿಗೆ ಅಂತ ಒಂದು ಹಾಕ್ತೇವೆ. ಅಲ್ಲಿ ನಿಜವಾಗಿ ವಿಕಲರಿಗೆ ಅಂತ ಹಾಕಿದರೆ ಆ ಸೀಟಿಗೆ ಎಲ್ಲರೂ ಕೂತ್ಕೊಳ್ಬೋದಿತ್ತು. ಅಂಗವಿಕಲರಿಗೆ ಅಂತ ಹಾಕಿದ್ದರಿಂದ ಕೆಲವೇ ಜನ ಕೂತ್ಕೊಳ್ಳೋ ಹಾಕಿದೆ. ನಿಜವಾಗಿ ನಾವೆಲ್ಲ ವಿಕಲರು. ಯಾಕೆಂದರೆ ನಮ್ಮಲ್ಲಿ ಈ 16 ಗುಣಗಳು ಪೂರ್ಣವಾಗಿಲ್ಲ. ಆ ಗುಣಗಳನ್ನು ಸುಮ್ಮನೆ ಪಟ್ಟಿ ಮಾಡಿ ಹೇಳ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಅಸ್ಮಿನ್ ಸಾಂಪ್ರತಂ, ಈ ಲೋಕದಲ್ಲಿ ಈಗ ವರ್ತಮಾನದಲ್ಲಿ ಕಹ ಗುಣವಾನ್, ಗುಣಿಯಾದವನು ಯಾರು, ಗುಣವುಳ್ಳವನು ಯಾರು, ವೀರ್ಯವಾನ್ ಪರಾಕ್ರಮವುಳ್ಳವನು ಯಾರು, ಧರ್ಮಜ್ಞ ಧರ್ಮವನ್ನು ತಿಳಿದವನು ಯಾರು ಅಂತ. ಇದು ಬಹಳ ಕಷ್ಟದ ಪ್ರಶ್ನೆ ಇದು. ಯಾಕೆಂದರೆ ಮುಂದೆ ರಾಮಾಯಣದ ಅನೇಕ ಘಟನೆಗಳಲ್ಲಿ ನಾವು ಈ ಪದವನ್ನೇ ಅನೇಕ ಸಾರಿ ಬಳಸಿದ್ದಾರೆ ವಾಲ್ಮೀಕಿಗಳು. ಮತ್ತು ಧರ್ಮವನ್ನು ತಿಳ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಸಾಕ್ಷಾತ್ ರಾಮಚಂದ್ರನೇ ವಾಲಿಗೆ ಹೇಳ್ತಾನೆ. ಈ ಧರ್ಮ ಎಂಬುದು ಪರಮದುರ್ಜ್ಞೇಯ, ಅತ್ಯಂತ ಸೂಕ್ಷ್ಮ, ಮರದಿಂದ ಮರಕ್ಕೆ ಹಾರುವವರೆಗೆಲ್ಲ ಇದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾನೆ, ಪ್ಲವಂಗಮ ಅಂತೇಳಿ. ನಾವು ಇದನ್ನು ಯಾಕೆ ಗ್ರಹಿಸ್ಕೊಳ್ಬೇಕು ಅಂದರೆ ಅದು ವಾಲಿಗೆ ಹೇಳಿದ ಮಾತಲ್ಲ ಅದು. ನಾವು ವಾಹನದಿಂದ ವಾಹನಕ್ಕೆ ಜಂಪ್ ಮಾಡೋರು, ಮನೆಯಿಂದ ಮನೆಗೆ ಹಾರುವವರು, ಊರಿಂದ ಊರಿಗೆ ನೆಗೆಯುವವರು, ನಾವೆಲ್ಲ ಒಂದು ದೃಷ್ಟಿಯಿಂದ ಪ್ಲವಂಗರ ಮರೆ. ಆದ್ದರಿಂದ ಪರಮ ದುರ್ಜ್ಞೇಯವಾದಂತಹ ಸೂಕ್ಷ್ಮಾತಿ ಸೂಕ್ಷ್ಮವಾದ ಈ ಧರ್ಮ ಸುಲಭವಾಗಿ ಅರ್ಥ ಆಗುವುದಿಲ್ಲ. ವಾಲ್ಮೀಕಿಗಳು ಆ ಧಾರಣೆಯಿಂದಲೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಧರ್ಮಜ್ಞಶ್ಚ, ಮುಂದಿನದು ಕೃತಜ್ಞಶ್ಚ. ಇದು ಬಹಳ ಆಪ್ಯಾಯನವಾದಂಥ ಒಂದು ವಿಷಯ. ಕೃತಜ್ಞ ಅಂತ ಇದಕ್ಕೆ ಒಂದು ವಿಶಿಷ್ಟವಾದ ಅಭಿಪ್ರಾಯ ಇದೆ. ನಾವು ಇವತ್ತು ಕೃತಜ್ಞತೆ ಅನ್ನೋದನ್ನು ಎಕನಾಲೇಜ್ಮೆಂಟ್ ಅಲ್ವಾ, ಥ್ಯಾಂಕ್ಸ್ ಅಂತ ಹೇಳ್ರಿ ಅಂತ ಹೇಳಿಸೋದಿದೆ ನಮ್ಮಲ್ಲಿ ಪದ್ಧತಿ ಇದೆ. ಬಿದ್ದ ಪೆನ್ನನ್ನು ಎತ್ತುಕೊಟ್ಟಾಗ ಥ್ಯಾಂಕ್ಸ್ ಅಂತ ಹೇಳಿ ಅವನು ಹೇಳಿದರೆ ಮುಗೀತು. ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ಹೇಳುವಾಗ ಮೀಸಿ ತಿರುವಿ ಹೇಳಿದರೂ ನಮಗೆ ಅದೇನು ಅಭ್ಯಂತರ ಇಲ್ಲ. ಥ್ಯಾಂಕ್ಸ್ ಅಂತ ಹೇಳಬೇಕಂತ ಅಷ್ಟೇ. ಆದರೆ ಕೃತಜ್ಞ ಅನ್ನೋದು ಕೃತಂ ಜಾನಾತೀತಿ ಕೃತಜ್ಞ, ಕೃತಂ ಸ್ಮರತೀತಿ ಕೃತಜ್ಞ, ಎರಡೂ ಇದೆ. ಮಾಡಿದ್ದನ್ನು ನೆನಪಿಟ್ಟುಕೊಂಡವನು ಎನ್ನುವುದು ಒಂದು ಅರ್ಥ. ಕೃತಂ ಜಾನಾತಿ, ಕೃತ ಶಬ್ದ ಒಂದು ಪಾರಿಭಾಷಿಕವಾದ ಶಬ್ದ. ಅದು ಯಾವುದು ಸೃಷ್ಟಿಯಾಗಿದೆಯೋ ಅದಕ್ಕೆ ಕೃತ ಅಂತ ಹೆಸರು. ಆದ್ದರಿಂದಲೇ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಎನ್ನುವಲ್ಲಿ ಕೃತಯುಗ ಅಂದರೆ ಪ್ರಪಂಚ ಹೇಗಿದೆಯಪ್ಪ ಅಂದರೆ ಸೃಷ್ಟಿಯಾದಾಗ ಹೇಗಿದೆಯೋ ಹಾಗಿದೆ, ಅವಿಕೃತವಾಗಿದೆ. ಯಾವುದು ವಿಕಾರವನ್ನು ಪಡ್ಕೊಂಡಿಲ್ವೋ, ಸ್ವಾಭಾವಿಕವಾಗಿದೆಯೋ ಅದಕ್ಕೆ ಕೃತ ಅಂತ ಹೆಸರು. ಕೃತಂ ಜಾನಾತೀತಿ ಕೃತಜ್ಞ. ರಾಮ ಎಲ್ಲಿ ನೋಡಿದರೂ ಇಲ್ಲಿ ಸಹಜವಾದ್ದೇನು, ಕೃತ್ರಿಮ ಏನು ಅಂತ ತಿಳ್ಕೊಳ್ತಿದ್ದ. ಅಂತಹ ಒಬ್ಬ ನಾಯಕ ಬೇಕು. ಕೃತ್ರಿಮವನ್ನೇ ಸಹಜವಾಗಿ ತಿಳ್ಕೊಳ್ಳೋದಲ್ಲ, ಸಹಜವನ್ನು ಕೃತ್ರಿಮ ಅಂತ ತಿಳ್ಕೊಳ್ಳೋದಲ್ಲ. ಕೃತಂ ಜಾನಾತೀತಿ ಕೃತಜ್ಞ. ಯಾವುದು ಅತ್ಯಂತ ಪ್ರಾಕೃತಿಕ ನೈಸರ್ಗಿಕವಾಗಿದೆಯೋ ಅದನ್ನು ತಿಳ್ಕೊಳ್ಳುವಂಥವನು ಯಾರು?
ವಾಲ್ಮೀಕಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆಶ್ರಮದಲ್ಲಿದ್ದವರು ಅವರು, ಶ್ರಮದಲ್ಲಿದ್ದವರ ಮಾತು ಬೇರೆ, ಅವರು ಆಶ್ರಮದಲ್ಲಿದ್ದವರು, ಆಶ್ರಮದಲ್ಲಿಯೇ ಶ್ರಮವನ್ನು ಮಾಡ್ತಾ ಇದ್ದವರು. ಆದ್ದರಿಂದ ಧರ್ಮಜ್ಞಶ್ಚ ಅದರ ಜೊತೆಯಲ್ಲಿ ಹೇಳಿದ್ದಾರೆ ನೋಡಿ. ಕೆಲವೊಮ್ಮೆ ಒಂದು ಸಹ ನಿರ್ದೇಶನದಿಂದ ಆ ಪದಕ್ಕೆ ವಿಶಿಷ್ಟವಾದ ಅಭಿಪ್ರಾಯ ಬರುತ್ತೆ. ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ. ಸತ್ಯವಾಕ್ಯ ಆಡಿದ ಮಾತು ಸತ್ಯ ಆಗಬೇಕು ಎನ್ನುವ ಅಭಿಪ್ರಾಯ ಅಲ್ಲ, ಸತ್ಯವನ್ನೇ ಆಡಬೇಕು ಅಂತ ಅಭಿಪ್ರಾಯ ಇದ್ದವ ರಾಮ. ಸತ್ಯವಾಕ್ಯ ಅಂದರೆ ಸತ್ಯಂ ವಾಕ್ಯಂ ಯಸ್ಯ, ಯಾರ ಮಾತು ಸತ್ಯವಾಗುತ್ತದೆಯೋ ಅಂಥವನು ಅಂತ, ಸತ್ಯವನ್ನು ಮಾಡೋದಲ್ಲ. ದೃಢವ್ರತಃ ಚಾರಿತ್ರ್ಯೇಣ ಚ ಕೋಯುಕ್ತಃ, ಒಂದು ಸಚ್ಚಾರಿತ್ರ್ಯದಿಂದ ಕೂಡಿದವನು ಅಂತ. ಇದು ನಿಜವಾಗಿ ಪ್ರಪಂಚಕ್ಕೆ ಬೇಕಾದ ವಿಷಯ. ಇದು ಎಲ್ಲ ಕಾಲದಲ್ಲಿಯೂ ಪರಿಷ್ಕರಿಸಬೇಕಾದ ವಿಷಯ. ಈ ಕೋಡ್ ಆಫ್ ಕಂಡಕ್ಟ್ ಇದೆಯಲ್ಲ, ಕ್ಯಾರೆಕ್ಟರ್ ಇದೆಯಲ್ಲ, ಬಿಹೇವಿಯರ್ ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ಇದನ್ನು ಚಾರಿತ್ರ ಅಂತ ಹೇಳ್ತಾರೆ. ನಮಗೆಲ್ಲ ಈಗ ಚರಿತ್ರೆಯ ಚಪಲ ಆಗಿಬಿಟ್ಟಿದೆ. ನಾವು ಮಾಡಿದ ಕೆಲಸ ಎಲ್ಲ ಚರಿತ್ರೆಯಲ್ಲಿ ಸೇರಬೇಕು ಅಂತ. ಇವತ್ತು ಸಾಹಿತ್ಯ ವಿಮರ್ಶೆಯಲ್ಲಿ ಅದೊಂದು ಒಳ್ಳೆಯ ಪದಪ್ರಯೋಗ ಆಗಿಬಿಟ್ಟಿದೆ. ಇದೊಂದು ಚಾರಿತ್ರಿಕವಾದ ಸಂದರ್ಭ, ಇದು ಚರಿತ್ರಾರ್ಹವಾದ ಘಟನೆ, ಸುವರ್ಣಾಕ್ಷರಗಳಲ್ಲಿ ಕೊರೆಯಲ್ಪಡಬೇಕಾದ ಘಟನೆ ಅಂತ ಹೇಳ್ತೇವೆ. ಆದರೆ ಅದು ಚಾರಿತ್ರ ಅಲ್ಲ, ಅದು ಬೇರೆ ಚರಿತ್ರೆ ಮಾತ್ರ. ವಸ್ತುತಃ ಚಾರಿತ್ರ ಅಂದರೆ ನಡವಳಿಕೆ. ಅದು ಅದರಿಂದ ಕೂಡಿದವ ಯಾರು ಅಂತ. ಆಡುವವರು ಬಹಳ ಜನ ಇರ್ತಾರೆ, ಮಾಡುವವರಿಲ್ಲ, ನಡೆದುಕೊಳ್ಳುವವರಿಲ್ಲ. ಅಂತಹ ನಡೆದಾಡೋದ್ರು ಹೋಗಿ ಬರೋದಲ್ಲ, ನಡೆದಾಡುವ ವ್ಯಕ್ತಿ ಯಾರು ಅಂತ. ಚಾರಿತ್ರ್ಯೇಣ ಚ ಕೋಯುಕ್ತಃ ಸರ್ವಭೂತೇಷು ಕೋಹಿತಃ. ನೋಡ್ರಿ ಋಷಿಗಳ ಹೃದಯ ಹೇಗಿದೆ ಅಂತ. ಒಳ್ಳೆಯ ರಾಜ ಅಂದರೆ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದ ಅಂದರೆ ಏನೂ ಅಲ್ಲ ಅದು. ಪ್ರಜೆಗಳೆಲ್ಲ ಮನುಷ್ಯರನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದ ಅಂತ. ಈಗ ನೆರೆ ಹಾವಳಿಯಲ್ಲಿ ಎಷ್ಟೋ ದನಗಳು ಸತ್ತು ಹೋದವು, ಎಷ್ಟೋ ಪ್ರಾಣಿಗಳು ತೊಡೆದು ಹೋದವು. ಅವುಗಳ ಬಗ್ಗೆ ಕಣ್ಣೀರು ಸುರಿಸಿದವರು ಯಾರಿದ್ದಾರೆ ಹೇಳಿ? ಹೋದ ಹಸುವಿನ ನೆನಪಿನಲ್ಲಿ ಮನೆ ಬಾಗಿಲಿಗೆ ಬಂದ ಗೋಮಾತೆಗೆ ಗೋಗ್ರಾಸ ಇಟ್ಟವರು ಯಾರಿದ್ದಾರೆ? ಯಾಕೆ ಅಂದರೆ ಸರ್ವಭೂತ ಹಿತ ಎನ್ನುವುದು ನಮಗೆ ಗೊತ್ತಿಲ್ಲ. ನಮಗೆ ನಮ್ಮ ಹಾಗೆ ಮನುಷ್ಯರಾಗಿದ್ದರೆ, ನಮಗೆ ಬೇಕಾದವರಾದರೆ, ನಮ್ಮ ಬಂಧುಗಳಾದರೆ, ನಮಗೆ ಇಷ್ಟ ಆದವರಾದರೆ ಅವರಿಗೆ ಮಾತ್ರ ಹಿತ ಮಾಡೋಕ್ಕೆ ಗೊತ್ತು. ಅದಲ್ಲ, ವಾಲ್ಮೀಕಿಗಳು ಎಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂತಂದರೆ ಸರ್ವಭೂತೇಷು ಕೋಹಿತಃ. ಅಣುಜೀವಿಯಿಂದ ಆರಂಭ ಮಾಡಿ ದೇವತೆಗಳವರೆಗೆ. ದೇವತೆಗಳು ನಿಜವಾಗಿ ತೇಜ ಶರೀರಗಳೇ ಇರಬಹುದು, ಅವರಿಗೂ ರಕ್ಷಣೆ ಬೇಕಾಗುತ್ತದೆ, ವಿನಯಾಧಾನ ಬೇಕು. ಅದನ್ನು ಮಾಡುವಂಥವ್ರು ಯಾರಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿದ್ವಾಂಸ ಯಾರು? ಕಹ ಸಮರ್ಥ. ಇದು ಒಂದು ಅಪರೂಪದ ಶಬ್ದ. ಸಮರ್ಥ ಅಂದರೆ ನಾವು ಶಕ್ತಿವಂತ ಅಂತ ತಿಳ್ಕೊಂಡಿದ್ದೇವೆ. ಅದು ಸರಿ, ಇದು ಒಂದು ಅರ್ಥ, ಹೌದು, ಅಲ್ಲ ಅಂತಲ್ಲ. ಆದರೆ ಸಂಸ್ಕೃತದಲ್ಲಿ ಸಮರ್ಥ ಎಂಬ ಶಬ್ದಕ್ಕೆ ಶಕ್ತಿಯ ಉಪಯೋಗ ಎಲ್ಲಿವರೆಗೆ ಮಾಡಬೇಕು ಅಂದರೆ ಪ್ರಯೋಜನ ಸಿಗುವವರೆಗೆ, ಅರ್ಥದ ಲಾಭ ಆಗುವವರೆಗೆ, ಅರ್ಥದ ಸಂಗತಿಯನ್ನು ಇಟ್ಟುಕೊಂಡವರು ಯಾರು ಅಂತ, ಪ್ರಯೋಜನದ ಸಂಗತಿಯನ್ನು ಏರ್ಪಡಿಸಿಕೊಂಡವರು ಯಾರು ಅಂತ. ಒಂದು ಉದ್ಯೋಗವನ್ನು ಆರಂಭ ಮಾಡಿದ ಮೇಲೆ ಅದು ಸತ್ಫಲವಾಗಿ, ಸುಫಲವಾಗಿ, ಸಫಲವಾಗಿ ನೆರವೇರುವವರೆಗೂ ಉದ್ಯಮವನ್ನು ಮುಂದುವರಿಸುವವನನ್ನು ಮಾತ್ರ ಸಮರ್ಥ ಅಂತ ಹೇಳ್ತೇವೆ. ಶಕ್ತ ಅಂದರೆ ಶಕ್ತಿ ಇದ್ದರೂ ಸಾಕು. ಆರಂಭ ಮಾಡೋದಕ್ಕೆ ಶಕ್ತಿ ಇದ್ದರೂ ಅವನು ಶಕ್ತ ಆಗ್ತಾರೆ. ಆದ್ದರಿಂದ ಶಕ್ತ ಬೇರೆ, ಸಮರ್ಥ ಬೇರೆ. ಸಮರ್ಥ ಕಶ್ಚೈಕ ಪ್ರಿಯದರ್ಶನ. ಇದೊಂದು ಅಪರೂಪವಾದ ಶಬ್ದ ಇದು. ಪ್ರಿಯದರ್ಶನ, ಯಾರನ್ನು ನೋಡಿದರೆ ಎಲ್ಲರಿಗೂ ಇಷ್ಟವಾಗತ್ಯೋ ಅಂಥವನನ್ನು ಪ್ರಿಯದರ್ಶನ ಅಂತ ನಾವು ಅಂದ್ಕೊಂಡಿದ್ದೇವೆ. ಆದರೆ ಇದಕ್ಕೊಂದು ವಿಶಿಷ್ಟವಾದ ಅಭಿಪ್ರಾಯ ಇದೆ ಅಂತ ನನಗೆ ಗೊತ್ತಾಯಿತು. ಅಥರ್ವ ವೇದದಲ್ಲಿ ಒಂದು ವಾಕ್ಯ ಇದೆ, ಪ್ರಿಯಂ ಸರ್ವಸ್ಯ ಪಶ್ಯತಿ ಅಂತ ಒಂದು ವಾಕ್ಯ ಇದೆ. ಈ ವಾಕ್ಯವನ್ನು ಗಮನಿಸುವಾಗ ಪಟ್ಟಂತ ಇದು ನೆನಪಾಯಿತು, ಪ್ರಿಯದರ್ಶನ ಅಂತ. ರಾಮನನ್ನು ನೋಡುವುದಕ್ಕೆ ಎಲ್ಲರಿಗೂ ಇಷ್ಟವಾಗತ್ತೆ ಅಂದರೆ ಏನೂ ಅಭಿಪ್ರಾಯ ಕೊಟ್ಟಾಗಲ್ಲ. ಆದರೆ ರಾಮ ಎಲ್ಲಿ ಎಲ್ಲಿ ನೋಡ್ತಿದ್ನೋ, ಯಾರ್ಯಾರನ್ನು ನೋಡ್ತಿದ್ನೋ ಅವರಿಗೆ ಪ್ರಿಯವಾದದ್ದನ್ನು ಅಲ್ಲಿ ಕಾಣ್ತಿದ್ದ. ಪ್ರಿಯಂ ಸರ್ವಸ್ಯ ಪಶ್ಯತಿ. ಇದು ನಿಜವಾಗಿ ಎಂತಹ ದೃಷ್ಟಿ ನೋಡಿ. ಲಕ್ಷ್ಮಣನಿಗೆ ಯಾವುದು ಪ್ರಿಯವಾಗತ್ತೆ, ಸೀತೆಗೆ ಯಾವುದು ಪ್ರಿಯವಾಗತ್ತೆ, ಭರತನಿಗೆ ಯಾವುದು ಇಷ್ಟವಾಗತ್ತೆ, ಪ್ರಜಾವರ್ಗದವರಿಗೆ ಯಾವುದು ಹಿತವಾಗತ್ತೆ, ಸುಗ್ರೀವನಿಗೆ ಯಾವುದು ಹಿತವಾಗತ್ತೆ, ಮಾರುತಿಗೆ ಯಾವುದು ಹಿತವಾಗತ್ತೆ. ಬರೀ ಹೆಸರು ಹೇಳ್ತಾ ಇಲ್ಲ ನಾನು.
ಒಂದೊಂದು ಪ್ರಾಣಿ ವರ್ಗವನ್ನು ಸೇರಿಕೊಳ್ತಾ ಇದೆ, ಗಮನಿಸಬೇಕು. ಜಾಂಬವಂತನಿಗೆ ಯಾವುದು ಹಿತವಾಗತ್ತೆ, ಹೀಗೆ ಅವರವರಿಗೆ ಪ್ರಿಯವಾಗುವುದನ್ನು ಪ್ರಿಯಂ ಸರ್ವಸ್ಯ ಪಶ್ಯತಿ ಪ್ರಿಯಂ ದರ್ಶನಂ ಯಸ್ಯ, ಯಾರ ನೋಟವೂ ಎಲ್ಲರ ಒಂದು ಇಷ್ಟವನ್ನು ಹುಡುಕ್ತಿತ್ತೋ ಅಂಥವರು ಪ್ರಿಯದರ್ಶನ. ಕಶ್ಚೈಕ ಪ್ರಿಯದರ್ಶನ. ರಾಮನ ಸಲುವಾಗಿ ಹೇಳೋದಾದರೆ ಅವನು ಏಕಮಾತ್ರ ಪ್ರಿಯದರ್ಶನ. ನಾವೆಲ್ಲ ನಮಗೆ ಪ್ರಿಯವಾದದ್ದನ್ನು ಹುಡ್ಕೊಂಡು ಹೋಗ್ತೇವೆ, ಬೇರೆಯವರಿಗೆ ಪ್ರಿಯವಾದದ್ದನ್ನು ನಾವು ನೋಡೋದಿಲ್ಲ. ಕಶ್ಚೈಕ ಪ್ರಿಯದರ್ಶನ ಆತ್ಮವಾನ್ ಕಹ. ಮನಸ್ವಿಯಾದವನು ಯಾರು? ಜಿತಕ್ರೋಧ. ಸಿಟ್ಟು ಮಾಡದೇ ಇದ್ದವನು ಅಂತಲ್ಲ, ಸಿಟ್ಟನ್ನು ಗೆದ್ದವನು, ಕೋಪವನ್ನು ಗೆದ್ದವನು ಯಾರು ಅಂತ. ಇದಕ್ಕೊಂದು ವಿಶಿಷ್ಟವಾದ ಅಭಿಪ್ರಾಯ ಇದೆ. ನನಗೆ ಬಿ ಪಿ ಶುರುವಾಗಿದೆ, ಅದನ್ನು ನಾನು ಸಿಟ್ಟು ಮಾಡೋಲ್ಲ ಅಂತ ಹೇಳ್ತೇನೆ. ನಾನು ಜಿತಕ್ರೋಧ ಅಲ್ಲ. ನನ್ನ ಬಗ್ಗೆ ಒಂದು ಶಬ್ದ ಪ್ರಯೋಗ ಮಾಡೋದಾದರೆ ಹತಕ್ರೋಧ ಅಂತ. ಕ್ರೋಧವನ್ನು ನಾನು ಕತ್ತರಿಸ್ಕೊಂಡಿದ್ದೇನೆ. ಯಾಕೆಂದರೆ ಕೋಪ ಬಂದರೆ ನನ್ನ ಮೈ ಜಿಗಿದಾಡತ್ತೆ, ಬಿ ಪಿ ಹೆಚ್ಚಾಗಿಬಿಡತ್ತೆ, ನನಗೆ ಆರೋಗ್ಯ ಕಷ್ಟ. ಆದ್ದರಿಂದ ಜಿತಕ್ರೋಧ ಅಂದ್ರೆ ಹಾಗಲ್ಲ. ಸಿಟ್ಟು ಮಾಡುವಾಗ ಸಿಟ್ಟು ಮಾಡೋದೇ, ಕೋಪಕ್ಕೆ ಅವಕಾಶ ಕೊಡೋದು. ಸಿಟ್ಟು ಮಾಡೋದು ಅಂತಂದರೆ ಅದು ಒಂದು ದೃಷ್ಟಿಯಿಂದ ಸರಿಯಾದ ಪ್ರಯೋಗ ಅಲ್ಲ. ಸಿಟ್ಟನ್ನು ಅಭಿನಯಿಸಿದರೂ ಸಿಟ್ಟು ಮಾಡೋದು ಅಂತಾಗ್ಬಿಡತ್ತೆ. ಸಿಟ್ಟು ಬಂದರೆ ಬರೋದಕ್ಕೆ ಅವಕಾಶ ಕೊಡಬೇಕು, ಆದರೆ ಆ ಸಿಟ್ಟು ತನ್ನ ಸಂಯಮದಲ್ಲಿ ಇರಬೇಕು. ಅದು ಅನಿಷ್ಟವಾದ ಹಿತಕರವಾದಂತಹ ಕೆಲಸವನ್ನು ಮಾಡದೇ ಇದ್ದ ಹಾಗೆ ಪಳಗಿಸಿಕೊಡಬೇಕು. ಕೋಪವನ್ನು ಪಳಗಿಸಿಕೊಂಡವನು, ಕಾಮವನ್ನು ಪಳಗಿಸಿಕೊಂಡವನು ಜಿತಕ್ರೋಧ. ನಾವು ಕೋಪವನ್ನು ಕತ್ತರಿಸಿದವರೇ ಹೊರತು ಕೋಪವನ್ನು ಪಳಗಿಸಿಕೊಂಡವರಲ್ಲ. ಅಂತಹ ಜಿತಕ್ರೋಧ ಯಾರು? ದ್ಯುತಿಮಾನ್. ಕಾಂತಿ. ವೈದಿಕವಾದಂಥ ಒಂದು ಆಶಂಸನೆ ಇದೆ. ಅಗ್ನಿ ಕಾರ್ಯ ಮಾಡಿದ ಮೇಲೆ, ಸಮಿಧಾಧಾನ ಮಾಡಿದ ಮೇಲೆ, ವೈಶ್ವದೇವನ್ನು ಮಾಡಿದ ಮೇಲೆ ಯಜ್ಞೇಶ್ವರನನ್ನು ನಾವು ಕೇಳ್ತೇವೆ, ನಿನ್ನ ತೇಜಸ್ಸಿನಿಂದ ನಾನು ತೇಜಸ್ವಿಯಾಗುತ್ತೇನೆ, ನಿನ್ನ ವರ್ಚಸ್ಸಿನಿಂದ ನಾನು ವರ್ಚಸ್ವಿಯಾಗ್ತೇನೆ, ನಿನ್ನ ಹರಸ್ಸಿನಿಂದ ನಾನು ಹರಸ್ವಿಯಾಗುತ್ತೇನೆ. ಈ ತೇಜ ವರ್ಚ ಹರಃ ಮೂರು ಸೇರಿ ದ್ಯುತಿ ಅಂತ ಹೆಸರು. ಇದು ಆಧ್ಯಾತ್ಮಿಕವಾಗಿ, ಆಧಿದೈವಿಕವಾಗಿ, ಆಧಿಭೌತಿಕವಾಗಿ ಬರುವಂತಹ ಒಂದು ಬೆಳಕದು. ಅಂತಹ ತ್ರಿವಿಧವಾದಂತಹ ಬೆಳಕುಳ್ಳವನು ಯಾರು? ದ್ಯುತಿಮಾನ್. ಕೋನಸೂಯಕಃ. ಇಷ್ಟೆಲ್ಲ ಇದ್ದರೆ ಬೇರೆಯವರ ಬಗ್ಗೆ ಒಂದು ಅಸೂಯೆ ಬರೋಕ್ಕೆ ಸಾಧ್ಯ ಇದೆ. ಇದು ಋಷಿಗಳಲ್ಲೂ ಈ ಬಗ್ಗೆ ಒಂದು ಎಚ್ಚರಿಕೆ ಇತ್ತು, ನಾವು ಗಮನಿಸಬೇಕು. ಯಾಕೆಂದರೆ ಒಬ್ಬ ಗುರು ಮತ್ತು ಶಿಷ್ಯ ಹೇಳುವ ಶಾಂತಿ ಪಾಠದಲ್ಲಿದೆ, ಗಮನಿಸಬೇಕು ನಾವು. ಸಹ ವೀರ್ಯಂಕರ ವಾವಹೈ. ನಾವಿಬ್ಬರೂ ಸೇರಿ ವೀರ್ಯವತ್ತರವಾದ ಕೆಲಸ ಮಾಡೋಣ. ಆದರೆ ಮಾಡ್ತಾ ಮಾಡ್ತಾ ಗುರುವಿನ ಬಗ್ಗೆ ಶಿಷ್ಯನಿಗೆ ಅಸೂಯೆ, ಶಿಷ್ಯನ ಬಗ್ಗೆ ಗುರುವಿಗೆ ಅಸೂಯೆ ಬರೋದು ಸಹಜ. ತಂದೆ ಮಕ್ಕಳಿಬ್ಬರೂ ದೊಡ್ಡ ಕೆಲಸ ಮಾಡ್ತಾ ಮಾಡ್ತಾ ಮಗನ ಬಗ್ಗೆ ತಂದೆಗೆ, ತಂದೆಯ ಬಗ್ಗೆ ಮಗನಿಗೆ ಅಸೂಯೆ ಬರೋದು ಸಹಜ. ಹೆಚ್ಚೇಕೆ ಗಂಡ ಹೆಂಡತಿಯರು ಕೂಡ ವೀರ್ಯವತ್ತರವಾದ ಕೆಲಸ ಅಂದರೆ ಸಂತಾನ ಪಡ್ಕೊಳ್ಳುವಾಗ ಬಹುಶಃ ಅಷ್ಟು ಹತ್ತಿರದ ಸಂಬಂಧ ಇನ್ನೊಂದು ಇರೋಕ್ಕೆ ಸಾಧ್ಯ ಇಲ್ಲ, ಅಂತಹ ದುಡಿಮೆ ಇನ್ನೊಂದು ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಅಲ್ಲೂ ಒಬ್ಬರನ್ನೊಬ್ಬರು ಅಸೂಯೆ ಮಾಡೋ ಸಂದರ್ಭ ಇರುತ್ತೆ. ಮಾಡ್ತಾರೋ ಇಲ್ಲೋ ಎನ್ನುವುದನ್ನು ವಾರ್ಧಕ್ಯದಲ್ಲಿ ತಿಳ್ಕೊಳ್ಬೇಕು. ನಮಗೆ ವಯಸ್ಸಾದಾಗ ನಮ್ಮ ಹೆಂಡತಿ ಮಕ್ಕಳ ಪಕ್ಷ ಕಟ್ಟಿ ನಮ್ಮನ್ನು ಸೋಲಿಸಿದರೆ ಅವಳಿಗೆ ನಮ್ಮ ವಿಷಯದಲ್ಲಿ ಅಸೂಯೆ ಇದೆ ಅಂತ ಅರ್ಥ ಆಗುತ್ತೆ. ವಯಸ್ಸಾದ ಮೇಲೆ ತಂದೆ ಬೇರೆ ಮನೆಗೆ ಮದುವೆ ಮಾಡಿಕೊಟ್ಟು ಹೆಣ್ಣುಮಕ್ಕಳನ್ನು ಕರೆಸ್ಕೊಂಡು ಅವರ ಮೂಲಕ ಹೆಂಡತಿ ಮೇಲೆ ದ್ವೇಷ ಸಾಧಿಸಿದರೆ ಹೆಂಡತಿ ವಿಷಯದಲ್ಲಿ ಅಸೂಯೆ ಇದೆ ಅಂತ ಸ್ಪಷ್ಟ ಆಗುತ್ತೆ. ಆದ್ದರಿಂದ ಅನಸೂಯಕರಾಗಿರೋದು ಬಹಳ ಕಷ್ಟ. ಋಷಿಗಳನ್ನೇ ಬಿಡಲಿಲ್ಲ ಅದು. ಆದರೆ ಒಬ್ಬ ನಾಯಕನಾದವನು ಮಾತ್ರ ಅನಸೂಯಕಃ ಆಗಿರಬೇಕು. ಅದು ಇಲ್ಲದೇ ಇದ್ದರೆ ನೆರೆ ಪರಿಹಾರ ನೀವು ಮಾಡಿ ನಾವು ಮಾಡ್ತೇವೆ ಅಂತ ಇವರು ನೆರೆಹೊರೆಯವರಾಗಿ ನೆರೆ ಪರಿಹಾರ ಮಾಡೋದಿಲ್ಲ. ಇವರೇ ಬೇರೆ ಮಾಡೋದು, ಅವರೇ ಬೇರೆ ಮಾಡೋದು. ಕೊನೆಗೆ ಏನಾಗತ್ತೆ ಅಂದರೆ ಕೊಟ್ಟವರಿಗೆ ತಿಂಡಿ ಕೊಡೋದು, ಹಸಿದವರಿಗೆ ಕೊಡದೇ ಇರೋದು. ಹೀಗಾಗ್ಬಿಡತ್ತೆ. ಅನಸೂಯಕರಾಗಿರಬೇಕು. ಕೋನಸೂಯಕಃ. ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೆ. ಸಿಟ್ಟು ಬಂದಾಗ ಜಿತಕ್ರೋಧ ಅಂತ ಹಿಂದೆ ಹೇಳಿದ್ದಾರೆ. ಜಾತರೋಷಸ್ಯ ಸಂಯುಗೆ, ಯುದ್ಧ ಏರ್ಪಟ್ಟಾಗ ಜಾತರೋಷಸ್ಯ ಕೋಪಗೊಂಡವನ ವಿಷಯದಲ್ಲಿ ದೇವಾಶ್ಚ ಬಿಭ್ಯತಿ, ದೇವತೆಗಳೇ ಭಯಗೊಳ್ತಾರೋ ಅಂಥವ್ರು ಯಾರು? ಅಂದರೆ ದೇವತೆಗಳನ್ನೂ ಗೆಲ್ಲಬಲ್ಲ ಕೋಪ ಇದ್ದವ ಯಾರು ಅಂತ. ಇದರ ಅರ್ಥ ಏನು ಅಂದರೆ ದಿವ್ಯವಾದ ಕ್ರೋಧವುಳ್ಳವ ಯಾರು? ಇಂತಹ 16 ಗುಣಗಳನ್ನು ವಾಲ್ಮೀಕಿಗಳು ಪ್ರಶ್ನೆ ಮಾಡ್ತಾರೆ. ನಾರದರು ನಕ್ಕು ಹೇಳ್ತಾರೆ, ಯಾಕೆ ತ್ರಿಲೋಕ ಸಂಚಾರಿಗಳಾದ್ದರಿಂದ, ಲೋಕತ್ರಯ ಸಂಚಾರಿಗಳಾದ್ದರಿಂದ ಅವ್ರಿಗೆ ಗೊತ್ತು. ಮಹರ್ಷಿ, ನೀನು ಕೇಳಿದ ಈ ಹಲವಾರು ಗುಣಗಳು ಜನರಲ್ಲಿ ಇಲ್ಲ ಅಂತಲೇ ಹೇಳಬೇಕು. ಕೆಲವರಲ್ಲಿ ಕೆಲವು ಗುಣಗಳಿವೆ.
ಆದರೂ ಆಲೋಚನೆ ಮಾಡಿ ಹೇಳ್ತೇನೆ, ನೀನು ಗುರುತಿಸಿದ ಈ ಎಲ್ಲ ಗುಣಗಳಿರುವಂತಹ ಒಬ್ಬ ನಾಯಕ ಇದ್ದರೆ ಅವನು ದಶರಥನ ಮಗನಾದಂತಹ ರಾಮ ಅಂತ. ದಶರಥನ ಮಗನಾದಂತಹ ರಾಮಚಂದ್ರ ಅವನಿದ್ದಾನೆ ಅಂತ ಹೇಳಿ ಆ ರಾಮನ ಚರಿತ್ರೆಯನ್ನೆಲ್ಲ ನಾರದರಲ್ಲಿ ಹೇಳ್ತಾರೆ. 80 ಶ್ಲೋಕಗಳಲ್ಲಿ ರಾಮಚರಿತ್ರವನ್ನು ಸಂಗ್ರಹವಾಗಿ ನಾರದರು ಹೇಳ್ತಾರೆ. ಅದಕ್ಕೆ ಸಂಕ್ಷೇಪ ರಾಮಾಯಣ ಅಂತ ಹೆಸರು. ನಾರದರ ಬಾಯಿಂದ ಬಂದ ಸಂಕ್ಷಿಪ್ತವಾದ ರಾಮಾಯಣ. ನಿಜವಾಗಿ ಅಧ್ಯಯನ ಮಾಡುವವರಿಗೆ ಇಲ್ಲಿ ಬಹಳ ವಿಷಯ ಇದೆ. ಈ 80 ಶ್ಲೋಕಗಳಲ್ಲಿ ಯಾವ ಯಾವ ಪದಪ್ರಯೋಗ ಮಾಡಿದಾರೋ ಅದರ ಹಿನ್ನೆಲೆಯಲ್ಲಿ ವಾಲ್ಮೀಕಿಗಳು ಮುಂದಿನ ಘಟನೆಗಳನ್ನು ಎಷ್ಟು ವಿಸ್ತರಿಸಿದ್ದಾರೆ ಅಂತ ಯಾರಾದರೂ ರಿಸರ್ಚ್ ಮಾಡಿದರೆ ಅದು ಒರಿಜಿನಲ್ ರಿಸರ್ಚ್ ಆಗುತ್ತೆ. ಅದು ನಾರದರ ದೃಷ್ಟಿಯಲ್ಲಿ ವಾಲ್ಮೀಕಿಗಳ ವಿಮರ್ಶೆ ಆಗುತ್ತೆ. ಈಗ ನಮ್ಮ ದೃಷ್ಟಿಯಲ್ಲಿ ವಾಲ್ಮೀಕಿಗಳನ್ನು ವಿಮರ್ಶೆ ಮಾಡೋದು ಅದು ವಿಮರ್ಶೆ ಅಲ್ಲ, ಅದು ಸರಿಯಲ್ಲ. ನಾರದರ ದೃಷ್ಟಿಯಲ್ಲಿ ವಾಲ್ಮೀಕಿಗಳನ್ನು ಒಬ್ಬರು ತಿಳಿಯುವ ಅಳೆಯುವ ಒಂದು ಸಂಶೋಧನೆಯನ್ನು ತೆಗೆದುಕೊಂಡ್ರೆ ಬಹುಶಃ ನಮ್ಮ ದೇಶಕ್ಕೊಂದು ಒಳ್ಳೆಯ ಆಸ್ತಿ ಆಗುತ್ತೆ. ಅಂದರೆ ರಾಮಾಯಣ ನಮಗೆ ಇನ್ನೂ ಹತ್ತಿರವಾಗತ್ತೆ ಅಂತ ಅಷ್ಟೇ ಅರ್ಥದಲ್ಲಿ. ವಾಲ್ಮೀಕಿಗಳಿಗೆ ಸಮಾಧಾನ ಆಯಿತು. ಯಾಕೆಂದರೆ ಅಂತಹ ಒಬ್ಬ ನಾಯಕ ಇದ್ದಾನೆ ಅಂದರೆ ಕುಟುಂಬಕ್ಕೆ ಯಜಮಾನ ಸಿಕ್ಕ ಸಂತೋಷ, ಗುರುಕುಲಕ್ಕೆ ಒಬ್ಬ ಒಳ್ಳೆಯ ಆಚಾರ್ಯ ಗುರು ಸಿಕ್ಕ ಸಂತೋಷ, ರಾಷ್ಟ್ರಕ್ಕೆ ಒಬ್ಬ ನಾಯಕ ಸಿಕ್ಕ ಸಂತೋಷ. ಈ ಸಂತೋಷ ಈಗ ಅವರ ತಾಪ ಎಲ್ಲ ತಪಸ್ಸಾದ ಕ್ಷಣ ಅದು. ಇಲ್ಲಿವರೆಗೆ ಅವರು ತಪಸ್ವಿಗಳಾಗಿದ್ದರು, ತಪಸ್ಸನ್ನು ಮಾಡ್ತಾಯಿದ್ರು. ತಪಸ್ವಿ ಎಂಬ ಶಬ್ದಕ್ಕೆ ತಪಸ್ಸನ್ನು ನಿರಂತರ ಮುಂದುವರಿಸ್ತಾ ಇದ್ದವನು ಅಂತ ಅರ್ಥ. ಆದರೆ ಈಗ ಅವರ ತಾಪ ಎಲ್ಲ ಹೋಗಿ ಅವರೀಗ ವಾಗ್ಯೋಗವಿತ್ತಾಗ್ತಾರೆ. ಆ ಕ್ಷಣ ಅದೇ ರಾಮಾಯಣದ ಪ್ರಾದುರ್ಭಾವ ಕ್ಷಣ ಅದು. ಇಷ್ಟು 8 ಗಂಟೆವರೆಗಲ್ಲ. ಈಗ 2ನೇ ಹಂತದಲ್ಲಿ ನಾವಿದ್ದೇವೆ. ನಾರದಸ್ಯ ತು ತದ್ವಾಕ್ಯಂ ಶ್ರುತ್ವಾ ವಾಕ್ಯವಿಶಾರದಃ ಪೂಜಯಾಮಾಸ ಧರ್ಮಾತ್ಮ ಸಹ ಶಿಷ್ಯೋ ಮಹಾಮುನಿ. ಏನು ಪದಪ್ರಯೋಗ ನೋಡಿ. ಕಥಾವಸ್ತು ಸಿಕ್ಕಿಬಿಡ್ತೀವರಿಗೆ, ಚರಿತ್ರೆಯ ಭಾಗಗಳೆಲ್ಲ ಗೊತ್ತಾಗೋಯಿತು. ಇವರು ಹೇಳಬೇಕಾದದ್ದು ಚಾರಿತ್ರವನ್ನು. ಈಗ ವಾಕ್ಯ ವಿಶಾರದ. ಯಾಕೆ? ಅರ್ಥ ಸಿಕ್ಕಾಗ ವಾಕ್ಯ ಸಿಕ್ಕಾಗೆ. ಯಾಕೆಂದರೆ ಅರ್ಥದ ಒಂದು ಭಾಗ ಪದವಾದರೆ ಇನ್ನೊಂದು ಭಾಗ ಅರ್ಥ, ರೂಪ, ನಾಮ ಮತ್ತು ರೂಪ. ರೂಪ ಕೈಗೆ ಸಿಕ್ಕಾಗ, ರೂಪವ್ಯಾಕರಣ ತಾನೇ ಪ್ರಾದುರ್ಭಾವವಾದಾಗ ನಾಮವ್ಯಾಕರಣ ಸಹಜವಾಗಿಯೇ ಪ್ರಾದುರ್ಭಾವಗೊಂಡುಬಿಡುತ್ತೆ. ಆದ್ದರಿಂದ ವಾಕ್ಯ ವಿಶಾರ. ನಾರದಸ್ಯತು ತದ್ವಾಕ್ಯಂ ಶ್ರುತ್ವ ವಾಕ್ಯ ವಿಶಾರದ. ನಾರದರ ಸಂಕ್ಷೇಪ ರಾಮಾಯಣ ಏನಾಗಿದೆ ಅಂದರೆ, ಕೇಳಿಸಿಕೊಂಡವನಿಗೆ, ಗ್ರಹಿಸಿಕೊಂಡವನಿಗೆ ವಾಕ್ಯ ವೈಶಾರದ್ಯವನ್ನು ಕೊಡುತ್ತೆ. ಆದ್ದರಿಂದ ರಾಮಾಯಣ ಪಾರಾಯಣ ಮಾಡಲಿಕ್ಕೆ ಸಮಯ ಇಲ್ಲದೇ ಇದ್ದರೆ, ರಾಮಾಯಣ ಪಾರಾಯಣ ಮಾಡುವುದಕ್ಕೆ ಅಷ್ಟು ಶ್ರಮ ವಹಿಸುವುದಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಸಂಕ್ಷೇಪ ರಾಮಾಯಣವನ್ನು ಪಾರಾಯಣ ಮಾಡಿದರೂ ವಾಕ್ಯ ವಿಶಾರದ ಆಗ್ಬೋದು. ವಾಲ್ಮೀಕಿಗಳೇ ಸೂಚನೆ ಕೊಟ್ಟಿದ್ದಾರೆ. ವಾಲ್ಮೀಕಿಗಳ ಮೈಯಲ್ಲಿ ಎಂತಹ ಮಾತು ಹುಟ್ಟಿದೆ ನೋಡಿ. ಆ ಮಾತು ಹುಟ್ಟುವ ಒಂದು ಸ್ಥಿತಿಯನ್ನು, ಕಂಡೀಷನನ್ನು ಅದು ಏರ್ಪಡಿಸುತ್ತೆ. ನಾರದಸ್ಯತು ತದ್ವಾಕ್ಯಂ ಶ್ರುತ್ವಾ ವಾಕ್ಯ ವಿಶಾರದಃ ಪೂಜಯಾಮಾಸ ಧರ್ಮಾತ್ಮ ಸಹ ಶಿಷ್ಯೋ ಮಹಾಮುನಿ. ಇದೊಂದು ಶಬ್ದ, ಧರ್ಮಾತ್ಮ. ಅವರ ಮನಸ್ಸೆಲ್ಲ ಧರ್ಮವೀರ್ಯದಿಂದ ತುಂಬಿದೆ. ಮುಂದಕ್ಕೆ 4ನೇ ಅಧ್ಯಾಯದಲ್ಲಿ ಅದೇ ಮಾತು ಹೇಳ್ತಾರೆ ಅವರು. ಧರ್ಮವೀರ್ಯ ಮತ್ತು ಯೋಗ, ಈ 2ರಿಂದ ರಾಮಾಯಣವನ್ನು ಅವರ ಗ್ರಥನ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾರದರ ಒಂದು ಜೊತೆಯಲ್ಲಿ ಮಾತಾಡಿ ಒಂದು ನಾಯಕ ಪರಿಕಲ್ಪನೆ ಹುಟ್ಟಿದಾಗ ಅನಾಥ ಆದ ವಾಲ್ಮೀಕಿ ಸನಾಥ ಆದ. ಯಾಕೆಂದರೆ ಲೋಕನಾಥನೇ ನಾಯಕ ಅಂತ ಗೊತ್ತಾಗಿ ಹೋಯ್ತಲ್ಲ. ಆದ್ದರಿಂದ ಧರ್ಮಾತ್ಮ. ಕಾವ್ಯವನ್ನು ನಿರ್ಮಾಣ ಮಾಡೋದಕ್ಕೆ, ಹೊಸ ಭಾಷೆಯಲ್ಲಿ ಹೇಳೋದು, ಕಾವ್ಯ ಹುಟ್ಟಿಕೊಂಡು ಬರೋದಕ್ಕೆ ಬೇಕಾದ ಧರ್ಮ ವಾಲ್ಮೀಕಿಗಳಲ್ಲಿ ರೂಪುಗೊಂಡಿತು. ಧರ್ಮಾತ್ಮ ಎಂಬ ಶಬ್ದಕ್ಕೆ ಅನೇಕ ವಿವರಗಳನ್ನು ಕೊಡಬಹುದು. ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಇದೆ, ಆತ್ಮಶಬ್ದಕ್ಕೆ ಚೇತನ ಅಂತ ಅರ್ಥ ಇದೆ, ಆತ್ಮಶಬ್ದಕ್ಕೆ ಶರೀರ ಅಂತ ಅರ್ಥ ಇದೆ, ಆತ್ಮಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ ಇದೆ. ಎಲ್ಲ ಅರ್ಥವೂ ಸಂಗತವಾಗತ್ತೆ. ವಾಲ್ಮೀಕಿಗಳ ದೇಹ ಧರ್ಮಮಯ ಆಯಿತು, ಅವರ ಪಂಚ ಜ್ಞಾನೇಂದ್ರಿಯಗಳು ಧರ್ಮಮಯವಾದವು, ಅವರ ಮನಸ್ಸು ಧರ್ಮಮಯ ಆಯಿತು, ಅವರು ಚೇತನ ಧರ್ಮವನ್ನು ತುಂಬಿಕೊಡ್ತು. ಧರ್ಮಾತ್ಮ ಪೂಜೆಯಾಮಾಸ. ನೋಡಿ, ವಿನಯ ಅಂದರೆ ಇದು. ಈ ಧರ್ಮ ಜಾಗೃತಿಯನ್ನು ಮಾಡಿದಂತಹ ನಾರದರಿಗೆ
ಮತ್ತೊಮ್ಮೆ ಪೂಜೆ ಮಾಡಿದ್ರಿ. ಪೂಜೆ ಮಾಡಿ ಸಹಶಿಷ್ಯ ಅದನ್ನೊಂದು ಪರಂಪರೆಯಾಗಿ ಬೆಳೆಸಿದರು. ತಾನು ಮಾತ್ರ ಪೂಜೆ ಮಾಡಲಿಲ್ಲ. ಎಷ್ಟು ಸಾರಿ ನಾವು ಮನೆಯಲ್ಲಿ ಹಿರಿಯರ ತಪ್ಪು ಮಾಡ್ತೇವೆ. ಹಬ್ಬ ಹುಣ್ಣಿಮೆಗಳನ್ನು ನಾವು ಆಚರಣೆ ಮಾಡ್ತೇವೆ. ಮಾಡುವಾಗ ನಮ್ಮ ಮಕ್ಕಳನ್ನು ಮುಂದಿಟ್ಟುಕೊಳ್ಳಲ್ಲ. ಮಗನನ್ನು ಪೇಟೆಗೆ ಹೂವು ತೊಗೊಂಡು ಬಾ, ಹಣ್ಣು ತೊಗೊಂಡು ಬಾ ಅಂತ ಕಳಿಸ್ಬಿಟ್ಟು ನಾವು ಪೂಜೆ ಮಾಡ್ತೇವೆ. ಆದ್ದರಿಂದ ಮಕ್ಕಳಿಗೆ ಏನು ಗೊತ್ತಾಗಿದೆ, ಪೂಜೆ ಅಂದರೆ ಪ್ರಸಾದ ತಗೊಳ್ಳೋದು ಅಂತ ಅಷ್ಟೇ ಗೊತ್ತವರಿಗೆ. ಈ ಅಭಿಷೇಕ, ಅರ್ಚನೆ, ಗಂಧವನ್ನು ಹಚ್ಚೋದು ಇದೆಲ್ಲ ಪೂಜೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಆ ಹೊತ್ತಿಗೆ ಅವರು ಪೇಟೆಯಿಂದ ಪದಾರ್ಥ ತೆಗೆದುಕೊಂಡು ಬರಲಿಕ್ಕೆ ಹೋಗಿರ್ತಾರೆ. ಬಂದ ತಕ್ಷಣ ಪ್ರಸಾದ ತಗೊಳ್ಳೋ ಅವಸರ, ಪೂಜೆ ಮುಗಿತಾ ಇದೆ ಅಂತ ಹೇಳಿದರೆ ಚಪ್ಪಲಿಯನ್ನು ಹೇಗೆ ಎಸೆದು ಪ್ರಸಾದ ತೊಗೊಂಡು ಬರ್ತಾನೆ ಅವನು ಅಷ್ಟೇ. ಯಾಕೆ ಅಂದರೆ ನಾವು ಅದನ್ನು ಪರಂಪರೆಯಾಗಿ ಮಾಡಿಲ್ಲ. ಪೂಜೆ ಮಾಡುವ ಪರಂಪರೆ ಅಂತ ಹೇಳ್ತಾ ಇಲ್ಲ ನಾನು. ನೀವು ಯಾವುದೇ ಆಗಲಿ, ಯಾವುದು ಒಂದು ಸದ್ವ್ಯವಸಾಯ ಅಂತ ನಮಗೆ ಅನಿಸಿದೆಯೋ, ಒಂದು ಸದಾಚಾರ ಅಂತ ಅನಿಸಿದೆಯೋ, ಅದನ್ನು ನಾವು ಪರಂಪರೆಯಾಗಿ ಮಾಡೋದಕ್ಕೆ ನಾವು ಸೋಲ್ತಾ ಇದ್ದೇವೆ. ಇದು ನಮ್ಮ ಮನೆಯ ಪರಂಪರೆ ಅಂತ ಹೇಳಿ ಮಕ್ಕಳನ್ನು ಸಿದ್ಧಪಡಿಸುವ ವಿಷಯದಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ. ಯಾಕೆ ಅಂದರೆ ನಾವೇ ನಮ್ಮ ತಂದೆ ತಾಯಿಗಳಿಂದ ಪರಂಪರೆಯನ್ನು ಪಡೆದಿಲ್ಲ. ನಾವು ಅದನ್ನು ತಿಳ್ಕೊಳ್ಬೇಕು. ಯಾಕೆಂದರೆ ನಮ್ಮ ತಂದೆ ತಾಯಿಗಳು ಮೂರ್ಖರು ಅಂತ ನಮಗೆ ಅನಿಸ್ಬಿಟ್ಟಿದೆ. ಅವರು ದಡ್ರು ಅಂತ ಅನಿಸ್ಬಿಟ್ಟಿದೆ. ಅವರು ಹಳ್ಳಿಯ ಹೈದರು ಅಂತ ಅನಿಸಿದೆ ನಮಗೆ. ಅದು ಅನಿಸಿದ್ರಿಂದಲೇ ನಾವು ಸಂಪ್ರದಾಯದ ಸತ್ವವನ್ನು ಪಡ್ಕೊಂಡಿಲ್ಲ. ಇರಲಿ, ಆ ವಿಷಯವನ್ನು ಹೆಚ್ಚು ನಂಬಿಸೋದಿಲ್ಲ. ಸಹಶಿಷ್ಯ, ಶಿಷ್ಯನ ಜೊತೆಗೆ ನಾರದರಿಗೆ ಪೂಜೆ ಮಾಡ್ತಾರೆ ಅಂದರೆ ಕೃತಜ್ಞತೆ ಇವರಲ್ಲಿ ಈಗ ಆವಿರ್ಭಾವ ಆಗಿದೆ. ಧರ್ಮಾತ್ಮ ಸಹಶಿಷ್ಯ ಪೂಜೆಯಾಮಾಸ ಧರ್ಮಜ್ಞಶ್ಚ ಕೃತಜ್ಞಶ್ಚ. ಆ ಧರ್ಮದ ಜೊತೆಗೆ ಈ ಕೃತಜ್ಞತೆ ಎಂಬುದು ಬರುತ್ತೆ. ಅದನ್ನು ಇಲ್ಲಿ ಅವರ ಪ್ರಯೋಗದಲ್ಲಿಯೇ ಬಂದುಬಿಡ್ತದೆ. ನಾರದರು ನಾವಿನ್ನು ಬರ್ತೇವೆ ಅಂತ ಹೇಳಿದರು. ವಾಲ್ಮೀಕಿಗಳ ಅನುಮತಿಯನ್ನು ಪಡ್ಕೊಂಡ್ರು. ಅಂತರ್ಧಾನರಾಗ್ಬಿಟ್ರು. ಯಾಕೆಂದರೆ ಅವರಿಗೆ ಅವರು ಬಂದ ಕಾರ್ಯ ಆಗೋಯ್ತು. ಈಗ ಪಾಪ ವಾಲ್ಮೀಕಿಗಳಿಗೆ ಉಳಿದದ್ದೇನು ಅಂತಂದರೆ, ನೋಡ್ತಾರೆ ಮಧ್ಯಾಹ್ನದ ಸಮಯ, ಮಾಧ್ಯಾಹ್ನಿಕ ಮಾಡಬೇಕು. ಸಮಯಾಚಾರ ಬಹಳ ಪ್ರಧಾನವಾದ ಕಾಲ ಅದು. ಕಾರಣ ಆ ಸಮಯಕ್ಕೆ ಇಂಥ ಕೆಲಸ ಮಾಡಬೇಕು ಅಂತ ಅದನ್ನು ಅವರು ಒಪ್ಪವಾಗಿ, ಓರಣವಾಗಿ, ಅಚ್ಚುಕಟ್ಟಾಗಿ ಅದನ್ನು ನಿರ್ವಾಹ ಮಾಡ್ತಾಯಿದ್ರು. ಮಾಧ್ಯಾಹ್ನಿಕವನ್ನು ಮಾಡಬೇಕು ಅಂತ. ಸತುತೀರಂ ಸಮಾಸಾದ್ಯ ತಮಸಾಯ ಮುನಿಸ್ತದಾ ಶಿಷ್ಯಮಾಹ ಸ್ಥಿತಂ ಪಾರ್ಶ್ವೇ ದೃಷ್ಟ್ವಾ ತೀರ್ಥಮಕರ್ದಮಂ. ತಮಸಾ ತೀರಕ್ಕೆ ಶಿಷ್ಯ ಭರದ್ವಾಜನ ಜೊತೆಗೆ ಬರ್ತಾರೆ. ಆ ತೀರದಲ್ಲಿ ನಿಂತುಕೊಂಡು ತಮಸಾ ನದಿಯನ್ನು ನೋಡ್ತಾರೆ. ತಮಸಾ ಎನ್ನುವ ಶಬ್ದ ಒಂದು ರೋಚಕವಾದ ಶಬ್ದ. ಅದು ಪ್ರಥಮ ವಿಭಕ್ತಿಯಂತವಾದ ಶಬ್ದವಾಗೂ ತೆಗೆದುಕೊಳ್ಬೋದು ನಾವು ಒಂದನ್ನು. ತೃತೀಯ ವಿಭಕ್ತಿಯಂತವಾದ ಶಬ್ದವಾಗೂ ತೆಗೆದುಕೊಳ್ಬೋದು. ತಮಸಾ ಅಂದರೆ ಕತ್ತಲೆಯಿಂದ ಅಂತ. ನದಿ ಹರಿದದ್ದು ಕತ್ತಲೆಯಿಂದ, ಆದರೆ ಅದು ಹರಿಯುತ್ತಿರುವುದು ಕತ್ತಲೆಗಲ್ಲ. ಕತ್ತಲೆಯಿಂದ ಬಂತು, ಹರಿಯುತ್ತಿರುವುದು ಬೆಳಕಿಗೆ. ಆದ್ದರಿಂದ ತಮಸಾ ಹರಿದು ಬಂದ ನದಿಯದು. ಅದನ್ನೇ ಭೋಜರಾಜ ಚಂಪೂ ರಾಮಾಯಣದಲ್ಲಿ ಬಹಳ ಸೊಗಸಾಗಿ ಹೇಳ್ತಾನೆ. ತಮಸಾಂ ತಮಸಾಂ ನಿಹಂತ್ರೀಂ ಅಂತ ಹೇಳ್ತಾನೆ. ಹೆಸರು ತಮಸಾ ಅಂತ, ಕತ್ತಲೆಯ ಹೊಳೆ ಅಂತ ಹೆಸರು, ಕಪ್ಪು ಹೊಳೆ ಅಂತ ಹೆಸರು. ಆದರೆ ಅದು ಹೊಳೆಯುತ್ತಿದೆ, ಆದ್ದರಿಂದ ಅದು ಕತ್ತಲೆಯಲ್ಲ. ತಮಸಾಂ ನಿಹಂತ್ರೀಂ. ಕತ್ತಲೆಯ ಹೊಳೆ ಆಗಿರಬಹುದು. ಕತ್ತಲೆಯ ಹೊಳೆ ಅಂತಂದರೆ ಹೇಗಾಗ್ತದೆ? ಕತ್ತಲೆಯ, ಲೋಕದ ಕತ್ತಲೆಯನ್ನು ಹೊಳೆಸುವ, ಲೋಕದ ಕತ್ತಲೆಯನ್ನು ತೊಳೆಯುವ ಈ ತಮಸಾಂ ನಿಹಂತ್ರೀಂ. ಬಹಳ ಚೆನ್ನಾಗಿ ಆ ಭೋಜರಾಜ ಅದನ್ನು ಬಳಸ್ಕೊಂಡಿದ್ದಾನೆ. ಆದ್ದರಿಂದ ತಮಸಾ ತೀರಕ್ಕೆ ಬಂದು ತಮಸಾ ನದಿಯ ಆ ತಿಳಿಯಾದ ನೀರನ್ನು ನೋಡ್ತಾ ಇದ್ದಾರೆ. ಶಿಷ್ಯನಿಗೆ ತೋರಿಸ್ತಾ ಇದ್ದಾರೆ. ಇದೊಂದು ರೋಮಾಂಚಕವಾದ ಒಂದು ಶ್ಲೋಕ ಇದು. ಅಕರ್ದಮಮಿದಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋ ಯಥಾ. ವ್ಯಾಖ್ಯಾನ ಮಾಡುವವರಿಗೆ ಬಹಳ ರೋಚಕವಾದ ಪದ್ಯ ಇದು. ಅನುಭವಿಸುವವರಿಗೆ ನಮ್ಮ ಭಾವವನ್ನು ಘನಿಷ್ಠವಾಗಿ ನಿಲ್ಲಿಸುವ ಒಂದು ಪದ್ಯ ಇದು. ವಾಲ್ಮೀಕಿಗಳು ಈಗಾಗಲೇ ಪಡೆಯಬೇಕಾದ ಬೆಳಕನ್ನು ಪಡ್ಕೊಂಡು ಬಿಟ್ಟಿದ್ದಾರೆ. ಆದ್ದರಿಂದ ತಮಸಾ ನದಿಯನ್ನು ಇವತ್ತು ಚೆನ್ನಾಗಿ ನೋಡ್ತಾ ಇದ್ದಾರೆ ಅವರು. ಈ ತಮಸಾ ನದಿಯಲ್ಲಿ ನಿತ್ಯ ಮೈ ತೊಳಕೊಂಡವರವರು. ತಮಸಾ ನದಿಯಲ್ಲಿ ಪುಳಕವಾಗುವಂತೆ ಜಳಕ ಮಾಡಿದ ವಾಲ್ಮೀಕಿಗಳು ಇವತ್ತು ತಮಸೆಯನ್ನು ತನ್ನ ಶಿಷ್ಯರಿಗೆ ತೋರಿಸ್ತಾ ಇದ್ದಾರೆ.
ಇದು ತಮಸ, ಕತ್ತಲೆಯಿಂದ ಬಂದ ಹೊಳೆ ಅಂತ ಇವತ್ತು ತಿಳಿದಿದೆ. ಯಾಕೆ? ಒಳಗೆ ಬೆಳಕಿದೆ. ಯಾರಿಗೆ ಪ್ರಪಂಚವನ್ನು ನೋಡುವ ಬೆಳಕು ಒಳಗಿರುತ್ತದೆಯೋ ಅವರಿಗೆ ಹೊರಗಿನ ಕತ್ತಲೆ ಚೆನ್ನಾಗಿ ಅರ್ಥ ಆಗ್ತದೆ. ಒಳಗೆ ಕತ್ತಲೆ ತುಂಬಿಕೊಂಡವರಿಗೆ ಹೊರಗಿನ ಬೆಳಕು ಕತ್ತಲೆಯಾಗಿ ಕಾಣ್ಬೋದು. ಆದ್ದರಿಂದ ಇಲ್ಲಿಯವರೆಗೆ ತಮಸೆಯ ಕದಡಿದ ನೀರು ಇವತ್ತು ಅಕರ್ದಮವಿದಂ ತೀರ್ಥಂ ಅಂತ ಹೇಳ್ತಾ ಇದ್ದಾರೆ. ತಮಸ ನದಿಯ ನೀರು ಇವತ್ತು ಅವರಿಗೆ ತೀರ್ಥ ಆಗಿದೆ. ತೀರ್ಥ ಶಬ್ದಕ್ಕೆ ಅನೇಕ ಅರ್ಥಗಳಿವೆ ಸಂಸ್ಕೃತದಲ್ಲಿ. ತೀರ್ಥ ಅಂದರೆ ಶಾಸ್ತ್ರ, ತೀರ್ಥ ಅಂದರೆ ಗುರು, ತೀರ್ಥ ಅಂದರೆ ಶುದ್ಧ ಪಾನಯೋಗ್ಯವಾದ ಜಲ. ಅದಕ್ಕಿಂತ ಹೆಚ್ಚಾಗಿ ತೀರ್ಥ ಅಂದರೆ ಸಾಲಿಗ್ರಾಮವನ್ನು ಅಭಿಷೇಕ ಮಾಡುವುದಕ್ಕಿರುವ ಪವಿತ್ರವಾದ ಜಲ. ಇಷ್ಟೂ ಹೌದು. ಅದನ್ನು ತೋರಿಸ್ತಾ ಇದ್ದಾರೆ. ಅಕರ್ದಮಮಿದಂ ತೀರ್ಥಂ ಭರದ್ವಾಜ ನಿಶಾಮಯ. ಭರದ್ವಾಜ ಶಿಷ್ಯ, ಅವನಿಗೆ ಅನ್ನವನ್ನು ಇವರೇ ಕೊಡ್ತಾ ಇದ್ದಾರೆ. ಶಿಷ್ಯ ಇವರಿಗೆ ಅನ್ನ ಆಗಿದ್ದಾನೆ. ನಾವಿದನ್ನು ಭರದ್ವಾಜ ಶಬ್ದ ಸಂಸ್ಕೃತದಲ್ಲಿ ಆ ಅರ್ಥವನ್ನು ಕೊಡ್ತಾ ಇದೆ. ಅವನಿಗೆ ಅನ್ನ ಕೊಟ್ಟು ಭರಣ ಮಾಡ್ತಾ ಇದ್ದಾರೆ ಇವರು. ವಾಜಸ್ ಅಂದರೆ ಅನ್ನ. ಹಾಗೆ ವಿಚಾರ ಮಾಡಿದರೆ ಶಿಷ್ಯನೇ ಗುರುವಿಗೆ ಅನ್ನ. ಶಿಷ್ಯ ಇಲ್ಲದೇ ಇದ್ದರೆ ಗುರುವಿನ ವಿದ್ಯೆ ಪ್ರಕಾಶಕ್ಕೆ ಬರೋದಾದರೂ ಎಲ್ಲಿ? ಭರದ್ವಾಜ ನೋಡು, ಅಕರ್ದಮಮಿದಂ ತೀರ್ಥಂ, ಎಷ್ಟು ನಿರ್ಮಲವಾಗಿದೆ ಈ ತೀರ್ಥ. ಇಷ್ಟೇ ಅಲ್ಲ, ರಮಣೀಯಂ ಪ್ರಸನ್ನಾಂಬು, ಬಹಳ ರಮಣೀಯ. ನೋಡಿದರೆ ಮನಸ್ಸು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಕಣ್ಣನ್ನು ಕದಲಿಸೋಕ್ಕಾಗೋಲ್ಲ, ಅಷ್ಟು ಶುದ್ಧವಾಗಿದೆ. ಏನಾಗಿದೆ? ಆ ತಿಳಿಯಾದ ನೀರು ಅಲ್ಲಾಡ್ತಾ ಇಲ್ಲ, ನಿಶ್ಚಲವಾಗಿದೆ ಅದು. ಆದ್ದರಿಂದ ರಮಣೀಯಂ, ನಿಶ್ಚಲವಾದ ನಿರ್ಮಲವಾದ ನೀರು ನಮ್ಮನ್ನೇ ತೆರೆದು ತೋರಿಸತ್ತೆ. ಮಕ್ಕಳು ನೋಡಬೇಕು, ಚಿಕ್ಕ ಮಕ್ಕಳಿಗೆ ಆ ಸ್ವಭಾವ. ನೀವು ಬಕೆಟ್ನಲ್ಲಿ ನೀರಿಟ್ಟರೆ ಬಕೆಟನ್ನು ಬಗ್ಗಿ ನೋಡ್ತಾರೆ. ಮಕ್ಕಳಿಗೆ ಏನು ಅಂದರೆ ಅವರು ದೇವರಿಗೆ ಹತ್ತಿರ ಅಲ್ವಾ, ತಮ್ಮನ್ನು ತಾವು ನೋಡ್ಕೊಳ್ಬೇಕು ಅಂತ. ನಮ್ಮ ಕನ್ನಡಿ ನೋಡೋಕ್ಕಾಗೋಲ್ಲ. ಕನ್ನಡಿ ನಾವು ಎತ್ತರ ಸ್ಥಳದಲ್ಲಿ ಇಟ್ಟಿರ್ತೇವೆ, ಹತ್ತಿರ ನೋಡೋಕ್ಕಾಗೋಲ್ಲ ಮಕ್ಕಳಿಗೆ. ಆದ್ದರಿಂದ ಚಿಕ್ಕ ಲೋಟದಲ್ಲಿದ್ದರೆ ಪ್ರತಿಬಿಂಬ ನೋಡ್ತಾರೆ, ಚಂಬುದಲ್ಲಿದ್ದರೆ ಮತ್ತೆ ಪ್ರತಿಬಿಂಬ ನೋಡ್ತಾರೆ, ಬಕೆಟ್ನಲ್ಲಿದ್ದರೆ ಎರಿಗೆ ಪ್ರತಿಬಿಂಬ ನೋಡ್ತಾರೆ. ಕೆಲವೊಮ್ಮೆ ಸಾಹಸ ಮಾಡಿ ಬಕೆಟ್ನಲ್ಲಿ ಮುಳುಗೋದು ಹೋಗೋದು ಇದೆ, ಅದು ಬೇರೆ ವಿಷಯ. ಆದರೆ ಇದು ರಮಣೀಯಂ. ಯಾಕೆ ಅಂತಂದರೆ ನಮ್ಮನ್ನೇ ತೆರೆದು ಕಾಣಿಸುವ ನೀರು, ನಿಶ್ಚಲವಾಗಿ ನಿರ್ಮಲವಾಗಿರೋದರಿಂದ ಅದು ತೆರೆದು ಕಾಣಿಸುತ್ತೆ. ಸೃಷ್ಟಿ ಎಂಬುದು ಅದರ ಮೂಲ ಸ್ವರೂಪದಲ್ಲಿ ನಿರ್ಮಲ, ಅದು ಅಕರ್ದಮ. ಆದ್ದರಿಂದಲೇ ಅತ್ಯಂತ ರಮಣೀಯ ಅದು. ಈ ರಮಣೀಯತೆಗೆ ಯಾರು ಮನಸ್ಸನ್ನು ಕೊಡ್ತಾರೋ ಪ್ರಸನ್ನರಾಗಿಬಿಡ್ತಾರೆ ಅವರು. ಪ್ರಸನ್ನಾಂಬು, ಇದಕ್ಕೊಂದು ಉದಾಹರಣೆ ನೋಡಿ. ಇಲ್ಲೇ ಅವರ ಕವಿ ಹೃದಯ ಈಗ ತೆರ್ಕೊಂಡ್ಬಿಟ್ಟಿದೆ. ಸನ್ಮನುಷ್ಯ ಮನೋ ಯಥಾ, ಒಬ್ಬ ಸಜ್ಜನನ ಮನಸ್ಸಿದ್ದ ಹಾಗೆ ಅಂತ. ಸಜ್ಜನನ ಮನವೆಂಬುದು ತಿಳಿ ನೀರ ಕೊಳಕಣ ಅಂತ. ತಿಳಿ ನೀರ ಕೊಳಕಣ ಅದು. ಈ ಸಜ್ಜನ ಮನಸ್ಸು ಅದು ತಿಳಿ ನೀರ ಕೊಳ ಅದು. ಯಾಕೆಂದರೆ ಎಲ್ಲ ಪ್ರತಿಫಲಿತವಾಗತ್ತೆ ಅಲ್ಲಿ. ಅದು ಯಾವ ಪ್ರಕಾಶವನ್ನು ತನ್ನೊಳಗಿಟ್ಕೊಳ್ಳಲ್ಲ, ಎಲ್ಲ ಅವರಿಗೆ ಕೊಟ್ಬಿಡತ್ತೆ. ಆದ್ದರಿಂದ ಸಜ್ಜನನ ಮನಸ್ಸಿದ್ದ ಹಾಗೆ ಅಂತ. ನಮ್ಮ ಗುರುಗಳು ಇಲ್ಲೊಂದು ತಮಾಷೆ ಮಾಡಿದರು. ನೋಡಪ್ಪ, ಸಜ್ಜನರ ಮನಸ್ಸು ಹೇಗಿರುತ್ತೆ ಅಂತ ಕೇಳಿದರೆ ತಿಳಿ ನೀರ ಕೊಳದ ಹಾಗಿರುತ್ತೆ ಅಂತಂದರೆ ಸರಿಯಾಗಿ ದೃಷ್ಟಾಂತ ಕೊಟ್ಟಾಗತ್ತೆ. ಉಪಮೆಯೇನು ಸರಿಯಾಗತ್ತೆ. ಯಾಕೆ? ಸಜ್ಜನರ ಮನಸ್ಸು ಹೇಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಉಪಮಾನವೆಂಬುದು ಅಧಿಕ ಗುಣವಾಗಿರಬೇಕು, ಅತ್ಯಂತ ಪರಿಚಿತ ಆಗಿರಬೇಕದು. ಆದರೆ ಇಲ್ಲಿ ವ್ಯತ್ಯಾಸ ಮಾಡಿಬಿಟ್ರಲ್ಲ ವಾಲ್ಮೀಕಿಗಳು. ತಿಳಿ ನೀರು, ಈ ತಮಸ ತಿಳಿ ನೀರು ಕಣ್ಣಿಗೆ ಕಾಣಿಸ್ತಾ ಇದೆ, ಭರದ್ವಾಜನಿಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಅದನ್ನು ರೂಪಿಸುವುದಕ್ಕೆ ಕಂಡರಿಯದ ಕೇಳರಿಯದ ಸನ್ಮನುಷ್ಯ ಮನೋಯಥ ಅಂತ ಹೇಳಿದರೆ ಇದು ಹೇಗಪ್ಪ ಉಪಮಾನ ಆಗೋಕ್ಕೆ ಸಾಧ್ಯ ಅಂತ ಕೇಳಿದರು. ನನಗೆ ಉತ್ತರ ಕೊಡೋಕ್ಕೆ ಗೊತ್ತೇ ಆಗಲಿಲ್ಲ. ಹೌದಲ್ಲ ಅಂತ ಅನಿಸ್ಬಿಡ್ತು ನನಗೆ. ಈ ಪ್ರಶ್ನೆಯೇ ಹಾಗೆ, ಯಾವಾಗಲೂ ನಾವು ಭಾವುಕವಾಗಿ ಕೇಳಿದ್ರೆ ಹೌದಲ್ಲ ಅಂತಲೇ ಅನಿಸ್ಬಿಡತ್ತೆ. ಆದರೆ ನಾರದರನ್ನು ಕಂಡ ಮೇಲೆ, ನಾರದರ ಮೂಲಕ ಒಬ್ಬ ರಾಷ್ಟ್ರ ನಾಯಕನ, ಕುಟುಂಬ ನಾಯಕನ, ಒಂದು ಗುರುಕುಲದ ನಾಯಕನ ಪರಿಚಯ ಆದಮೇಲೆ ಸನ್ಮನುಷ್ಯ ಮನಸ್ಸು ಎಂಬುದು ಪ್ರಸಿದ್ಧ ಆಗಿದೆ. ಇವರಿಗೂ ತಿಳಿದು ಹೋಗಿದೆ. ಭರದ್ವಾಜನಿಗೂ ಗೊತ್ತು. ಸನ್ಮನುಷ್ಯ ಮನೋಯಥ ಅಂದರೆ ನಾರದರ ಮನಸ್ಸಿದ್ದ ಹಾಗೆ ಅಂತ ತಿಳ್ಕೊಂಡ್ಬಿಡ್ತಾನೆ ಅವನು. ಇವರಿಗೂ ಗೊತ್ತಾಗಿದೆ. ಅಂದರೆ ನಾರದರ ಮನಸ್ಸೆಂಬುದು ಈಗಾಗಲೇ ಇವರಿಬ್ಬರ ಅಂತರಂಗದಲ್ಲಿ ಇಳಿದುಬಿಟ್ಟಿದೆ. ಆ ಮನಸ್ಸನ್ನು ಆದ್ದರಿಂದ ದೃಷ್ಟಾಂತವಾಗಿ ಉಪಮಾನವಾಗಿ ಮಾಡಿಕೊಂಡು
ತಮಸಾ ನೀರನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ. ಇದು ನಿಜವಾಗಿ ರಾಮಾಯಣದ ಪೂರ್ವ ಸಿದ್ಧತೆ. ಇದು ರಾಮ ಮಾರ್ಗ ಹುಟ್ಟುಕೊಳ್ಳುವ, ರಾಮಾಯಣ ಕಾವ್ಯಕ್ಕೆ ಮಾತ್ರ ನಾನು ಹೇಳ್ತಾ ಇಲ್ಲ, ರಾಮನ ಮಾರ್ಗ ಹುಟ್ಟುಕೊಳ್ಳುವ ಪೂರ್ವ ಸ್ಥಿತಿ ಯಾವುದು ಅಂತಂದರೆ ತಿಳಿ ನೀರ ಕೊಡದಂತೆ ಶುದ್ಧವಾದ, ಅಕರ್ದಮವಾದ, ರಮಣೀಯವಾದ, ಪ್ರಸನ್ನವಾದ ಮನಸ್ಸಿದೆಯಲ್ಲ, ಸನ್ಮನುಷ್ಯ ಮನಸ್ಸು, ಅದೇ ನಿಜವಾದ ರಾಮ ಪ್ರಾದುರ್ಭಾವ, ರಾಮಾಯಣದ ರಾಮ ಮಾರ್ಗದ ಪ್ರಾದುರ್ಭಾವ ಆಗುವಂತಹ ಒಂದು ಸ್ಥಳ ಅದು. ಆದ್ದರಿಂದ ಇಲ್ಲಿ ಎರಡೂ ಪ್ರಸಿದ್ಧವೇ. ಯಾವುದಕ್ಕೆ ಉಪಮಾನ ಮಾಡಿದರೂ ಆಗತ್ತೆ. ತಮಸಾ ನೀರನ್ನು ಉಪಮಾನ ಮಾಡಿದರೂ ಆಗಬಹುದು, ಸನ್ಮನುಷ್ಯ ಮನಸ್ಸನ್ನು ಉಪಮಾನ ಮಾಡಿದರೂ ಆಗ್ಬೋದು ಅಂತ ಅವರೇ ಉತ್ತರ ಹೇಳಿದ ಮೇಲೆ ನನಗೆ ಸಮಾಧಾನ ಆಯಿತು. ನಾನು ನಿಮ್ಮ ಜೊತೆಗೆ ಅದನ್ನು ಹಂಚ್ಕೊಂಡು ಬಿಟ್ಟಿದ್ದಾರೆ. ಆದ್ದರಿಂದ ಆ ಚೊಂಬನ್ನು ಕೊಡಪ್ಪ, ಇಲ್ಲಿ ನಾನು ಸ್ನಾನ ಮಾಡಬೇಕು, ನನ್ನ ನಾರು ಬಟ್ಟೆಯನ್ನು ಆ ಕಡೆ ಇಡು ಅಂತ ಹೇಳ್ತಾರೆ. ನಾರು ಬಟ್ಟೆಯನ್ನು ಶಿಷ್ಯ ಕೊಡ್ತಾನೆ. ಅದನ್ನು ಉಟ್ಟುಕೊಂಡು ಶೌಚಾಚಾರಗಳನ್ನು ಮಾಡೋ ಬಗ್ಗೆ ಆ ಕಡೆ ಈ ಕಡೆ ಸುತ್ತಾಡ್ತಾರೆ. ಯಾಕೆಂದರೆ ಅವಗಾಹನ ಸ್ನಾನ ಮಾಡೋದಕ್ಕೆ ಒಂದು ಕ್ರಮ ಅಂತಿದೆ. ಹಳ್ಳಿಯಲ್ಲಿದ್ದವರಿಗೆ ಅದು ಹೆಚ್ಚಾಗಿ ಗೊತ್ತಿರುತ್ತೆ. ಯಾಕೆ ನಗರದಲ್ಲಿ ಅವಗಾಹನ ಸ್ನಾನ ಇಲ್ಲ. ನಗರದಲ್ಲಿದ್ದವರು ಭಾಗ್ಯವಂತರು. ನದಿಯ ನೀರೇ ಬಂದು ಇವ್ರ ತಲೆ ಮೇಲೆ ಬೀಳತ್ತೆ. ನದಿಯ ಒಳಗೆ ಹೋಗಿ ಒದ್ದಾಡಬೇಕಾದಿಲ್ಲ. ಹಳ್ಳಿಯವರಾದರೆ ಹಾಗಲ್ಲ. ನದಿ ಇರೋ ಜಾಗಕ್ಕೆ ಹೋಗಬೇಕು, ನದಿಯ ಒಳಗೆ ಇಳಿಬೇಕು, ಆಮೇಲೆ ಕೈಕಾಲನ್ನು ಬಡ್ಕೊಳ್ಬೇಕು. ಅವರು ಕೈಕಾಲು ಬಡಿದೇ ಇದ್ದರೂ ಸ್ನಾನ ಆಗೋಲ್ಲ. ಆದರೆ ನಗರದಲ್ಲಿದ್ದವರು ಕೈಕಾಲು ಬಡ್ಕೊಳ್ಬೇಕಾಗತ್ತೆ. ಶಾವರ್ ನಿಂತು ಹೋಗಿಬಿಟ್ರೆ, ಸೋಪ್ ಹಚ್ಕೊಂಡಿರಬೇಕು, ಶಾವರ್ ನಿಂತು ಹೋಗಬೇಕು, ಆವಾಗ ಕೈಕಾಲು ಅಲ್ಲ ತಲೆಯನ್ನು ಬಡ್ಕೊಳ್ಬೇಕಾಗತ್ತೆ. ಇರಲಿ, ಅಂದರೆ ಅವಗಾಹನ ಸ್ನಾನಕ್ಕೆ ಒಂದು ಕ್ರಮ ಅಂತಿದೆ. ಶೌಚಾಚಾರಗಳನ್ನೆಲ್ಲ ಮೊದಲು ಮುಗಿಸ್ಕೊಂಡು ಬಟ್ಟೆ ತೊಳೆದು ಅದನ್ನು ಮಡಿ ಮಾಡಿ ಒಣಗಿಸಿ ಆಮೇಲೆ ಆಚಮನಾದಿಗಳನ್ನು ಮಾಡಿ ಮೆಲ್ಲಗೆ ನದಿಯಲ್ಲಿ ಕಟಿ ಪ್ರದೇಶದವರೆಗೆ ಪ್ರವೇಶ ಮಾಡಿ ನಂತರ ಈಜಬೇಕು. ಬೇರೆಯಿಂದ ಹೇಗೆ ಜಂಪ್ ಮಾಡೋದೆಲ್ಲ ಅದೆಲ್ಲ ಸ್ಪರ್ಧೆಗಳಿಗಿರೋ ವ್ಯವಹಾರ ಅಷ್ಟೇ. ಅದು ಸ್ನಾನಕ್ಕೆ ಅಂತಲ್ಲ, ಸ್ನಾನಕ್ಕಲ್ಲ. ಸ್ನಾನದ ಉದ್ದೇಶವೂ ಇಲ್ವಲ್ಲ. ಈ ಈಜುವ ಸ್ಪರ್ಧೆ ಅಂತ ಇರ್ತದೆ. ಈಜುವವರೆಲ್ಲ ಸ್ನಾನ ಮಾಡ್ತಾರಾ? ಅಲ್ಲ, ಸ್ನಾನ ಮಾಡದೆ ಈಜ್ತಾರೆ ಅಂತಲ್ಲ, ಈಜು ಕೊಡೋದ್ರಲ್ಲಿ ಸ್ನಾನ ಮಾಡೋದಿಲ್ಲ ಅವರು. ಈಜುವ ಸ್ಪರ್ಧೆಯಲ್ಲಿ ಬಹುಮಾನ ಬಂದ ಮೇಲೆ ಮನೆಗೆ ಬಂದು ಬಿಸಿನೀರು ಸ್ನಾನ ಮಾಡ್ತಾರೆ ಅವರು. ಆದ್ದರಿಂದ ಈ ಸ್ನಾನ ಕ್ರಮ, ಅವಗಾಹನ ಕ್ರಮ ಇರೋದರಿಂದ ಆ ಕಡೆ ಈ ಕಡೆ ಸುತ್ತಾಡ್ತಾರೆ. ಆ ಸಂದರ್ಭದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೀತದೆ. ತಸ್ಯಾಭ್ಯಾಸೇತು ಮಿಥುನಂ ಚರಂತಮನಪಾಯಿನಂ ದದರ್ಶ ಭಗವಾಂಸ್ತತ್ರ ಕ್ರೌಂಚಯೋಶ್ಚಾರು ನಿಸ್ವನಂ. ಋಷಿಗಳು ಹೇಗೆ ಪ್ರಕೃತಿಗೆ ತೆರೆದಿರ್ತಾರೆ ಅಂತ. ಇವರಿಗೆ ತಮ್ಮ ಶೌಚಾಚಾರ ಮಾಡುವ ತ್ವರೆ ಇರಬಹುದು. ಆ ತ್ವರೆಯಲ್ಲೂ ಮೆಲ್ಲಗೆ ಕೇಳಿ ಬಂದ ಆ ನೀರು ಕೊಕ್ಕರೆಯ ಮಂಜುಳವಾದ ಧ್ವನಿ ಇದೆಯಲ್ಲ, ಅದು ಇವರನ್ನು ಸೆಳೀತದೆ. ಅವರು ಆ ಕಡೆ ನೋಡ್ತಾರೆ. ಹತ್ತಿರದಲ್ಲೇ ಚರಂತ ಮನಪಾಗಿನಂ. ನಾವು ಇದನ್ನು ಗಮನಿಸಬೇಕು. ಯಾಕೆಂದರೆ ಮುಂದಕ್ಕೆ ಅನೇಕ ಪ್ರಶ್ನೆಗಳನ್ನು ನಾವು ಕೇಳೋರಿದ್ದೇವೆ ಇದು ಈ ಘಟನೆ ಮೇಲೆ. ಅದು ಅನಪಾಯಿ. ಈ ನೀರು ಕೊಕ್ಕರೆ, ಕ್ರೌಂಚ ಪಕ್ಷಿ ಅಂತಂದರೆ ನೀರು ಕೊಕ್ಕರೆ, ಇದು ಯಾರಿಗೂ ಅಪಾಯ ಮಾಡೋದಿಲ್ಲ. ಬುದ್ಧಿವಂತರು ಕೇಳ್ಬೋದು, ಅದು ಮೀನು ತಿನ್ನುತ್ತಲ್ಲ ಅದಕ್ಕೆ ಅಪಾಯ ಇಲ್ಲವೇ ಅಂತ. ಆದರೆ ಅದನ್ನು ಅಪಾಯ ಅಂತ ನಾವು ಗ್ರಹಿಸಿಕೊಳ್ಳೋದಿಲ್ಲ ಈಗ. ಆದ್ದರಿಂದ ಅನಪಾಯಿನಂ, ಈ ಅನಪಾಯಿ ಎಂಬ ಶಬ್ದ ಬಳಸೋದಕ್ಕೊಂದು ಕಾರಣ ಇದೆ. ನೀರು ಕೊಕ್ಕರೆ ಉಳಿದ ಪ್ರಾಣಿಗಳಿಗೆ ತುಂಬ ಉಪಕಾರ ಮಾಡುತ್ತೆ. ಅದು ನಾವು ಹಳ್ಳಿಯಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಅದು ಇದರ ಕುರಿತು ಅನೇಕ ಉತ್ತಮವಾದ ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಹೇಗೆ ಬಂದು ಆ ಹಸುವಿನ ಮೇಲೆ ಕೂತ್ಕೊಂಡು ಅದರ ಮೇಲಿರುವ ಉಣ್ಣಿ ಇತ್ಯಾದಿಗಳನ್ನು ತಿನ್ನತ್ತೆ, ಅದು ಅದನ್ನು ಬಿಡಿಸ್ಕೊಡತ್ತೆ. ಅಂತಹ ಒಂದು ಉಪಕಾರವೂ ಇದೆ ಅನಪಾಯಿನಂ. ಅಂತಹ ಕ್ರೌಂಚಗಳ ಒಂದು ಮಂಜುಳವಾದ ಒಂದು ಸ್ವನ ಶಬ್ದ ಇದು. ಏನಾಗಿದೆ ಅಂದರೆ, ಗಂಡು ಮತ್ತು ಹೆಣ್ಣು ಕ್ರೌಂಚ ಪಕ್ಷಿಗಳು ಪರಸ್ಪರ ಸೇರಿಕೊಂಡಿವೆ. ಆ ಏಕಾಂತದಲ್ಲಿ ಸೇರಿದಾಗ ಹುಟ್ಟುವ ಶಬ್ದಗಳಿದೆಯಲ್ಲ, ಅದು ಅತ್ಯಂತ ಆಪ್ಯಾಯನವಾದದ್ದು. ಅದರ ಬಗ್ಗೆ ನಾವು ಏನು ಪ್ರಮಾಣ ಕೊಡಬೇಕಾದ್ದಿಲ್ಲ. ಮದುವೆ ಆದವರಿಗೆಲ್ಲ ಗೊತ್ತದು. ಮದುವೆ ಆಗದೇ ಇದ್ದವರು ಅಂತ ತಿಳ್ಕೊಳ್ಬೇಕಷ್ಟೆ. ಆದ್ದರಿಂದ ಅತ್ಯಂತ ಮಂಜುಳವಾದ ಸದ್ದು ಗಂಡು ಮತ್ತು ಹೆಣ್ಣು ಸೇರಿದೆ. ಇದು ಬಹಳ ಮುಖ್ಯ. ಪ್ರಕೃತಿ ಪುರುಷ ಸಮಾಗಮ. ಈ ಪ್ರಕೃತಿ ಪುರುಷ ಸಮಾಗಮವನ್ನು ಒಂದು ಸಾಕ್ಷಿಯಾಗಿ ನೋಡೋದು ಋಷಿ ಹೃದಯ. ವಿಕಾರದಿಂದ ನೋಡುವುದು ಸಂಸಾರಿಯ ಹೃದಯ. ನೋಡಿದಾಗ ವಿಕಾರ ಆಗೋದು ಸಂಸಾರಿಗಳಿಗೆ ಅದು ಸಹಜ. ಅದೇ ಒಬ್ಬ ಸನ್ಯಾಸಿ ಅನ್ನೋ ಶಬ್ದ ನಾನು ಬಳಸೋಲ್ಲ, ಋಷಿ ಅಂತ ಬಳಸ್ತೇನೆ. ಯಾಕೆಂದರೆ ನಮಗೆ ಆ ಶಬ್ದಕ್ಕೆ ಸರಿಯಾದ ದೃಷ್ಟಾಂತಗಳು ಸಿಗದೆ ಹೋಗಬಹುದು. ಆದ್ದರಿಂದ ಒಬ್ಬ ಋಷಿಗೆ ಅದು ಒಂದು ಸಾಕ್ಷಿಯಿಂದ ನೋಡೋದಷ್ಟೇ. ಆ ಮಂಜುಳವಾದ ಸದ್ದು ಕೇಳ್ತಾ ಇದೆ. ಮತ್ತು ಅನಪಾಗಿ ನಮ್ಮಂತ ಹೇಳೋದಕ್ಕೆ ಇಲ್ಲೊಂದು ವಿಶಿಷ್ಟವಾದ ಅಭಿಪ್ರಾಯ ಇದೆ.
ತನಗಾಗಿ ತನ್ನ ಸಂತತಿಯನ್ನು ಬೆಳೆಸೋದಕ್ಕಾಗಿ ಆ ಎರಡು ಹಕ್ಕಿಗಳು ಸೇರಿದಾಗ ಯಾವುದಕ್ಕೆ ಅಪಾಯ ಮಾಡೋ ಸಂಕಲ್ಪ ಇರುತ್ತೆ ಹೇಳಿ? ಸಾಧ್ಯವೇ ಇಲ್ಲ ಅಲ್ವಾ? ತನ್ನೊಳಗೆ ಮರೆತುಕೊಳ್ಳುವಂಥ ಒಂದು ಜೀವ ತನ್ನೊಳಗೆ ತಾನು ಸ್ವಸ್ಥಾಗಿ ಮರೆತುಕೊಳ್ಳುವ ಸನ್ನಿವೇಶ ಅಂತಂದರೆ ಗಂಡು ಹೆಣ್ಣಿನ ಜೊತೆಗೆ ಸೇರಿದಾಗ, ಹೆಣ್ಣು ಗಂಡಿನ ಜೊತೆಗೆ ಸೇರಿದಾಗ, ಅದು ಪ್ರಪಂಚದಲ್ಲಿ ಅನಪಾಯ ಸ್ಥಿತಿ ಅಂದರೆ ಅದೇ ಇದೆ. ಯಾರಿಗೂ ಅಪಾಯ ಇಲ್ಲ. ಯಾಕೆಂದರೆ ತಮ್ಮೊಳಗೆ ತಾವೇ ಲೀನಾಗಿರ್ತಾರೆ. ಬಹಿರ್ಮುಖ ಆದಾಗ ಅಪಾಯ ಮಾಡುವ ಸಂಕಲ್ಪ ಆದರೂ ಹುಟ್ಟಬಹುದು. ಮಾಡ್ತಾನೋ ಬಿಡ್ತಾನೋ ಅದು ಪ್ರಶ್ನೆ ಬೇರೆ. ಒಂದು ಜೀವಕ್ಕೆ ಅಪಾಯ ಸಂಕಲ್ಪ ಹುಟ್ಟೋದು ಬಹಿರ್ಮುಖ ಆದಾಗ. ಇದು ಹಾಗಲ್ಲ, ಅಂತರ್ಮುಖವಾಗಿರೋದು. ಆ ಹಕ್ಕಿಯ ಜೋಡಿಯಾಗಿ ಪರಸ್ಪರ ಒಲುವಿನಿಂದ ಸಂತಾನದ ಪ್ರಯತ್ನದಲ್ಲಿದೆ. ಆ ಸಂದರ್ಭದಲ್ಲಿ ತಸ್ಮಾತ್ತು ಮಿಥುನಾದೇಕಂ ಪುಮಾಂಸಂ ಪಾಪನಿಶ್ಚಯ ಜಘಾನ ವೈರನಿಲಯ ನಿಷಾದಸ್ತಸ್ಯ ಪಶ್ಯತಃ. ಆ ಕ್ಷಣದಲ್ಲಿ ಆ ಮಿಥುನ ಶಬ್ದ ಭಾಳ ಸೊಗಸಾಗಿದೆ. ಯುಗ ಅಂತ ಹೇಳಿದೆ, ಮಿಥುನ ಅಂತ ಹೇಳಿದ್ದು ಅಂದರೆ ಅಭಿಮುಖವಾಗಿ ಜೋಡಿಯಾದರೆ ಮಿಥುನ ಅಂತ ಹೆಸರು. ಆದ್ದರಿಂದ ಅಭಿಮುಖವಾಗಿ ಜೋಡಿಯಾಗಿದೆ. ಹಕ್ಕಿ ಹಾಗೆ ಸೇರಿಕೊಂಡ್ರೆ ಹೇಗಿರುತ್ತೆ ನೀವೆಲ್ಲ ನೋಡಿದಿರಲ್ಲ ಗೊತ್ತಿಲ್ಲ. ಕೊಕ್ಕಿನೊಳಗೆ ಕೊಕ್ಕು, ಪುಕ್ಕದೊಳಗೆ ಪುಕ್ಕ, ರೆಕ್ಕೆಯೊಳಗೆ ರೆಕ್ಕೆಯನ್ನು ಅಡಗಿಸುವ ಪ್ರಯತ್ನ ಆ ಹಕ್ಕಿಗಳಲ್ಲಿರುತ್ತೆ. ಆ ಸಂದರ್ಭದಲ್ಲಿ ಮಿಥುನ ಅಂತ ದೂರದಿಂದ ನೋಡಿದರೆ ಎರಡು ತಲೆ ಒಂದು ಹಕ್ಕಿ ಇದ್ದ ಕಾಣುತ್ತೆ. ಅದು ಅಂಥ ಒಂದು ಸ್ಥಿತಿ ಅದು. ಆ ಮಿಥುನದಿಂದ ಪಾಪ ನಿಶ್ಚಯ, ಒಬ್ಬ ಬೇಡ ಅವನಲ್ಲಿ ಪಾಪ ನಿಶ್ಚಯವಿದೆ. ಈ ಶಬ್ದ ಪ್ರಯೋಗ ಎಲ್ಲ ಬಹಳ ಮುಖ್ಯ. ವೈರ ನಿಲಯ, ವೈರಕ್ಕೆ ನೆಲೆಮನೆಯಾಗಿದ್ದಾನವನು. ಪ್ರಾಣಿಗಳು ಕಂಡ್ರೆ ಆಗೋದಿಲ್ಲ. ದಷ್ಟಪುಷ್ಟವಾದ ಪ್ರಾಣಿ ಕಂಡ್ರೆ ಅವನಿಗೆ ನಾಲಿಗೆಯಲ್ಲಿ ನೀರು ಬರುತ್ತೆ. ಅದು ನಿಜವಾಗಿ ನಿಸರ್ಗ ಪುಷ್ಟವಾದರೆ ಸಂತೋಷ ಪಡಬೇಕಾದ ಮನಸ್ಸು, ಆದರೆ ಅವನಿಗೆ ನಾಲಿಗೆಯಲ್ಲಿ ನೀರು ಬರುತ್ತೆ. ಯಾಕೆಂದರೆ ಅದು ಬಡಿದು ತಿನ್ನಬೇಕು ಅಂತ ಅವನಿಗಿದೆ. ಆದ್ದರಿಂದ ಪಾಪ ನಿಶ್ಚಯ. ಇಲ್ಲೆಲ್ಲ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾದ್ದಿದೆ. ಏನು ಮಾಂಸಾಹಾರಿಗಳ ಬಗ್ಗೆ ವಾಲ್ಮೀಕಿಗಳಿಗೆ ಎಷ್ಟು ಕೋಪ ಇತ್ತೇ? ಒಬ್ಬ ಮಾಂಸಾಹಾರಿಗೆ ಅದು ಅವನಿಗೆ ಆಹಾರ ಅಲ್ಲವೇ ಅಂತ ಕೇಳಬಹುದು. ಆದರೆ ಅದರ ಅಭಿಪ್ರಾಯ ಬೇರೆ. ಈಗ ನಾವು ಇಲ್ಲಿ ಈ ಮಾತು ಹುಟ್ಟುತ್ತಾ ಇರೋದು ವಾಲ್ಮೀಕಿಗಳಲ್ಲಿ ಎನ್ನುವುದನ್ನು ನಾವು ಮರಿಬಾರ್ದು. ವಾಲ್ಮೀಕಿಗಳ ಮಾತು ಅಂತ ನಾವು ಇಟ್ಟುಕೊಂಡಾಗ ಈ ಪ್ರಶ್ನೆಗಳಿಗೆಲ್ಲ ಅವಕಾಶ ಇರೋದಿಲ್ಲ. ಇರಲಿ. ವೈರನಿಲಯ ನಿಷಾದ ಏಕಂ ಪುಮಾಂಸಂ ಜಘಾನ, ಗಂಡು ಹಕ್ಕಿಯನ್ನು ಹೊಡೆದು ಬಿಟ್ಟ. ಅದು ಯಾವಾಗ? ತಸ್ಯ ಪಶ್ಯತಃ, ಅವನು ನೋಡ್ತಾ ಇದ್ದಾಗಲೇ, ವಾಲ್ಮೀಕಿಗಳು ನೋಡ್ತಾ ಇದ್ದಾಗಲೇ ಹೊಡೆದು ಬಿಟ್ಟ. ಇದು ಬಹಳ ಮುಖ್ಯವಾದದ್ದು. ಆ ಮಂಜುಳವಾದ ಧ್ವನಿಯನ್ನು ವಾಲ್ಮೀಕಿಗಳು ಕೇಳ್ತಾ ಇದ್ದಾರೆ, ಪ್ರಕೃತಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಸಾಕ್ಷಿಯಾಗಿದ್ದಾರೆ ಅದಕ್ಕಿವರು. ಅದೆಲ್ಲ ಬಹಳ ಮುಖ್ಯ. ವಾಲ್ಮೀಕಿಗಳ ಸಂಪತ್ತು ಯಾವುದು ಅಂತಂದರೆ ಕಾರುಣ್ಯ. ಬೇಡನ ಒಂದು ನಿಜವಾದ ಶಕ್ತಿ ಯಾವುದು ಅಂತ ಕೇಳಿದರೆ ಪಾಪ ನಿಶ್ಚಯ ಮತ್ತು ವೈರ. ಇವೆರಡೂ ಇಲ್ಲಿ ಸಂಘರ್ಷ ಹಿಡಿದಿದೆ. ಅದಕ್ಕೆ ಗಮನಿಸಬೇಕು ನಾವು. ತಂ ಶೋಣಿದ ಪರೀತಾಂಗಂ ವೇಷ್ಟಮಾನಂ ಮಹೀತಲೆ ಭಾರ್ಯಾತು ನಿಹತಂ ದೃಷ್ಟ್ವಾ ಕ್ರೂರಾವ ಕರುಣಾಂ ಗಿರಂ. ಗಂಡು ಹಕ್ಕಿ ಕತ್ತರಿಸಲ್ಪಟ್ಟು ಕೆಳಗೆ ಬಿತ್ತು. ನೆಲಕ್ಕೆಲ್ಲ ರಕ್ತ ಚೆಲ್ಲಿದೆ, ರೆಕ್ಕೆ ಕತ್ತರಿಸಿ ಹೋಗಿದೆ, ವಿಲವಿಲನೆ ಒದ್ದಾಡ್ತಾ ಇದೆ. ಅದು ಪ್ರಾಣ ಬಿಡುವಾಗ, ಪ್ರಾಣ ಸಂಕಟ ಅಂದರೆ ಅದು. ಈ ಇಲಿಯಲ್ಲಿ, ಹಕ್ಕಿಯಲ್ಲೆಲ್ಲ ನಮಗೆ ಪ್ರಾಣ ಸಂಕಟ ಗೊತ್ತಾಗತ್ತೆ. ಮನುಷ್ಯರಲ್ಲಿ ಪ್ರಾಣ ಸಂಕಟ ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಅವಾಗ ಇಂಟೆನ್ಸಿವ್ ಕೇರ್ನಲ್ಲಿ ಇದ್ಬಿಡ್ತಾರೆ ಅವರು, ನಾವು ಹೋಗಿ ನೋಡೋಕ್ಕೆ ಆಗೋಲ್ಲ. ಅಂದರೆ ಯಾಕೆ ಹೇಳಿದೆ ಅಂದರೆ ಆ ವಿಲವಿಲನೆ ಒದ್ದಾಡ್ತಾ ಇದೆ. ತಂ ಶೋಣಿತ ಪರೀತಾಂಗಂ, ರಕ್ತದಿಂದ ಇಡೀ ಅದರ ರೆಕ್ಕೆ ಪುಕ್ಕಗಳೆಲ್ಲ ಒದ್ದೆ ಆಗಿ ಹೋಗಿದೆ. ವೇಷ್ಟಮಾನಂ, ಪಟಪಟನೆ ಪಡ್ಕೊಳ್ತಾ ಇದೆ ಭೂಮಿಯಲ್ಲಿ. ಭಾರ್ಯಾತು ಶಬ್ದ ನೋಡಿ, ಭಾರ್ಯ ಅಂತ ಮಾಡಿದ್ದಾರೆ. ಹೆಣ್ಣು ಹಕ್ಕಿ ಅಂತಂದರೆ ನಾವು ಅದರ ಸಂಬಂಧವನ್ನು ಗಮನ ಮಾಡಿದಾಗೆ. ಹಕ್ಕಿ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅಷ್ಟೇ ಅಲ್ಲ, ಭಾರ್ಯ. ಈ ಭಾರ್ಯ ಶಬ್ದ ವೇದ ಕೊಟ್ಟಂತಹ ಒಂದು ಅದ್ಭುತವಾದ ಶಬ್ದ. ಅದು ಭರಿಸಲ್ಪಡಬೇಕಾದದ್ದು ಭಾರ್ಯ, ತುಂಬಿಸಲ್ಪಡಬೇಕಾದದ್ದು ಭಾರ್ಯ. ಸಂತತಿಯನ್ನು ಕೊಡೋದಕ್ಕಾಗಿ ಮೊದಲು ತಾನು ತುಂಬಿಕೊಂಡು ಆಮೇಲೆ ಹೆತ್ತು ಕುಲವನ್ನು ಬೆಳಗಿಸಬೇಕಾದದ್ದು ಭಾರ್ಯ. ಎಲ್ಲ ಅರ್ಥ ಇದೆ. ಭಾರ್ಯಾತು ನಿಹತಂ ದೃಷ್ಟ್ವಾ. ನೋಡಿ, ಇಡೀ ಆ ಪ್ರಕೃತಿಯ ಒಂದು ಸಂತಾನ ತಂತುವೇ ಕತ್ತರಿಸೋಯ್ತೀಗ. ಭಾರ್ಯಾತು ನಿಹತಂ ದೃಷ್ಟ್ವಾ, ಸಂತಾನ ತಂತುವನ್ನೇ ಕತ್ತರಿಸಿಬಿಟ್ಟಿದ್ದಾನೆ ಅವನು ಬಾಣದಿಂದ.
ಪ್ರಕೃತಿಯ ಪ್ರಕ್ರಿಯೆಯನ್ನೇ ನಿಲ್ಲಿಸಿಬಿಟ್ಟಿದ್ದಾನೆ. ವೈರ ನಿಲಯ, ಪಾಪ ನಿಶ್ಚಯ, ಆ ಎರಡು ಶಬ್ದ, ಪಾಪ ಮತ್ತು ಅದರ ಪರಿಣಾಮವಾದ ವೈರ ಎರಡು ತುಂಬಿಕೊಂಡಿದೆ ಬೇಡನಲ್ಲಿ. ರುರಾವ ಕರುಣಾಂಗಿರಾಂ, ಅಸಹಾಯಕ ಸ್ಥಿತಿ, ಭಾರ್ಯ ತುಂಬಿಸಿಕೊಳ್ಬೇಕಿತ್ತು, ಖಾಲಿಯಾಗಿದೆ, ರಿಕ್ತವಾಗಿದ್ದಾಳೆ. ಆದ್ದರಿಂದ ರುರಾವ ಕರುಣಾಂಗಿರಂ, ಗಳಗಳನ್ನೇ ಹತ್ತುಬಿಟ್ಲತ್ತೆ. ಆ ಹಕ್ಕಿಯ ಅಳು ಹೇಗಿರ್ಬೋದು? ವಾಲ್ಮೀಕಿಗಳು ಋಷಿ, ಆದ್ದರಿಂದ ಗೊತ್ತಾಗುತ್ತೆ ನಮಗೆ. ಹಕ್ಕಿ ಹಾಡಿತು ಅಂತ ಹೇಳ್ತೇವೆ, ನಮಗೇನು ಹಾಡಿತು ಅಂದರೆ ನಮಗೆ ಗೊತ್ತಿಲ್ಲ. ಹಕ್ಕಿ ಹಾಡಿತು, ಹಕ್ಕಿ ಹಾರಿತು, ಕೆಲವರು ಉಚ್ಚಾರ ಮಾಡಿದರೆ ಎರಡೂ ಒಂದೇ ರೀತಿ ಕೇಳುತ್ತೆ. ಹಕ್ಕಿ ಹಾರಿತು ಅಂದರೆ ಹಕ್ಕಿ ಹಾಡಿತು ಅಂತ ಹೇಳಿದಾಗ ಕೇಳುತ್ತೆ. ಯಾಕೆಂದರೆ ರೇಫ ಚೆನ್ನಾಗಿ ಉಚ್ಚಾರ ಆಗದೆ ಇದ್ದರೆ ಹಕ್ಕಿ ಹಾರಿತು ಇಷ್ಟೇ. ಆದರೆ ಋಷಿಗಳಾದ್ದರಿಂದ ಪ್ರಕೃತಿಯ ಒಳಹೊಕ್ಕು ನೋಡುವ ಕಣ್ಣಿರೋದರಿಂದ ಋಷದರ್ಶನೇ, ಋಷಿಗಳಾದ್ದರಿಂದ ಪ್ರಕೃತಿಯ ಒಳವ ಮೈಯನ್ನು ಕಾಣುವ ಕಣ್ಣಿರೋದರಿಂದ ಅವರಿಗೆ ಚೆನ್ನಾಗಿ ಅರ್ಥ ಆಯಿತು. ಇನ್ನೂ ಹೇಳ್ತಾರೆ, ವಿಯುಕ್ತ ಪತಿನಾಥೇನ ದ್ವಿಜೇನ ಸಹಚಾರಿಣ ತಾಮ್ರಶೀರ್ಷೇಣ ಮತ್ತೇನ ಪತ್ರಿಣ ಸಹಿತೇನ ಚ. ತಾಮ್ರಬಣ್ಣದ ಶೀರ್ಷ, ತಲೆಯ ಮೇಲೆ ಒಂದು ಇದಿರುತ್ತೆ, ಅದಕ್ಕೆ ಗರಿ, ಆ ಗರಿ ಇದೆ. ಪ್ರಮತ್ತ ಎಚ್ಚರ ತಪ್ಪಿ ಹೋಗಿದೆ. ಅದಕ್ಕೆ ಸಹಚಾರಿಯಾಗಿದ್ದದ್ದು, ಜೊತೆಯಲ್ಲೇ ಹಾರಾಡ್ತಾ ಇದ್ದದ್ದು, ಜೊತೆಯಲ್ಲೇ ಆಹಾರವನ್ನು ತಿಂತಾ ಇದ್ದು, ಹಣ್ಣನ್ನು ಕಚ್ಚಿ ತನ್ನ ಕೊಕ್ಕಿನಿಂದ ತೆಗೆದು ಆ ಹೆಣ್ಣು ಹಕ್ಕಿಯ ಕೊಕ್ಕಿನಲ್ಲಿ, ಭಾರ್ಯೆಯ ಕೊಕ್ಕಿನಲ್ಲಿಟ್ಟು ಇಬ್ಬರೂ ಸಹ ಜೊತೆಯಲ್ಲಿಯೇ ಮಧುರವಾದ ರಸವನ್ನು ಸವಿತಾ ಇದ್ದುವಂತಹ ಹಕ್ಕಿಗಳಿವು. ಅದು ವಿಯುಕ್ತ, ಅದರಿಂದ ಕಳ್ಕೊಂಡ್ಬಿಡ್ತು, ವಿಯೋಗವನ್ನು ಪಡ್ಕೊಂಡ್ಬಿಡ್ತು. ಆದ್ದರಿಂದ ಈ ಭಾರ್ಯಾ ವಿಯೋಗ ಎಂಬುದು ಬಹಳ ದೊಡ್ಡ ವಿಷಯ. ಇದು ಈ ಭಾರ್ಯಾ ವಿಯೋಗ ಎಂಬುದು ಎಷ್ಟು ಗಾಢವಾಗಿತ್ತು ಅಂತಂದರೆ, ಅದು ಹಕ್ಕಿಯ ಆಕ್ರಂದನವಾಗಿ ಉಳಿಲಿಲ್ಲ, ಅದು ಇಡೀ ಪ್ರಕೃತಿಯ ಆಕ್ರಂದನವಾಗಿ ಬೆಳೆದು ಬಿಡುತ್ತದು. ತಥಾತು ತನ್ವಿಜಂ ದೃಷ್ಟ ನಿಷಾದೇನ ನಿಪಾತಿತಂ. ಇಲ್ಲಿ ನೋಡಿ ಮತ್ತೆ ಪದವನ್ನು ಗಮನಿಸಬೇಕು. ಋಷೇರ್ಧರ್ಮಾತ್ಮನಸ್ತಸ್ಯ ಕಾರುಣ್ಯಂ ಸಮಪದ್ಯತ. ಬಸವಣ್ಣನವರ ಮಾತು, ದಯೆಯೇ ಧರ್ಮದ ಮೂಲವಯ್ಯ. ಬಹುಶಃ ಈ ರಾಮಾಯಣದ ವಾಕ್ಯ ಅದಕ್ಕೆ ಬಹಳ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಸಂವಾದಿಯಾಗಿ. ಕಾರುಣ್ಯಂ ಸಮಪದ್ಯತ, ಕರುಣೆ ಹುಟ್ಕೊಂಡ್ಬಿಡ್ತು. ಯಾಕೆ? ಧರ್ಮಾತ್ಮನಸ್ತಸ್ಯ, ಋಷೇ ಧರ್ಮಾತ್ಮನಸ್ತಸ್ಯ, ಋಷಿ ಒಳನೋಟವುಳ್ಳವನು, ಧರ್ಮಾತ್ಮ, ದೇಹ ಮನಸ್ಸು ಇಂದ್ರಿಯ ಎಲ್ಲವೂ ಧರ್ಮಮಯವಾಗಿದ್ದವನು. ಅವನಿಗೆ ಪರಿಣಾಮ ಆಗೋದಿದ್ರೆ ಹೇಗೆ ಅಂತಂದರೆ, ಕಾರುಣ್ಯಂ ಸಮಪದ್ಯತ, ಕರುಣೆ ಹುಟ್ಕೊಂಡ್ಬಿಡ್ತು. ಈಗ ವಾಲ್ಮೀಕಿಗಳು ಈ ಧ್ವನಿವರ್ಧಕ ಯಂತ್ರದ ಹಾಗಾಗಿಬಿಟ್ಟಿದ್ದಾರೆ. ಅಂದರೆ ಕೊಟ್ಟ ಮಾತನ್ನು, ಪಡೆದ ಮಾತನ್ನು, ಹುಟ್ಟಿದ ಮಾತನ್ನು ಬೆಳೆಸಿಕೊಡೋದು ಮಾತ್ರ ಅವರ ಕೆಲಸ. ಅವರದ್ದು ಸ್ವಂತ ಕೈವಾಡ ಏನಿಲ್ಲ. ಧ್ವನಿವರ್ಧಕದಂತೆ. ಈ ಧ್ವನಿವರ್ಧಕ ಯಂತ್ರ ಆದರೂ ಕೆಲವೊಮ್ಮೆ ಕೆಡಬಹುದು. ಆದರೆ ಆತ್ಮಧ್ವನಿಯನ್ನು ವರ್ಧಿಸುವುದಕ್ಕೆ ಹೊರಟ ವಾಲ್ಮೀಕಿಗಳು ಕೇಡೆಣಿಸದ ಧ್ವನಿವರ್ಧಕ ಅವರು. ಆದ್ದರಿಂದ ಕಾರುಣ್ಯಂ ಸಮಪದ್ಯತ, ಅವರಲ್ಲಿ ಕಾರುಣ್ಯ ಹುಟ್ಕೊಂಡ್ಬಿಡ್ತು. ತತಃ ಕರುಣವೇದಿತ್ವಾತ್ ಅಧರ್ಮೋಯಮಿತಿ ದ್ವಿಜಃ ನಿಶಾಮ್ಯ ರುದತಿಂ ಕ್ರೌಂಚೀಂ ಇದಂ ವಚನಮಬ್ರವೀತ್. ಮಡಿದು ಬಿದ್ದ ಗಂಡು ಹಕ್ಕಿಯನ್ನು ನೋಡಿದರು ವಾಲ್ಮೀಕಿ, ಮಡದಿಯ ರೋದನವನ್ನು ಕೇಳಿದರು ವಾಲ್ಮೀಕಿ. ಕರುಣೆ ಒಡಮೂಡಿತು, ನುಡಿ ಹೊರಹೊರಟಿತು. ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮಶಾಶ್ವತೀ ಸಮಾ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಃ ಕಾಮಮೋಹಿತಂ. ಇದು ಹುಟ್ಟಿದ ಮಾತು. ಇಲ್ಲಿಯವರೆಗೆ ವಾಲ್ಮೀಕಿಗಳು ಕಟ್ಟಿದ ಮಾತು. ಇದು ಹುಟ್ಟಿದ ಮಾತು. ವಾಲ್ಮೀಕಿಗಳ ವದನಾರವಿಂದದಿಂದ ಉದಿಸಿದ ಸರಸ್ವತಿ. ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮಶಾಶ್ವತೀ ಸಮಾ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಃ ಕಾಮಮೋಹಿತಂ. ವೇದ ಛಂದಸ್ಸು ಲೋಕ ಛಂದಸ್ಸಾಗಿ ಉದಿಸಿದ ಒಂದು ಛಂದೋವಾಣಿ ಇದು. ಭೋಜರಾಜ ಹೇಳ್ತಾನೆ ಬಹಳ ಚೆನ್ನಾಗಿ ಈ ಭಾಗವನ್ನು. ಎಂಥ ಆ ಆಶಯಗ್ರಹಣ ಭೋಜರಾಜನದು ಅದ್ಭುತ ಅದು. ತತ್ರ ಪಂಚಶರವಿದ್ಧಮಪಿ ವ್ಯಾಧೇನಾನುವಿದ್ಧಂ ನಿಧ್ಯಾಯತೋ ಬದ್ಧಾನುಕಂಪಸ್ಯ ಭಗವತೋ ವಾಲ್ಮೀಕೇಃ ವದನಾರವಿಂದಾತ್ ಛಂದೋಮಯಿ ಕಾಚಿದೇವಂ ನಿಸಸಾರ ಸರಸ್ವತಿ. ಸರಸ್ವತಿ ಚಿಮ್ಮಿಬಿಟ್ಲಂತೆ
ಪಂಚಶರವಿದ್ಧಮಪಿ, ಕಾಮನ ಬಾಣಕ್ಕೆ ಈಗಾಗಲೇ ತುತ್ತಾಗಿಬಿಟ್ಟಿದೆ ಹೊಡೆತಕ್ಕೆ. ವ್ಯಾಧೇನ ಅನುವಿದ್ಧಂ, ಬೇಡದಿಂದ ಹೊಡೆಯಲ್ಪಟ್ಟಂತಹ ಆ ಕ್ರೌಂಚ ಪಕ್ಷಿಯನ್ನು ನಿಧ್ಯಾಯತಃ ನೋಡ್ತಾ ಇರುವ ಬದ್ಧಾನುಕಂಪಸ್ಯ, ಅನುಕಂಪವನ್ನು ಕಟ್ಟಿಕೊಂಡು ಬಂದಂತಹ ಭಗವತೋ ವಾಲ್ಮೀಕೇಹೇ ವದನಾರವಿಂದಾತ್, ಮುಖವೆಂಬ ಕಮಲದಿಂದ ಕಾಚಿದೇವಂ ನಿಸ್ಸಸಾರ. ಎಂಥ ಮಾತ್ರೆಯದು! ಶ್ಲೋಕ ಯಾವುದು ಅಂತ ಗೊತ್ತಿದೆ, ವರ್ಣ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಕಾಚಿದೇವಂ ಏನು ವ್ಯಾಖ್ಯಾನ ಮಾಡ್ತೀರಿ ನೀವೆಲ್ಲ? ಯಾಕೆಂದರೆ ಇವೆಲ್ಲ ನಿಮ್ಮ ವ್ಯಾಖ್ಯಾನಕ್ಕೆ ದಕ್ಕುವ ವಿಷಯ ಅಲ್ಲ, ಅದಕ್ಕೂ ಮಿಂಚೆ ಇರುತ್ತೆ. ಎಷ್ಟು ಅಳೆದರೂ ಅತ್ಯತಿಷ್ಠ ದಶಾಂಗುಲಂ ಎನ್ನುವ ಹಾಗೆ 10 ಮೊಳ ಆಮೇಲೆ 10 ಅಂಗುಲ, 100 ಯೋಜನ ಆಮೇಲೆ 10 ಅಂಗುಲ, 14 ಲೋಕಗಳು ಆಮೇಲೆ 10 ಅಂಗುಲ. ಆದ್ದರಿಂದ ಅದನ್ನು ಹೇಳ್ತೇವೆ ಕಿಂಚಿತ್, ಕಶ್ಚಿತ್, ಕಾಚಿತ್. ಅದು ಏನು, ಅದು ಹೇಳಲಿಕ್ಕಾಗೋಲ್ಲ, ನಾವು ಹೇಳಿದ್ದಲ್ಲ ಏನೂ ಅಲ್ಲ. ಆದ್ದರಿಂದ ಕಾಚಿದೇವಂ ಏವಂ, ಈ ರೀತಿಯ ಮಾತು ಕಾಚಿತ್, ಯಾವುದೋ ಒಂದು ಮಾತದು, ಅದು ಯಾವುದೋ ಅಂತ ಗೊತ್ತಿಲ್ಲ. ಹುಟ್ಟಿದ್ದೆಲ್ಲ ಹೀಗೆ ಇರುತ್ತೆ, ಅದು ಏನು ಅಂತ ಹೇಳಲಿಕ್ಕಾಗೋಲ್ಲ. ಕಟ್ಟಿದ್ದಾದರೆ ಹೀಗೆ ಕಟ್ಟಿದ್ದು ಅಂತ ಹೇಳ್ಬೋದು. ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ಹೂಮಾಲೆಯನ್ನು ನಾವು ಚಿತ್ರಿಸಬಹುದು. ದಾರವನ್ನು ಹೇಗೆ ತೆಗೆದುಕೊಳ್ಬೇಕು, ಹೂವನ್ನು ಹೇಗೆ ಇಡಬೇಕು, ಹೇಗೆ ತಿರುಗಿಸ್ಕೊಳ್ಬೇಕು, ಹೇಗೆ ಗಂಟು ಹಾಕಬೇಕು, ಯಾವ ರೀತಿ ಅದನ್ನು ಹೆಣಿಬೇಕು ಅಂತ ಹೆಣಿಕೆಯನ್ನು ಕಲಿಸಬಹುದು. ಆದರೆ ಹೂವನ್ನು ಅದನ್ನು ಕಲಿಸೋದಕ್ಕಾಗೋಲ್ಲ, ಹೂವನ್ನು ತಿಳಿಸೋಕ್ಕಾಗೋಲ್ಲ. ಯಾಕೆ? ಅದು ಹುಟ್ಟಿದ್ದು. ಮಾಲೆ ಎಂಬುದು ಕಟ್ಟಿದ್ದು. ಕಟ್ಟಿದ್ದರ ಗುಟ್ಟು ನಮಗೆ ಗೊತ್ತಾಗ್ತದೆ, ಹುಟ್ಟಿದರ ಗುಟ್ಟು ಗೊತ್ತಾಗೋದಿಲ್ಲ. ಆದ್ದರಿಂದ ಕಾಚಿದೇವಂ ನಿಸ್ಸಸಾರ ಸರಸ್ವತಿ, ಸರಸ್ವತಿ ಹೊರ ಚಿಮ್ಮಿದಳು ಅಂತ. ಈ ನಿಸ್ಸರಣ ಎಂಬ ಒಂದು ಕ್ರಿಯೆ ಇದೆಯಲ್ಲ, ಬಹಳ ಅದ್ಭುತವಾದ ಕ್ರಿಯೆ. ಅದು ಹೇಗೆ ಅಂತಂದರೆ ನೋಡಿ, ಹಸುವಿನ ಕೆಚ್ಚಲು ನೀವು ಒತ್ತಿದರೆ ಹಾಲು ಬರೋದಿಲ್ಲ. ಕರು ಬಂದು ನಾಲಿಗೆಯನ್ನು ತಗಲಿಸುವುದರೊಳಗೆ ಹಾಲು ಜಿನುಗುವುದಕ್ಕೆ ಶುರುವಾಗುತ್ತೆ. ಅದು ನಿಸ್ಸರಣ, ಕ್ಷೀರ ನಿಸ್ಸರಣ. ಹಾಗೆ ಬುಗ್ಗೆಯಲ್ಲಿ ನೀರು ಚಿಮ್ತಾ ಇರುತ್ತೆ. ನೀವು ಯಾವುದೇ ರೀತಿ ಅದನ್ನು ಒತ್ತಡ ತಂದರೂ ಇಲ್ಲಿ ನಾವು ಅದನ್ನು ನಿಲ್ಲಿಸಿದರೆ ಇನ್ನೊಂದು ಕಡೆಗೆ ಚಿಮ್ಬಿಡತ್ತೆ. ಆದ್ದರಿಂದ ನಿಸ್ಸಸಾರ ಸರಸ್ವತಿ, ಸರಸ್ವತಿಗೆ ಹೊರಚಿಮ್ಮುವ ಒಂದು ಆತುರ ಇತ್ತು. ಅದನ್ನು ಭೋಜರಾಜ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಈ ಪ್ರಸಂಗದ ಅಭಿಪ್ರಾಯವನ್ನು ಅಷ್ಟು ಚೆನ್ನಾಗಿ ಅವನು ತೆಗೆದುಕೊಂಡಿದ್ದಾನೆ. ಮಾನಿಷಾದ ಪ್ರತಿಷ್ಠಾಂತ್ವಂ ಅಗಮಶಾಶ್ವತಿ ಸಮ. ಆದ್ದರಿಂದ ಈ ಶ್ಲೋಕ ವ್ಯಾಖ್ಯಾನಕ್ಕೆ ನಾನು ಹೋಗೋದಿಲ್ಲ, ಸಮಯ ಇಲ್ಲ. ಆದರೆ ಇದು ರಾಮಾಯಣದ ಪ್ರಾದುರ್ಭಾವ, ಇದು ರಾಮ ಮಾರ್ಗದ ಪ್ರಾದುರ್ಭಾವ, ರಾಮ ಮಾರ್ಗವನ್ನು ತಿಳಿಸುವ ಕಾವ್ಯದ ಪ್ರಾದುರ್ಭಾವ. ಇದು ಛಂದೋಬದ್ಧವಾದ ಛಂದಸ್ಸು. ಗಾಯತ್ರಿ ಮಂತ್ರ ಲೋಕದಲ್ಲಿ ಮರೆಯಾದರೂ ನಷ್ಟ ಇಲ್ಲ. ಈ ಗಾಯತ್ರಿ ಛಂದಸ್ಸಿನಲ್ಲಿರುವ ಈ ಮಂತ್ರ ಮಾತ್ರ ಮರೆಯದೇ ಎಲ್ಲರ ಹೃದಯದಲ್ಲಿ ಮೆರೆಯಬೇಕು ಎಂಬುದೇ ನಮ್ಮ ಇಂದಿನ ಆಲೋಚನೆ. ನಮಸ್ಕಾರ.